ಅವರು ಫಂಕ್ಷನ್ಗಳಿಗೆ ಬಂದಾಗ ಹಿಂಗಾಯ್ತು ಹಂಗಾಯ್ತು ಅಂದಾಗ ಗಂಡ ಹೆಂಡತಿ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಹಾಕಿ ಕೊಟ್ಟಿದ್ದೀನಿ. ನನಗೆ ಆಶ್ಚರ್ಯ, ಬಹಳ ಖುಷಿ ನೀವು ಕುಡಿತ ಬಿಟ್ಟಿದ್ದೀರಿ. ಸರ್ ಕುಡಿತ ಬಿಟ್ಟಿದ್ದೀನಲ್ವಾ, ಎಲ್ಲರೂ ಹೇಳ್ತಾರೆ ಬಿಟ್ಟಿದ್ದೀನಿ ಅಂತ. ಬಿಟ್ಟಾದ್ಮೇಲೆನೆ ದೊಡ್ಡ ಸಮಸ್ಯೆ ಸರ್. ಓಕೆ, ಹೇಗದು? ಅದು ಎಲ್ಲರಿಗೂ ಗೊತ್ತಾಗ್ಬೇಕು, ಅದಕ್ಕೋಸ್ಕರನೇ ಫೋನ್ ಮಾಡಿದ್ ನಾನು. ಹೇಗೆ ಹೇಗೆ ಅದು ನಾನು ಕಲ್ತಿದ್ದೆ ಹೇಗೆ ಇದನ್ನ ಕುಡಿತ? ಸರ್ ಕಲ್ತಿದ್ದು ಹೇಗೆ ಅಂದ್ರೆ, ಈ ಕುಡಿತಕ್ಕಿಂತ ನಾನು ಎಕ್ಸಾಂಪಲ್ ಹೆಂಗ್ ಹೇಳಲ್ಲ ಸರ್, ಹೆಂಗ್ ಹೇಳಲ್ಲ ಅಂದ್ರೆ ಸರ್, ಈ ನಮ್ಮ ಕನ್ನಡದಲ್ಲಿ ಅ ಆ ಇ ಈ 16 ಇದೆ ಸರ್. ಆ 16 ಮುಗಿದ ತಕ್ಷಣ ಕ ಸ್ಟಾರ್ಟ್ ಆಗುತ್ತೆ ಸರ್. ಹೌದು. 16 ಬಂದು 10ನೇ ಕ್ಲಾಸ್ 16 16 ವರ್ಷಕ್ಕೆ 10ನೇ ಕ್ಲಾಸ್ ಮುಗೀತ. ನಾನು ಓದಿಲ್ಲ ಆಕ್ಚುಲಿ, 6ನೇ ಕ್ಲಾಸ್ ಓದಿದ್ದೀನಿ. ಈ ನೋಡಿ, ಅಮ್ಮ ಆಡು ಊಟ ತಿನ್ನು ಇಷ್ಟೆಲ್ಲ ತಂದೆ ತಾಯಿನೇ ನೋಡ್ಕೊಂತಾರ ಅವ್ನ SSL ಆಗ ತನಕ. ಈ ಕ ಅನ್ನೋದು ಸ್ಟಾರ್ಟ್ ಆಗತ್ತೆ ನೋಡಿ ಸರ್. ಕ ಅನ್ನೋದು ಸ್ಟಾರ್ಟ್ ಆಗೈತೆ. ಅವತ್ತು ನೀವು RCB ಮ್ಯಾಚ್ ಇದ್ರು ಕೂಡ ನೀವು ಅವತ್ತು ಕಾರ್ಯಕ್ರಮ ನಿಲ್ಲಿಸ್ಲಿಲ್ಲ. ಒಂದಿನ ಕಾಯಕನ ಇಷ್ಟ ಪಡ್ತಾರೆ ಶ್ರೀನಿವಾಸ್ ಸರ್ ಅಂತ ಅವತ್ತು ನಾನು ನೋಡಿದೆ. ಚಂದ ಚಂದ. ಕಾಲೇಜು, ಕೆಲಸ, ಕಾಮ, ಕ್ಯಾಮೆ, ಈ ಖರ್ಚು ವೆಚ್ಚ, ಕ್ಯಾ ಕಾಮ್ ಕರ್ನ, ಹಿಂದಿಯಲ್ಲಿ ಕೂಡ ಕಾಮ್ ಕರ್ನ, ಕೈಲಾಸ, ಈ ಕ ಅಕ್ಷರದಿಂದನೇ ಬರುತ್ತೆ ಸರ್ ಕುಡಿತ. ನನ್ ಗಂಡ ಕುಡ್ದಿಲ್ಲ ಅಂದ್ರೆ ಸರ್ ನಮ್ಮ ಅಪ್ಪ ತುಂಬಾ ಕುಡಿತಿದ್ದ ಸರ್ ಅಂತ ಎಲ್ಲಾ ಎಪಿಸೋಡ್ ಅಲ್ಲಿ ಕ ಅಕ್ಷರ ಇದೆ ಸರ್. ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಬರ್ತಾ ಇದೆ. ನಾನ್ ಕೇಳ್ದಂಗೆ ಕಾಮಾಕ್ಷಿ ಪಾಳ್ಯದಿಂದ ಸ್ಟಾರ್ಟ್ ಆಯ್ತು ನಿಮ್ ಎಪಿಸೋಡ್ ಕೇಳದ್ ನಾನು. ಒಳ್ಳೆ ಕಾಮಾಕ್ಷಿ ಪಾಳ್ಯ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಅಂತಾನೆ. ಆಮೇಲೆ ಅಮ್ಮ ನಾನು ಕಾಮಾಕ್ಷಿ ಪಾಳ್ಯದಲ್ಲಿದ್ದೆ, RTO ಆಫೀಸರ್ ಮದುವೆ ಆದೆ, KR ಪುರಂದಲ್ಲಿ ಇದ್ದೀನಿ ಈಗ ಅಂತ ಹೇಳ್ತಾಳೆ. ಅದು ಕ ಅಕ್ಷರ ಇದೆ ನೋಡಿ ಸರ್. ಕ ಕುಡಿತ. ಕುಡಿತ ಬಿಟ್ಟ ಮೇಲೆ ಸರ್ ಆಮೇಲೆ ಈ ಹಳಿಬ್ರು ಕಾಂಟ್ಯಾಕ್ಟ್ ಇರ್ತಾರೆ ನೋಡಿ ನಮ್ಗೆ, ಸ್ನೇಹಿತರು. ಅವರು ಕುಡಿಸಿರ್ತಾರೆ, ಇವರು ಕುಡಿಸಿರ್ತಾರೆ. ನೀನೇನು ಕುಡಿಬೇಡ, ನೀನ್ ಬಾ ಸುಮ್ನೆ ಕೂತ್ಕ ಸ್ಪ್ರೈಟ್ ಕುಡಿ ಅಂತಾರಲ್ಲ ಸರ್, ಅದು ಸ್ಪ್ರೈಟೇ ತುಂಬಾ ಡೇಂಜರ್. ಕುಡಿಬೇಡ ಸುಮ್ಮನೆ ಕೂತ್ಕೋಬಾ ಅಂತ, ಸುಮ್ನೆ ಕೂತ್ಕೋಬಾ ಅಂತಾರಲ್ಲ, ಅದು ಡೇಂಜರ್. ಜ್ಯೂಸ್ ಕುಡಿತೀರಾ ಅಂತ, ಜ್ಯೂಸ್ ಕುಡಿತೀರಾ ಅಂತಾರಲ್ಲ ಸರ್. ಆ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ರೆ ಅಲ್ಲಿರ್ತಕ್ಕಂತ ಶಬ್ದಗಳು, ಅಲ್ಲಿರ್ತಕ್ಕಂತ ವಾಸನೆ, ಅಲ್ಲಿರ್ತಕ್ಕಂತ ಏನಿದೆಯಲ್ಲ ಅದು ಪವರ್, ಅದು ಅವನಿಗೆ ಟ್ರಾನ್ಸ್ಫರ್ ಆಗುತ್ತಾ ಸರ್ 7 ದಿನ 8 ದಿನದಲ್ಲಿ ಸುಮ್ನೆ ಕೂತರು ಕೂಡ. ಓಕೆ, ಅಂದ್ರೆ ಅವನಿಗೂ ತಡೆಪ ಒಂಚೂರು ಕುಡಿಯೋಣ ಅಂತ ಯೋಚನೆ ಬರುವಾಗ ಯೋಚನೆ ಅವನು ಮಾಡಿಲ್ಲ ಅಂದ್ರೆ ಕೂಡ ಅಂತರ್ ಮನಸ್ಸು, ಇದೇನು ಒಳ ಮನಸ್ಸುಗಳು ಇದೆಯಲ್ಲ ಸರ್, ಈಗ ಇತ್ತೀಚೆಗಳು ಯೂಟ್ಯೂಬ್ ಅಲ್ಲಿ ಮಾಡ್ತಾರಲ್ಲ ಅಂತ ಒಳ ಮನಸ್ಸು ಹೊರ ಮನಸ್ಸು, ಸುಪ್ತ ಮನಸ್ಸು ಇದೆಯಲ್ಲ ಸರ್, ಆ ಒಳಗಡೆ ಏನ್ ಹೇಳುತ್ತೆ, ನಾವು ಆಲ್ಕೋಹಾಲ್ ಕೊಟ್ರೆ ಒಳಗಿನ ಬಾಡಿ ಮನ್ಸಿಗೆ ಏನ್ ಹೇಳುತ್ತೆ, ಮನ್ಸು ಬ್ಯಾಡ ಅಂತಿರ್ತದೆ, ಬೇಡ ಕಣೋ ನಾಷ್ಟ ಮಾಡಂತಿರ್ತದೆ. ಅವನ್ ಒಳಗಡೆ ಏನಂತ ನಮಗ್ ಆಲ್ಕೋಹಾಲ್ ಲಿಕ್ವಿಡ್ ಕೊಟ್ಟಿದ್ದನೋ ನಾಷ್ಟ ಒಂದ್ 9 ಹಾಕು ಅವಾಗೆ ಸೇರ್ತದ ನಾಷ್ಟ ಅಂತ ಇನ್ನೊಬ್ಬನ ಅಂತಿರ್ತಾನೆ. ಅಂದ್ರೆ ತಿಂಡಿಗೂ ಆಲ್ಕೋಹಾಲ್ಗೂ ಸುಖದ ವ್ಯತ್ಯಾಸ, ಅಥವಾ ತೂಕ ಮಾಡಿದ್ರೆ ಆಲ್ಕೋಹಾಲ್ ಜಾಸ್ತಿ ಸುಖ. ಸರ್ ಎಸ್ ಸರ್, ಇದರಲ್ಲಿ ಡ್ರಿಂಕ್ಸ್ ಅಲ್ಲಿ PhD ಮಾಡ್ಬಿಟ್ಟಿದೀನಿ ಸರ್ ನಾನು. ಆದ್ರೆ ಸರ್ ಬಿಟ್ಟ ಮೇಲೆ ಓಕೆ, ನಾನು ಈ ಬಿಟ್ಟಿದ್ದ ಆಮೇಲೆ ತಗೊಳ್ತೀನಿ. ಶುರು ಹೆಂಗ್ ಮಾಡ್ಕೊಂಡ್ರಿ ನೀವು ಸರ್? ಶುರು ಹೆಂಗೆ ಅಂದ್ರೆ ಸರ್, ಈಗ ನಾನು ಇವಾಗ ಮುಂಚೆ ಒಂದು 17 ರೂಪಾಯಿಗೆ ಒಂದು UB ಬರ್ತಿತ್ತು ಸರ್. UB ಎಲ್ಲ ಓಕೆ, ಕೂಲ್ ಡ್ರಿಂಕ್ ಶಾಖೆ ಅಂತ ಉಪೇಂದ್ರದ್ದು. UB ಅಂದ್ರೆ ಏನು? UB ಅಂದ್ರೆ UB ಎಕ್ಸ್ಪರ್ಟ್ ಸೋಡಾ ಅಂತ ಒಂದು ಎಣ್ಣೆ ಕುಡಿಯೋದಾ? ಈಗ ಹೆಂಗೆ ಸರ್ RCB ಅಂತ ಟೀಮ್ ಇದೆ ಅಲ್ವಾ, ಅದು ಕೂಡ ಎಣ್ಣೆ ಹೆಸರು RCB ಅಂದ್ರೆ ರಾಯಲ್ ಚಾಲೆಂಜರ್ಸ್ ಅಂತ. ಓಕೆ, ಮಲ್ಯ ಅವ್ರ ಬ್ರಾಂಡ್ ಅಂತ. ಹೌದು, UB ಅಂದ್ರೆ ಅದು UB ಮಲ್ಯ, ವಿಜಯ್ ಬ್ರಾಂಡ್ ಅಂತ, ಅದು ಅವ್ರದೇ ಅದು. ಓಕೆ, ಯುನೈಟೆಡ್ ಕಿಂಗ್ಡಮ್ ಅಥವಾ? ಸರ್ 17 ರೂಪಾಯಿಗೆ ಬರ್ತಿತ್ತು ಸರ್ ಅದು. ಓಕೆ, ಅದು ಹೀಗೆ ಅವಾಗ ಕರ್ಕೊಂಡು ಹೋದ್, ನೀನೇನ್ ಮಾಡ್ಬೇಡ ಬಾ ಕೂತ್ಕೊಳ್ಳ ಅಂತ ಅನ್ನೋರು ಅವಾಗ. ಓಹೋ, ನೀವು ಸ್ಕೂಲ್ ಬಿಟ್ಬಿಟ್ಟು ಏನ್ ಮಾಡ್ತಿದ್ರಿ ಆಮೇಲೆ ನೀವು? ಸರ್ 6ನೇ ಕ್ಲಾಸ್ ಸ್ಕೂಲ್ ಬಿಟ್ಟು ಸೀದಾ ಬೆಂಗಳೂರಿಗೆ ಬಂದಿದ್ದ. ಇಲ್ಲಿ ಏನ್ ಕೆಲಸ ಮಾಡ್ತಿದ್ರಿ? ಗಾರೆ ಕೆಲಸ. ಸೊ ಅಲ್ಲಿ ಇದನ್ನು ಕುಡಿಯುವ ಇತರರು ನಿಮಗೆ ಆ ಕುಡಿಯುವ ಸಮಯದಲ್ಲಿ ಆಮಂತ್ರಣ ಕೊಡ್ತಿದ್ರು, ಸುಮ್ನೆ ಆ ಮಿಕ್ಸರ್ ಆರು ತಿನ್ಕೊಂಡ್ ಕೂತ್ಕೋಬಾ ಅಂತ? ಇಲ್ಲಿ ಸರ್ ಬೆಂಗಳೂರಲ್ಲಿ. ಅದೇ ಬೆಂಗಳೂರಲ್ಲೇ? ಸಂಡೆ ರಜೆ ಇರೋದು, ನಮ್ಗೆ ಮೊಬೈಲ್ ಇಲ್ಲ. ಅಲ್ಲಿ ಒಂದು ಸರ್ಕಲ್ ಶಿವಾಜಿ ನಗರನೋ ಯಾವ್ದೊಂದು ಎಲ್ಲಾರು ಸೇರ್ತಾರಲ್ವಾ, ಅಲ್ಲಿ ಹೋದ್ರೆ ನಮ್ಮವ್ರೆಲ್ಲಾ ಸೇರ್ತಾರೆ. ಊರಿಂದ ಏನಾದ್ರು ಸುದ್ದಿ ಬಂದಿರುತ್ತೆ, ಫೋನ್ ಇಲ್ಲ ಏನಿಲ್ಲ ಅಂತ ಹೋಗೋದು. ಅವಾಗ ಬಾ ಸುಮ್ನೆ ಕೂತ್ಕೊಳ್ಳೋಣ, ಅದು ಸ್ಪ್ರೈಟ್ ಕುಡಿ ಅನ್ನೋ ಸ್ಪ್ರೈಟ್ ಕೊಡ್ಸೋರು ಅವ್ರು ನಮ್ಗೆ.
ಅದು ನಾವು ಸ್ಪ್ರೈಟ್ ಶಾರುಖ್ ಖಾನ್ ರೇಂಜ್ ಅಲ್ಲಿ ಕುಡಿತಿದೀವಿ ಅವಾಗ ಸ್ಟೈಲ್ ಆಗಿ. ಅದು ಅಂದ್ರೆ ಎತ್ತಿದ್ರೆ ಗುಟ್ಕೋ 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 ಅಂತ. ಇವರು ಆಪೋಸಿಟ್ ಅಲ್ಲಿ ಇರೋರು ಫುಲ್ ಕುಡ್ದಿರ್ತಾರಲ್ವಾ, ಅವ್ರ ಮಾತುಗಳು ಸ್ಟಾರ್ಟ್ ನಮ್ಗೆ ಇರಿಟೇಟ್ ಅನ್ಸೋದು, ಏನ್ ಮಾತಾಡ್ತಾರೆ ಇವ್ರಂತ. ಹೋಗ್ತಾ ಹೋಗ್ತಾ ಸರ್ ಇವಿ ಎಲ್ಲ ಓಕೆ ಕೂಲ್ ಡ್ರಿಂಕ್ಸ್ ಯಾಕೆ ಅನ್ನಂಗ ಆಯ್ತಲ್ಲ ಅದು. ಹೋಗ್ತಾ ಹೋಗ್ತಾ ಏನಾಗುತ್ತೆ ಸರ್, ಹೋಗ್ತಾ ಒಂದು ಮನುಷ್ಯ ಸ್ಟಾರ್ಟಿಂಗ್ ಒಂದು ಪೆಗ್ಗಿಗೆ ಒಂದು 30ಗೆ ಟೈಟ್ ಆಗ್ತಾನೆ. ಫಸ್ಟ್ ಗೆ ಅವನು ಆಲ್ಕೋಹಾಲ್ ಬಾಡಿಯಲ್ಲಿ ಇಲ್ಲಂದ್ರೆ ಸರ್ ಇವ್ರು ಕೇಳೋರಿಗೆ ದಯವಿಟ್ಟು ಇರ್ಲಿ, ಅದನ್ನ ಹೆಚ್ಚು ಎಳಿಯೋದು ಬೇಡ, ಬಟ್ ಸ್ವಲ್ಪ ಕುಡಿದ್ರೇನೆ ಬೇಗ ಬೇಗ ಯಾಕಂದ್ರೆ ಸರ್ ಅವನು ಲಿವರ್ ಗಿವರ್ ಆಲ್ಕೋಹಾಲ್ ಯಾವ್ದು ಮುಟ್ಟಿರಲ್ಲ ಸರ್, ಇಮಿಡಿಯೇಟ್ ನಿಶೆ ಆಗುತ್ತೆ ಅವನಿಗೆ. ಓಕೆ ಓಕೆ. ಅವನಿಗೆ ಹೋಗ್ತಾ ಹೋಗ್ತಾ 30 ಸಾಲಲ್ಲ, ಆಮೇಲೆ 90 ಸಾಲಲ್ಲ, 1 ಕ್ವಾರ್ಟರ್ ಸಾಲಲ್ಲ, 1.25 ಕ್ವಾರ್ಟರ್ ಸಾಲಲ್ಲ. ಓಕೆ. ಹೀಗೆ ಹೋಗ್ತಾ ಹೋಗ್ತಾ ಅವನಿಗೆ ಇಡೀ ಅವನ ಘನ ಪದಾರ್ಥ ತಗೊಳಲ್ಲ ದೇಹ, ದ್ರವ ದ್ರವ ಮಾತ್ರ. ಹೌದೌದು. ಊಟ ಅವ್ರಿಗೆ ಯಾರಿಗಾದ್ರೂ ಕುಡುಕರಿಗೆ ನೀವು ವಿಚಾರಿಸಿ ನೋಡಿ, ಏನಪ್ಪಾ ಊಟ ಆಯ್ತಾ, ಇನ್ನ ಇಲ್ಲಪ್ಪ ಅಂತಾರೆ. ಏನ ಹೌದು, ನೀವ್ ಎಲ್ಲೇನ ಫಂಕ್ಷನ್ ಅಬ್ಸರ್ವ್ ಮಾಡಿ ಸರ್, ಇನ್ನ ಮಾಡ್ಬೇಕು, ಏನನ್ನ ಕೊಡಿಸ್ತಾರೆ ನೀವ್ರ ಅಂತ. ಓಕೆ, ಅಂದ್ರೆ ಊಟ ಮಾಡ್ಬಿಟ್ರೆ ಕುಡಿಯೋಕ್ಕಾಗಲ್ಲ ಅಂತನಾ? ಆಗಲ್ಲ ಸರ್ ಅದು. ಓಕೆ, ಕುಡ್ದಾದ್ಮೇಲೆ ಊಟ ಮಾಡ್ಬೋದಾ? ಕುಡ್ದಾದ್ಮೇಲೆ ಊಟ ಮಾಡ್ಬೋದು. ಊಟ ಆದ್ಮೇಲೆ ಸ್ವಲ್ಪ ಕುಡಿಯಕ್ಕೆ ಕಮ್ಮಿನೇ, ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಹೌದಾ? ಹಾ ಸರ್, ಈ ಡೈಲಿ ನಾವು ದ್ರವ ಪದಾರ್ಥ ಕೊಟ್ರೆ ದೇಹ ದ್ರವನೇ ಬೇಕನ್ಸುತ್ತೆ ಸರ್. ಬಟ್ ಹಾಲು ಕುಡಿದ್ರೆ ಏನಾಗಲ್ಲ? ಹಾ ಸರ್. ಅಲ್ಲ ಈಗ ದ್ರವ ಪದಾರ್ಥ ಕುಡಿಬೇಕಲ್ಲ, ಅದ್ರ ಬದಲು ಹಾಲು ಕುಡಿಬೋದಲ್ಲ? ಹಾಲು ಕುಡಿಬಹುದು. ಹಾಲು ಕುಡಿಯಲ್ಲ? ಹಾಲು ಕುಡಿಯಲ್ಲ ಸರ್, ಯಾಕೆ ಕುಡಿತಾರ? ಹಾಲು ಕುಡಿದ ಕಾರಣ ಇಲ್ಲ. ಇಲ್ಲ ಹಾಲು ಕುಡಿಯೋದಾದ್ರೆ ಅಲ್ಲಿಗೆ ಯಾಕೆ ಹೋಗಾರು ಅಂತ. ಅಲ್ಲ, ಅವನಿಗೆ ಸರ್ ಯಾವಾಗ ಆಲ್ಕೋಹಾಲ್ ಸ್ಟಾರ್ಟ್ ಮಾಡ್ತಾನೆ ನೋಡಿ, ಅವನಿಗೆ ಸ್ವೀಟ್ ಕೂಡ ಅಲರ್ಜಿ ಆಗುತ್ತೆ ಸರ್. ಅವನಿಗೆ ಮೈಂಡಿಗೆ ಹತ್ತಲ್ಲ, ಸ್ವೀಟ್ ಕೂಡ ತಿನ್ನಲ್ಲ, ಸ್ವೀಟ್ ಪದಾರ್ಥ ಒಂಥರ ಇಷ್ಟಪಡಲ್ಲ. ಹೌದಾ? ಹೌದೌದು, ಹಾಲು ತುಪ್ಪ ಇಷ್ಟಪಡಲ್ಲ, ಅವನಿಗೆ ಏನಿದೆ ಖಾರ ಖಾರ. ಸರಿ, ಅವನು ಅನಂತರ ಊಟ ಕಡಿಮೆ ಮಾಡ್ತಾ ಹೋಗ್ತಾನ? ಊಟ ಕಮ್ಮಿ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಬಂದು ಊಟ ತಿನ್ಬೇಕು ಅನ್ಸುತ್ತೆ, ಕೆಲವರು ಊಟ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಓಕೆ. ಇದರಲ್ಲಿ ಬೇರೆ 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 ತರ ಇದಾರೆ ಸರ್ ಡ್ರಿಂಕ್ಸ್ ಅಲ್ಲಿ. ಬೇರೆ ಬೇರೆ ಬೆಳಗ್ಗೆ ಕುಡಿಯೋರು ಇದಾರೆ, ಸಾಯಂಕಾಲ ಮಧ್ಯಾಹ್ನ ಎಲ್ಲ ಬೇರೆ ಬೇರೆ ಇದಾರೆ. ಓಕೆ. ಆದ್ರೆ ಒಂದು ಸಲ ಅವನು ಬೆಳಿಗ್ಗೆ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸರ್, ಅವನೇನಾದ್ರೂ ಬೆಳಿಗ್ಗೆನೆ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅವನಿಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಣ್ಣೆ ಬೇಕು ಅವನಿಗೆ ಕಂಟಿನ್ಯೂ ಆಗಿ. ಅವನು ಊಟ ಮಾಡಲ್ಲ, ಅವನಿಗೆ ದೇಹದ ಮೇಲೆ ಗಮನ ಇರಲ್ಲ ಸರ್. ಓಕೆ ಓಕೆ. ಅಂದ್ರೆ ಅವನಿಗೆ ಬರೀ ನಶೆದ ಮೇಲೆ ಗಮನ ಇರುತ್ತೆ. ಅವನ ದೇಹ ಹೋಗ್ತಾ ಹೋಗ್ತಾ ಕೂದಲು ಒಂಥರ, ಕಣ್ಣು ಒಂಥರ, ನೀವು ದೂರದಿಂದ ನೋಡಿದ್ರು ಎಣ್ಣೆ ಗಿರಾಕಿ ಅನ್ನೋ ತರ ಕಾಣಿಸ್ಬಿಡ್ತಾನೆ. ನಿಶಕ್ತರಾಗ್ತಾ ಹೋಗ್ತಾರೆ. ಅಂದ್ರೆ ಅವನಿಗೆ ದೇಹದ ಮೇಲೆ ಆಸೆ ಹೋಗ್ಬಿಡುತ್ತೆ ಸರ್. ಓಕೆ ಓಕೆ. ಅದನ್ನು ವೈರಾಗ್ಯ ಅನ್ನೋ ಪದದಲ್ಲಿ ಕರೀದೆ ಹೋದ್ರು ಅವನು ದೇಹದ ಕುರಿತು ಅಷ್ಟು ನಿರ್ಲಕ್ಷ್ಯ, ನಶೆಗೆ ಅವನಿಗೆ ಬ್ರಹ್ಮಲೋಕದಲ್ಲಿ ತೇಲ್ತಾನೆ. ಅದಕ್ಕೆ ನೋಡಿ ಸರ್, ಮಹಿಳೆಯರು ಯಾವಾಗ್ಲೂ ಅವ್ರು ಕನ್ನಡಿ ಮುಂದೆ ನಿಂತ್ಕೊಂಡು ನಾನ್ ಚೆನ್ನಾಗಿದ್ದೀನಿ, ನನ್ ಕಣ್ಣು ಚೆನ್ನಾಗಿದೆ, ಮುಖ ಚೆನ್ನಾಗಿದೆ ಅಂತ ಅವ್ರು ಯಾವಾಗ್ಲೂ ಇದ್ ಮಾಡ್ಕೊಂತಾರ. ಅದಕ್ಕಾಗಿ ಸುಂದರವಾಗಿರ್ತಾರೆ ಮಹಿಳೆಯರು. ಈ ಕುಡಿಯೋನು ಯಾವಾಗ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಕುಡಿಸ್ತಾರೆ, ಯಾರಿಲ್ಲ, ಎಲ್ಲಿ ಸಿಗುತ್ತೆ ಅಷ್ಟು ಸಾಕು. ತನ್ನ ದೇಹದ ಕುರಿತು ಚಿಕ್ಕ ಪ್ರೇಮವೂ ಇರೋದಿಲ್ಲ ಅವನಿಗೆ. ಅವನಿಗೆ ಒಳಗಡೆ ಅಂತರ್ ಮನಸ್ಸು ಮಾತ್ರ ತುಂಬಾ ಇದೀನಂತಾರ, ಬ್ರಹ್ಮಲೋಕದಲ್ಲಿ ತೇಲ್ತಾನೆ. ಅವನ ಹೊರಗಡೆ ದೇಹದ ಮೇಲೆ ಅವನ ಮುಖ, ಕಣ್ಣು, ಕೂದ್ಲು ಇದೆಲ್ಲ ಒಂಥರ ಅಸಹ್ಯ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಸರ್. ನೀವು ಮುಖ ನೋಡಿದ್ರೆ ಹೇಳ್ಬಿಡ್ತೀರಿ. ಬಟ್ ಅವನಿಗೆ ಅದ್ರ ಬಗ್ಗೆ ಕಾನ್ಶಿಯಸ್ ಅಥವಾ ಪ್ರಜ್ಞೆ ಇರೋದಿಲ್ಲ. ನಾನು ಈ ರೀತಿ ತಪ್ಪಾಗಿ ಬದಲಾಗ್ತಿದ್ದೀನಿ, ಅಥವಾ ನನ್ನ ದೇಹ ವಿಕಾರವಾಗ್ತಿದೆ, ನಾನು ಕೆಟ್ಟದಾಗಿ ಕಾಣಿಸ್ಕೊಳ್ತಾ ಇದ್ದೀನಿ, ಅಥವಾ ನನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದ್ದೀನಿ. ಸೊ ಈ ಎಲ್ಲ ಸಭ್ಯ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅವನೊಬ್ಬ ಕ್ವಾಲಿಫೈಡ್ ಕುಡುಕ. ಈ ದೇಹದ ಮೇಲೆ ಅವನಿಗೆ ಕಾನ್ಸೆಪ್ಟ್ ನಾನು ಚೆನ್ನಾಗಿರಬೇಕು ಬಂದಾಗ ಎಣ್ಣೆ ಕಡೆ ಗಮನ ಹೋಗಲ್ಲ. ಇದು ಎಣ್ಣೆ ಪೂರ್ಣ ಗಮನ ಹೋದ್ರೆ ದೇಹದ ಕಡೆ ಹೋಗಲ್ಲ. ಇದು ಸರ್, ಇದು ಕಾನ್ಸೆಪ್ಟ್. ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ಕಾಲಕ್ರಮೇಣ ಬಿಡಬೇಕು ಅಂತ ಯಾವ ಹಂತದಲ್ಲೂ, ಯಾಕಂದ್ರೆ ಹೆಂಡತಿ ಬೈತಾಳೆ ಅಥವಾ ಇವರೆಲ್ಲ ಬೈತಾ ಇರ್ತಾರೆ, ಈ ಸಮಯದಲ್ಲಿ ಅವನ ತಲೆಯಲ್ಲಿ ಏನು ಓಡುತ್ತೆ? ಅಥವಾ ಅವ್ರನ್ನ ಕೊಲ್ಲೋ ಪ್ರಯತ್ನನೂ ಅವ್ನು ಕೆಲವೊಮ್ಮೆ ಮಾಡಿಬಿಡ್ತಾನೆ ದುಡ್ಡು ಕೊಡದೆ ಹೋದ್ರೆ, ಅಥವಾ ಆ ಮಟ್ಟಿನ ಉಗ್ರ ರೂಪ ಯಾಕೆ ಬರುತ್ತೆ ಅವನಿಗೆ? ಅಲ್ಲಿಗಾಗಿತ್ತು ಸರ್, ಕಳ್ತನ ಮಾಡ್ತಾರೆ, ತಿರ್ಗಾ ಅಲ್ಲಿ ಎಲ್ಲರೂ ಈಸ್ಕೊಡ್ತಾರೆ, ತಿರ್ಗಾ ಅವನ್ ಏನ್ ಮಾಡ್ತಾನೆ ಲಾಸ್ಟ್ ತಿರ್ಗಾ ಅಲ್ಲಿ ಹೋಗಿ ಕುತ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಯಾರು ಕೊಡ್ಸಿಲ್ಲ ಅಂದ್ರೆ ಯಾರನ್ನ ಕೊಡಿಸ್ತಾರೆ ಅಲ್ಲಿ ಬಂದಿರೋನು ಅಂತವನ, ಅವನು ಇವನಿಗೆ ಜ್ಞಾನಿ, ಅವನು ಅದಕ್ಕೆ ಬಂದಿರ್ತಾನೆ ಸರ್ ಕುಡಿಯಕ್ಕೆ. ಪರಮ ಗುರು ಅವನು ಬಂದು ನಾನು ನಿನ್ಕಿಂತ ಬುದ್ಧಿವಂತ ಅಂತ ಅವ್ನು ಇವನಿಗೆ ಬುದ್ಧಿ ಹೇಳ್ತಾ ಇರ್ತಾನೆ. ಅವನು ಇವನ್ಕಿಂತ ಇವನು ಹೋಗಿರ್ತದೆ, ಹಾಳಾಗಿರ್ತಾನೆ ಅವನು. ಒಂದ್ ಸಣ್ಣ ಕರಳು ಹೋದ್ರೆ ಒಂದ್ ದೊಡ್ಡದು ಸಣ್ಣದು ಎರಡು ಹಾಳಾಗಿರ್ತದೆ. ಸರ್, ಕುಡಿಯೋದು ಬಿಟ್ಟ ಮೇಲೆ ಒಂದು ಸರ್ ಹೆಂಗಂದ್ರೆ ನಮ್ಮ ಈ ರಾಕೆಟ್ ಬರುತ್ತೆ ನೋಡಿ ಸರ್. ಓಕೆ.
ನಾಸಾ ವಿಜ್ಞಾನಿಗಳು ಮೇಲಕ್ಕೆ ಚಂದ್ರಲೋಕಕ್ಕೆ ಹಾರಿಸ್ತಾರಲ್ವಾ, ಉಡಾವಣೆ ಮಾಡ್ತಾರಲ್ಲ, ಉಡಾವಣೆ ಕೆಳಗಡೆ ಬೆಂಕಿ ಇರುತ್ತೆ, ಅದು ನೇರ ಹೋಗ್ತಾ ಅದು ಸಪರೇಟ್ ಆಗಿ ತನ್ನ ಗುರಿ ತಲುಪುತ್ತೆ. ಉರ್ದು ಬೀಳ್ತಾ ಹೋಗುತ್ತೆ. ನಾನು ಕುಡಿಯೋದು ಬಿಟ್ರೆ ನೇರ ನಂದು ಗುರಿ ಏನಿದೆ ಅಲ್ಲಿಗೆ ಹೋಗ್ಬೇಕು ಸರ್, ವಾಪಸ್ ಮತ್ತೆ ಅಲ್ಲಿ ಹೋಗಿ ಕುತ್ಕೋಬಾರ್ದು. ಅವ್ರು ಉರ್ದವ್ರೆಲ್ಲ ಹಳೆಬ್ರು ಇರ್ತಾರೆ, ನೀನ್ ಬಿಟ್ಟಿದ್ಯಾ ಹೋಗು ಬರ್ತೀಯ ಎಲ್ಲಿ ಹೋಗ್ತೀಯ ನಮ್ಮ ಹತ್ರನೇ ಬರ್ಬೇಕಂತ ಉರಿಸ್ತಾ ಇರ್ತಾರೆ. ಅವ್ರು ಉರಿದ್ರನೇ ನಾನ್ ಚಂದ್ರಲೋಕಕ್ಕೆ ಹೋಗೋದು, ಬೆಂಕಿ ರಾಕೆಟ್ ಕೆಳಗಡೆ ಹತ್ತಿದ್ರನೇ ಚಂದ್ರಲೋಕಕ್ಕೆ ಹೋಗೋದು. ಓಕೆ, ಬಟ್ ಈ ಒಂದು ಹಂತದ ತೀರಾ ಲೆಜೆಂಡ್ ಕುಡುಕ ಅಥವಾ ತೀರಾ ಮಹಾನ್ ಕುಡುಕ ಅನ್ನೋ ಪಟ್ಟ ಬಂದ ಮೇಲೆ ಬಿಡೋದಿಕ್ಕೆ ಸಾಧ್ಯತೆ 100ರಲ್ಲಿ ಎಷ್ಟಿರ್ಬೋದು ಒಬ್ಬ ಮನುಷ್ಯನಿಗೆ? ಅದು ಅವನ ಮನಸ್ಸಿನ ಮೇಲೆ ನಿರ್ಧಾರ ಸರ್. ಸುಮಾರು ಜನ ಮೆಡಿಸಿನ್ ಹಾಕೊಂಡ್ ಬರ್ತಾರೆ, ಆಯುರ್ವೇದಿಕ್ ಕೊಡಿಸ್ತಾರೆ, ಎಲ್ಲೆಲ್ಲೋ ಹೋಗಿ ಬರ್ತಾರೆ, ಬಟ್ ತಿರ್ಗಾ ಹೋಗಿ ಬಂದು ಕುಡ್ದವ್ರು ಜಾಸ್ತಿ ಇದಾರೆ. ನಮ್ಮ ಸ್ವಂತದಲ್ಲೇ ಅವ್ರ ಹೆಸರು ಹೇಳೋದು ಬೇಡ, ಅವ್ರನ್ನ ರಿಯಾಬ್ಗೆ ಹಾಕಿದ್ರು, ರಿಯಾಬ್ ಸೆಂಟರ್ ಅಂತಿದೆ. ಅವ್ರು 3 ತಿಂಗಳು 4 ತಿಂಗಳು 5 ತಿಂಗಳು ಹಾಕಿದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಅಲ್ಲಿ ಹೋಗಿ ಬಂದ ಮೇಲೆ ವಾಪಸ್ ಜಾಸ್ತಿ ಕುಡಿದು ಮತ್ತೆ ಸತ್ತೋದ್ರು ಅವರು. ಅದೇ ನಾನು ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಪರ್ಸನಲ್ ಕೌನ್ಸಿಲಿಂಗ್ ಆಗಿರ್ಬೋದು ಕಾರ್ಯಕ್ರಮದಲ್ಲೂ ತುಂಬ ಕೇಳಿದ್ದೀನಿ, ರಿಹ್ಯಾಬ್ಗೆ ಹಾಕಿದ್ದೀನಿ ಎಂದಾಗ ಅಲ್ಲಿ ಕುಡಿತ ಬಿಟ್ಟಿದ್ದಾನೆ, ಹೊರಗಡೆ ಬಂದಾಗ ಯಾಕೆ ಕುಡಿತಾನೆ ಅಂದರೆ ಆ ರಿಹ್ಯಾಬಲ್ಲಿ ಎಣ್ಣೆ ಕೊಟ್ಟಿಲ್ಲ, ಅದಕ್ಕೆ ಕುಡ್ದಿಲ್ಲ. ಅಲ್ಲಿ ಕೊಟ್ಟರೆ ಅಲ್ಲೂ ಕುಡಿತಾನೆ ಬೇಕಾರಲ್ಲ. ಅದು ಇರ್ಬೋದು ಸರ್. ಇನ್ನೊಂದು ಸಮಸ್ಯೆ, ಅಲ್ಲಿ ರಿಹ್ಯಾಬ್ಗೆ ಹಾಕಿರ್ತಾರೆ ನೋಡಿ ಸರ್, ರಿಹ್ಯಾಬ್ಗೆ ಹಾಕಿದಾಗ ರಿಹ್ಯಾಬ್ ಅಲ್ಲಿ ಅವ್ರ ಸುತ್ತಮುತ್ತ ಯಾರು ಇರ್ತಾರೆ ಗೊತ್ತಾ? ಸುತ್ತಮುತ್ತ ಅವರೇ ಇರ್ತಾರೆ. ಇವನ್ಕಿಂತ ಎಕ್ಸ್ಪರ್ಟ್ ಇರ್ತಾರೆ. ಅವ್ನು ಏನ್ ಹೇಳ್ಕೊಟ್ಟಿರ್ತಾನೆ, ಬದಲಾಗಂತ ಹೇಳ್ಕೊಟ್ಟಿರಲ್ಲ ಅವನು. ಇಲ್ಲೊಂದಷ್ಟು ದಿನ ಹಂಗಿರಾನ, ಇಲ್ಲ ಬೇರೆ ಮ್ಯಾಟ್ರ, ನನ್ನ ಹೆಂಡತಿ ಏನಕ್ಕೋ ತಂದಾಕ್ಬಿಟ್ಟವಳು, ನಾವು ಹೊಟ್ಟೆ ಕಿಚ್ಚಿಕಂತ ಅವ್ನು ಇನ್ನೊಬ್ಬನ ಹೇಳಿರ್ತಾನೆ. ಇವನು ಅದೇ ತಿಳ್ಕೊಂಡಿರ್ತಾನೆ 1 ತಿಂಗಳು ಕಂಟಿನ್ಯೂ ಆಗಿ. ಈ ಶಬ್ದ ಕೂಡ ಒಳಗಡೆ ಮನುಷ್ಯನಿಗೆ ತುಂಬುತ್ತೆ ಸರ್, ನನ್ನ ಅನುಭವದ ಪ್ರಕಾರ. ಅವಶ್ಯವಾಗಿ. ಅಂದ್ರೆ ಒಬ್ಬ ಗುರು ಹೇಗೆ ಶಿಷ್ಯನಿಗೆ ತನ್ನ ವಾಕ್ಯಗಳ ಮೂಲಕ ಅಥವಾ ತನ್ನ ಮಾತಿನ ಮೂಲಕ ಒಂದು ಸಾಧನೆಗೆ ಪ್ರಚೋದಿಸ್ತಾನೋ, ಹಾಗೆ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಮಾತು ಮುತ್ತು ಅಥವಾ ಮಾತು ಅತಿ ದೊಡ್ಡ ಔಷಧಿ. ಅದರಿಂದ ಪರಿಹಾರವೂ ಹೌದು, ಅದು ಮತ್ತಷ್ಟು ಬಂಧನವೂ ಹೌದು. ಡಾಕ್ಟರ್ ಔಷಧಿ ಕೊಡೋ ಮುನ್ನ ಹೋಗಿ ಡಾಕ್ಟರ್ ಮುಂದೆ ನಿಂತ್ಕೊಂಡಾಗ ಮೊದಲು ಆ ಪೇಷಂಟ್ ನೋಡಿ ಅವನ ಆಡೋ ಮಾತುಗಳು ಪೇಷಂಟ್ ಮೇಲೆ ಪ್ರಭಾವ ಬೀರ್ತವೆ. ಏನೋ ಆಗ್ಬಿಟ್ಟಿದೆ, ಬಿಡಪ್ಪ ನಿನ್ನ ಕತೆ ಮುಗೀತು ಕಣಿಯ, ಹಿಂಗೆ ಈ ಸ್ಥಿತಿಗೆ ಬಂದ ಮೇಲೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ರೆ ಸತ್ತ ಅವನು. ಏನಿಲ್ಲಪ್ಪ ಸರಿ ಹೋಗುತ್ತೆ, ನಾನು ಇದ್ದೀನಿ ಮಲ್ಕೋ, ಯಾವಾಗ್ಲಿಂದ ಇದು ಅಂತ ಒಂದೆರಡು ಧೈರ್ಯದ ಮಾತು ಹಾಡ್ಬಿಟ್ರೆ ಅದೇ ದೊಡ್ಡ ಔಷಧಿ. ಹೌದು. ಹಂಗೆ ಒಬ್ಬ ಕುಡುಕ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಕೇಳಿದ್ರೆ ಪರಿವರ್ತನೆ ಆಗೋ ಸಾಧ್ಯತೆ ಇದೆ. ಆದ್ರೆ ತಯಾರಿರಲ್ಲ, ಆ ಸಮಯದಲ್ಲಿ ಅಂತವರ ಸಂಪರ್ಕಕ್ಕೂ ಅವನು ಹೋಗಲ್ಲ. ಹೌದು ಸರ್. ನಾನು ಕಂಟಿನ್ಯೂ ಹೆಂಗ್ ಬಿಟ್ಟಿದ್ದಂದ್ರೆ ಸರ್, ಕಂಟಿನ್ಯೂ ನಿಮ್ಮ ಎಪಿಸೋಡ್ಗಳು ಕೆಲ್ಸಕ್ಕೆ ಬಂದ ತಕ್ಷಣ ಸ್ಟಾರ್ಟ್ ಮಾಡೋದು. ಒಂದ್ ಎಪಿಸೋಡ್ ಆದ್ಮೇಲೆ ಮತ್ತೆ ಕೇಳಲ್ಲ ಸರ್, ನಾನು ಕಂಟಿನ್ಯೂ ಕೇಳಲ್ಲ. ಕಂಟಿನ್ಯೂ ಕೇಳಿದ್ರೆ ಅದು ನನಗೆ ನೆನಪಿರಲ್ಲ, ಆ ಎಪಿಸೋಡ್ ಕಲ್ಪನೆ ಅದನ್ನ ಇದು ವಿಶ್ಲೇಷಣೆ ಮಾಡ್ಕೊಂತೀನಿ ಸರ್. ನೀವ್ ಹೇಳಿದ್ಮೇಲೆ ಮನನ ಮಾಡಕ್ ಒಳಗಡೆ ನೀವು ಚರ್ಚೆ ಆ ಎಪಿಸೋಡ್ ಆದ್ಮೇಲೆ ಅದಕ್ಕೆ ಮತ್ತೆ ನಾನು ½ ಗ್ಯಾಪ್ ಕೊಡ್ತೀನಿ. ವಾವ್, ಗ್ರೇಟ್. ಏನಾಯ್ತು ಇದು ಅಂತಂದಾಗ ಅದು ½ ಗ್ಯಾಪ್ ಕೊಟ್ಟಾಗ ಇನ್ನು ನಮ್ ಸಾರ್ ಹೇಳಿದ್ದು ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ತಪ್ಪಿದೆ, ಈ ಅಮ್ಮ ಹೇಳಿದ್ದು ಇಲ್ಲಿ ಮಿಸ್ಟೇಕ್ ಇದೆ, ಆ ಅಪ್ಪ ಮಾಡಿದ್ದು ಇಲ್ಲಿ ಮಿಸ್ಟೇಕ್ ಇದೆ ಅಂತ ಅದನ್ನ ಮಾಡಿ ತಿರ್ಗಾ ರಿಲ್ಯಾಕ್ಸ್ ಮಾಡ್ಕೊಂಡು ಅದನ್ನ ರಿಲ್ಯಾಕ್ಸ್ ಆದ್ಮೇಲೆ ಇದು ನನಗೆ ನೆನ್ಪಿರ್ಬೇಕು ಈ ಎಪಿಸೋಡ್. ಕಂಟಿನ್ಯೂ ಕೇಳಿದ್ರೆ ಅದು ತಗೊಳಲ್ಲ ಸರ್ ನನ್ನ ಬ್ರೈನ್. ಹೌದು 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 ಹೌದು. ಅದು ಆ ತರ ಮಾಡಿ ಕೇಳಿ ಕೇಳಿ ಕೇಳಿದಾಗ ಲಾಸ್ಟಿಗೆ ನನಗೆ ಇವರು ನಮ್ಮ ಹೂಗಾರ ಧಾರವಾಡ ಅವ್ರದ್ದು ಸಿಗುತ್ತೆ. ಓಕೆ. ಅದು ಅದರಲ್ಲಿ ತುಂಬಾ ನಗಾಡಿದ್ದಂತ ನಿಮ್ದು ವೈರಲ್ ಆಗುತ್ತೆ. ಓಕೆ ಓಕೆ. ಅದಾದ್ಮೇಲೆ ಅವ್ರ ಕಮೆಂಟ್ ಹೋಗಿ ಅವ್ರ ಫೇಸ್ಬುಕ್ ಅಲ್ಲಿ ಸಿಕ್ಕರು, ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ತಿರ್ಗಾ ಮಾಡಿ ಆಮೇಲೆ ಮತ್ತೆ ಅವ್ರು ನಿಮ್ಗೆ ಎಪಿಸೋಡ್ ಹೇಳಿದ್ರು. ನಾನು ಅವ್ರ ಫೋನ್ ಮಾಡಿ ನೀನು ಹಿಂದೇನಂತ ಹೇಳಿದ್ರು ಅವ್ರು ನನಗೆ. ನಾನ್ ಹೇಳಿದೆ ನಾನು ಖಚಿತವಾಗಿ, ಯಾಕಂದ್ರೆ ನನಗೆ ಇನ್ನೂ ಗ್ಯಾರಂಟಿ ಇಲ್ಲ ಕುಡಿಯೋದು ಬಿಟ್ಟಿದ್ದೀನಿ ಅಂತ. ನನ್ನ ಆತ್ಮಕ್ಕೆ ನಾನು ಖಚಿತವಾಗಿ ಬಿಟ್ಟಿದ್ದೀನಿ ಅಂದ ದಿನ ಮಾತ್ರ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಯಾಕಂದ್ರೆ ಇದು ಅದು ಸರ್, ಅದೇ ನೀವು ಒಂದು ಕಥೆಯಲ್ಲಿ ಹೇಳಿದ್ರಿ ಸರ್, ಉಪಕಥೆ ಹೇಳಿದಿರಾ. ರಾಮಕೃಷ್ಣ ಅಂದ ಮಗನ ಅಡಿಕೆ ತಿಂತಾನಂತ ಬಿಡ್ಸಕ್ ತಾಯಿ ಕರ್ಕೊಂಡ್ ಹೋದಾಗ ನಾಳೆ ಬಾ, ನಾಡಿದ್ ಬಾ, ಬರವಾರ ಬಾ ಅಂದಾಗ
ಯಾಕೆ ಇಷ್ಟು ದಿವಸ ಬೇಕಾಗಿತ್ತ ಬಿಡಂತ ಹೇಳಕ್, ಇಲ್ಲಮ್ಮ ನಾನೇ ತಿಂತಾ ಇದ್ದೆ ಅದನ್ನ ನಾನು ಬಿಡಕ್ ಇಷ್ಟು ದಿವಸ ಆಯ್ತಂದಂತೆ. ಹಂಗಾಗಿ ಸರ್ ನಿಮ್ಗೆ ಕರೆ ಮಾಡಕ್ಕೆ ನನ್ ಬೇಕಂತಾನೆ 3 ವರ್ಷ ಆಯ್ತೆ, ನೀವು ಶಿವರಾತ್ರಿ 3 ವರ್ಷ ಆಯ್ತು ತಗೊಂಡು. ವಾ 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 ಖಚಿತವಾದ ಮೇಲೆ ನಾನು ಮಾಡಿದೀನಿ ಇವತ್ತು. ಸೊ ಈ ಕುಡಿತ ಬಿಡುವ ಪ್ರಕ್ರಿಯೆಯಲ್ಲಿ ನೀವು ಅನುಸರಿಸಿದ ಒಂದು 4-5 ಮಾರ್ಗಗಳನ್ನು ತಿಳಿಸಿ. ಏನೇನು ಮಾಡಿದ್ರಿ ನೀವು? ಒಂದು ಅದ್ರ ಸವಾಸಕ್ಕೆ ಹೋಗಿಲ್ಲ, ಅದು ಪ್ರಥಮ. ಸೊ ನಿಮ್ಮನ್ನು ನೀವು ಹೇಗೆ ನಿಗ್ರಹಿಸ್ಕೊಂಡ್ರಿ? ಹಂಗೆ ಮತ್ತೆ ಆಮೇಲೆ ಸ್ನೇಹಿತರ ಫೋನ್ಗಳನ್ನ ತಪ್ಸ್ಕೋಬೇಕು ಸರ್. ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬಿಸಿ ಇದೀನಿ ಅಂತ ತಪ್ಸ್ಕೋಬೇಕು, ಬರ್ತೀನಿ ಅಂತ ತಪ್ಸ್ಕೊಂಡ್ಬಿಡ್ಬೇಕು. ಐ ಮೀನ್ ಸ್ನೇಹಿತರಂದ್ರೆ ಯಾರು? ನಿಮ್ಮನ್ನ ಸಂಜೆ ಸಾಯಂಕಾಲ ಸ್ನೇಹಿತರು ಸರ್, ಸಾಯಂಕಾಲ ಎಣ್ಣೆ ಸ್ನೇಹಿತರು. ಓಕೆ, ಈ ಎಣ್ಣೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರಿ ಅಂತ. ಬಟ್ ಅವಾಯ್ಡ್ ಮಾಡಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇರುತ್ತಾ? ಇಲ್ಲ ಅಲ್ಲಿ ನಾವು ಬೇರೆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಬರೋರೇ ಸ್ನೇಹಿತರು ಸಿಗ್ತಾರೆ ನಮ್ಗೆ. ಓಕೆ ಗ್ರೇಟ್. ಬಾರ್ ಅಂಗಡಿಗೆ ಹೋದ್ರೆ ಬಾರ್ ಅಂಗಡಿ ಸ್ನೇಹಿತರೆ ಸಿಗ್ತಾರೆ. ಅದು ನಾವು ಎಲ್ಲಿ ಯಾವ ರೂಟ್ ಅಲ್ಲಿ ಹೋಗ್ತೀವಿ ನಮ್ಗೆ ಅಂತವ್ರೆ ಸಿಗ್ತಾರೆ. ಇದು ಬಹಳ ಮುಖ್ಯ. ಹೌದು, ಅಂದ್ರೆ ಸ್ಥಳ ಮಹಿಮೆ ಅಂತ ಇರುತ್ತೆ. ಸ್ಥಳ ಮಹಿಮೆ 100%. ಇಲ್ಲ ನಾನು ಕುಡ್ದಿಲ್ಲ, ನಾನು ಅಲ್ಲಿ ಹೋಗಿ ಕುತ್ಕೊಂಡ್ ಬರ್ತೀನಿ ಅಂದ್ರು ಕೂಡ ಅವನು ಮತ್ತೆ ಕುಡಿತಾನೆ ಸರ್. ಅಲ್ಲಿ ಕೂತ್ರು ಕುಡಿತಾನೆ. ಹೌದು ಕೂತ್ರು ಕುಡಿತಾನೆ. ಅವನು ಮೈ ಮೇಲೆ ಇರ್ತಕ್ಕಂತ ಎಲ್ಲ ಕೆಲವೊಂದು ಡಾಕ್ಟರ್ಗಳು ಹೇಳ್ತಾರೆ, ಅದು ನಮ್ಮ ಮೈ ಮೇಲೆ ಏನು ಹೇಳ್ತಾರೆ ಸರ್, ಅದು ಕಣ್ಣಿಗೆ ಕಾಣಿಸಲ್ಲ ಅಂತಲ್ಲ ಸರ್, ಏನಂತಾರೆ ಅದು? ಏನು ಅಂದ್ರೆ ಒಂದು ಸ್ಥಳ ನಿಮ್ಗೊಂದು ಔರಾ ಕ್ರಿಯೇಟ್ ಮಾಡುತ್ತೆ. ಒಂದು ಹೊರಗಡೆ ಅಂದ್ರೆ ನಿಮ್ಮ ಸುತ್ತಲೂ ನಿಮ್ಮನ್ನ ಯಾರಾದ್ರೂ ಬೇಗ ನಿಮ್ಮನ್ನ ಹಾನಿ ಮಾಡದಂತೆ ನಿಮ್ಮ ಸುತ್ತ ಒಂದು ರಕ್ಷಣಾ ವಲಯ ಕ್ರಿಯೇಟ್ ಆಗುತ್ತೆ. ಕರಿತೀವಲ್ಲ ಸರ್. ಲಾಸ್ಟ್ ವೀಕ್ ನೀವು ವಿ ಮನೋಹರ್ದು ಒಂದು ಇಂಟರ್ವ್ಯೂ ಮಾಡಿದ್ರಲ್ಲ ಸರ್? ಹೌದು. ಅದರಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದಾರೆ. ನಿಮ್ ಕ್ವಶನ್ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಹೇಳ್ತಾರ ಅವರು, ಒಂದು ಪವರ್ ಹೆಂಗ್ ಬರುತ್ತಂದ್ರೆ ಅದು ಸುತ್ತ ಪವರ್ ಬರುತ್ತೆ, ಅದಕ್ಕೊಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನ್ ಪ್ರಯೋಜನ ಅನ್ನೋ ವಿಚಾರ ಬಂದಾಗ, ಸೊ ನೀವು ಯಾವ ಜಾಗ ಯಾವ ವ್ಯಕ್ತಿಗಳನ್ನ ಪದೇ ನೀವು ಭೇಟಿ ಆಗ್ತಿರ್ತೀರಿ, ಅವರನ್ನ ಸಮೀಪಿಸ್ತಾ ಇದ್ದೀರಾ ಅಂದಾಗ ನಿಮಗೆ ಗೊತ್ತಿಲ್ಲದೆ ಗಂಗಾ ನಾಗವಲ್ಲಿಯಾಗಿ ಬದಲಾದಂತೆ ನೀವು ಅವರಾಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಲ್ವಾ? ಸೊ ಈಗ ನಾನಾದ್ರೂ ಅಷ್ಟೇ ಇಷ್ಟೆಲ್ಲ ಮಾಡ್ತಿರೋ ನಾನು ಇದ್ದಕ್ಕಿದ್ದ ಹಾಗೆ ನಾನೊಂದಷ್ಟು ಕೆಟ್ಟ ವಿಚಾರ ಶುರು ಮಾಡಿಕೊಂಡು ಅದನ್ನು 1 ತಿಂಗಳು ಕಂಟಿನ್ಯೂ ಮಾಡಿದೆ ಅಂದ್ಕೊಳ್ಳಿ, ಮತ್ತೆ ಈ ಕಡೆಗೆ ಬರ್ಲಿಕ್ಕೆ ಬಿಡಲ್ಲ ಅವು ನನ್ನನ್ನು. ಸೊ ಈ ದೇವಸ್ಥಾನ ಅಥವಾ ಬಾರ್ಗಳು ಅಥವಾ ಲೈಬ್ರರಿಗಳು ಅಥವಾ ಅದು ಚರ್ಚೋ ಮಂದಿರವೋ ಇನ್ನೆಲ್ಲೋ ಸಾತ್ವಿಕತೆ ಎಲ್ಲಿದೆ, ಸಜ್ಜನರೆಲ್ಲಿದ್ದಾರೆ, ಮಹಾತ್ಮರೆಲ್ಲಿದ್ದಾರೆ, ಎಲ್ಲ ಕಡೆಯೂ ನಮಗೆ ಒಳಿತು ಕೆಡುಕು ಅವಕಾಶ ಇದ್ದೇ ಇದೆ. ಭಗವದ್ಗೀತೆ ಪ್ರವಚನಕ್ಕೂ ಹೋಗ್ಬೋದು, ನಾನೊಂದು ವೇಶ್ಯ ಮನೆಗೂ ಹೋಗ್ಬೋದು. ಆದರೆ ಹೋಗುವ ನಿರ್ಧಾರ ಸ್ವಯಂ ನಿಮಗೆ ಬಿಟ್ಟಿದ್ದಾನೆ ದೇವರು. ನಿನ್ನ ಬದುಕು ಆ ಕ್ಷಣದ ಸುಖಕ್ಕೆ ಹೋಗ್ಬೇಕು ಅಂತ ನೀನು ದೀರ್ಘಕಾಲದ ನರಕಕ್ಕೆ ತಯಾರಾಗಿರು. ಖಂಡಿತ ಇದೆ ಸರ್, ಇದೇ ಆಗಿದ್ದು. ಖಂಡಿತ ನಾನಲ್ಲ, ನನ್ನಂತವ್ರು ಎಷ್ಟೋ ಜನ ಇದೇ ಆಗಿದ್ದು. ಆ ಕ್ಷಣದ ಸುಖವನ್ನ ತ್ಯಾಗ ಮಾಡುವಷ್ಟು ವೈರಾಗ್ಯ ಬಂದ್ರೆ ನೀನ್ ದೀರ್ಘಕಾಲ ಸುಖವಾಗಿರ್ತೀಯ. ಈ ಸ್ವಲ್ಪ ನಾಲಿಗೆಯ ಹಂತದಲ್ಲಿ ಹಾಗಲಕಾಯಿ ಕಹಿನೇ, ಆದ್ರೆ ಒಳಗಡೆ ಹೋದ್ಮೇಲೆ ಅದು ದೀರ್ಘಕಾಲ ನಿನ್ಗೆ ಆರೋಗ್ಯ ಕೊಡುತ್ತೆ. ಆದ್ರೆ ಈ ನಾಲಿಗೆ ಹಂತದಲ್ಲಿ ಸ್ವಲ್ಪ ನೀನು ಕಹಿ ತಗೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ, ನೀನು ನಾಲಿಗೆಗೆ ರುಚಿಯಾದದಂತಿಂತ ಹೋದ್ರೆ ಒಳಗಡೆ ಅದು ಕಹಿ, ದೀರ್ಘಕಾಲ ಕಹಿ. ಸೊ ಈ ಕುಡಿತ ಬಿಡುವ ಪ್ರಕ್ರಿಯೆ ಅಥವಾ ಯಾವುದೇ ಚಟಗಳನ್ನು ಬಿಡುವ ಪ್ರಕ್ರಿಯೆ, ಸೊ ಅದು ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮನಸ್ಸು, ನಿಮ್ಮ ಸಂಕಲ್ಪಕ್ಕೆ ಸಂಬಂಧಿಸಿದ್ದು. ಮನಸ್ಸಿನ ಮೇಲೆ ಸರ್. ಆ ಮೆಡಿಸಿನ್ ತಗೊಂಡೆ, ಇದು ತಗೊಂಡೆ, ಅದು ವರ್ಕೌಟ್ ಆಗಲ್ಲ ಸರ್. ನನ್ನ ಹೆಂಡತಿ ಮಕ್ಕಳಿಗಿಂತ, ನನ್ನ ಬದುಕಿಗಿಂತ, ಇವನ್ ಕರಳು ಸುಟ್ಟು ಹೋಗಿ ಹೊಟ್ಟೆ ಉಬ್ಬ ಆಗಿ ಮೈಯೆಲ್ಲ ಕಿವ ಆಗಿ ಏನು ಕಣ್ಣು BP ಶುಗರು ಎಲ್ಲ ಕಿಡ್ನಿ ಹೋಗಿ ಇವೆಲ್ಲ ಹೋದ್ಮೇಲೆ ಎಂಡ್ರು ಮಕ್ಕಳು ಎಲ್ಲರೂ ಚೀತು ಅಂತ ಉಗಿಯೋ ಒಂದು ಗಳಿಗೆಯನ್ನ ನೆನಪು ಮಾಡಿಕೊಂಡ್ರೆ ಯಾವನಿಗೆ ತಾನೇ ಕುಡಿಯೋ ಮನಸ್ಸು ಬರುತ್ತೆ? ಖಂಡಿತ. ಈ ನಿಮ್ಮ ಎಪಿಸೋಡ್ ಅಲ್ಲಿ ಇಂತ ಕೇಳಿ ಕಾ ಅಕ್ಷರದಿಂದ ಕೇಳಿ ಸರ್ ಬಿಟ್ಟಿದ್ದು ನಾನು. ಅವ್ರು ಕೇಳಿ ಈಗೂ ಇರ್ಬೋದಲ್ಲಪ್ಪ, ಹಿಂಗೂ ಆಗ್ಬೋದು, ನನ್ನ ಲೈಫ್ ಕೂಡ ಇದೆ. ಅದರಲ್ಲಿ ಕೇಳಿ ನಮ್ಗ 2.5 ಲಕ್ಷ ಖರ್ಚು ಕುಡ್ದಿದ್ದಾನೆ ಸರ್ ನನ್ನ ಗಂಡ, ಊಟನೇ ಮಾಡಿಲ್ಲ ಅಂತ ಒಬ್ರು ಹೇಳ್ತಾರೆ. ಅದು ನೋಡಿ, ಇತ್ತೀಚೆಗೆ ಒಂದು ಹೆಣ್ಮಗಳು ಕರೆ ಮಾಡಿದ್ರು. ಅವ್ರ ಗಂಡ ಕೋಳಿ ಅಂಗಡಿ ಇಟ್ಟಿದ್ರಂತೆ. ಆ ಕೋಳಿ ಅಂಗಡಿ ಇಟ್ಟು ಸಂಜಾದ್ರೆ ಕುಡಿಯಕ್ಕೆ ಹೋಯ್ತಿದ್ರಂತೆ. ಪಾಪ ಹೆಂಡತಿ 2 ಮಕ್ಳನ್ನ ಕಟ್ಟಿಕೊಂಡು ಬೇಡರಿ ಕುಡಿಬೇಡರಿ ಅಂತ ಎಷ್ಟು ಹೇಳಿದ್ರು ಕೂಡ ಆತ ಬೆಳಿಗ್ಗೆನೆ ಕುಡಿದು ಅಂಗಡಿಗೆ ಹೋಗ್ತಿದ್ದ, ಮತ್ತೆ ಸಂಜೆ ಕುಡಿತಾ ಇದ್ದ. ಯಾವ ಮಟ್ಟಿಗೆ ಅಂದರೆ
ಈಕೆ ತೋರಿಸಿ ದುಡ್ಡೆಲ್ಲ ಖರ್ಚಾಗಿ 7-8 ಲಕ್ಷ ಸಾಲ ಆಗಿ ಕಡೆಗೆ ಒಂದು ಸಮಯ ಆತನ ಹೊಟ್ಟೆ ಊದ್ಕೊಳ್ಳೋಕೆ ಶುರುವಾಯಿತು. ಮತ್ತು ಕಿಡ್ನಿ ಅಥವಾ ಏನೋ ಸಮಸ್ಯೆ ಆಯಿತು, ಕರಳೆಲ್ಲ ಸುಟ್ಟು ಹೋಯಿತು. ಡಾಕ್ಟ್ರು ಹೇಳಿದ್ರು ಇನ್ನು ನನ್ನ ಕೈಲಿ ಆಗಲ್ಲ. ಡಾಕ್ಟ್ರು ಹೇಳಿದ್ರು ಇಲ್ಲಮ್ಮ ಇನ್ನಿದು ಆಗದೆ ಇರೋ ಕತೆ ಅಂತ. ಈ ಹೆಂಡತಿ ಕೂಡ ನೋಡಿ, ಈ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಗಂಡನನ್ನು ಕಾಪಾಡಿಕೊಳ್ಬೇಕು ಅಂತ ಹೋರಾಡ್ತಿದ್ದ ಹೆಂಡತಿ ಕೂಡ ಆಯಿತು ಇನ್ನು ಗಂಡನಿಗೋಸ್ಕರ ನಾನು ಸಾಲ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ, ನೀನು ಹೆಂಗಾರ ಸಾಯು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಲಿವಂತೆ. ಒಂದು ಹಂತ ಆದಮೇಲೆ ಅವ್ನಿಗೆ ಹೆಂಗೆ ಅನ್ಸ್ಬಿಡ್ತು, ಅಯ್ಯೋ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅವನೇ ರಿಪೋರ್ಟ್ ಇಟ್ಕೊಂಡು ಬೀದಿಲಿ ಓಡೋಣಂತ ಆಸ್ಪತ್ರೆ ಕಡೆಗೆ. ನರಕ ಪ್ರತ್ಯಕ್ಷ ಆಗಿರುತ್ತೆ. ಹೆಂಡತಿ ಮಕ್ಳು, ಹೆಂಡತಿ ಅಥವಾ ಹೆಂಡತಿ ಕಡೆಯವರು ಎಲ್ಲ ಬಿಟ್ಬಿಟ್ಟಿದ್ರಂತೆ. ಹೌದು, ನೀವು ಹೇಳಿರ್ತಾರೆ ಸರ್. ಬದುಕಬೇಕು ಅಂತ ನಿನಗೆ ಆಸೆ ಬರೋಷ್ಟೊತ್ತಿಗೆ ಕಾಲ ಮಿಂಚು ಹೋಗ್ಬಿಟ್ಟಿತ್ತು. ಕರೆಕ್ಟ್. ಹಾಗಾಗಿ ಬದುಕಲ್ಲಿ ಎಲ್ಲವೂ ಅಷ್ಟೇ ಒಳ್ಳೆ ರೀತಿ ತರಕಾರಿ ತಿಂದು, ಹಣ್ಣು ತಿಂದು, ಸೊಪ್ಪು ತಿಂದು, ಹಾಲು ಕುಡಿದು, ಪ್ರೋಟೀನ್ ತಿಂದು ಹಿಂಗೆ ಬದುಕೋರ್ದೇ ಆಯಸ್ ನಿಲ್ತಾ ಇಲ್ಲ ಅಂದಾಗ ನಾನು ಹಿಂಗೆ ಆಯಿತು. ಅದು 100 ವರ್ಷ ಬದುಕೋದು, 30 ವರ್ಷ ಬದುಕೋದು ವಿಷಯ ವರ್ಷದ್ದಲ್ಲ, ಹೇಗೆ ಬದುಕಿದೆ ಅಂತ. ಹೌದು, ಖಂಡಿತ. ಈಗ ಒಬ್ಬರು ಒಬ್ಬ ಪೇಂಟ್ ಹೊಡೆಯೋ ವ್ಯಕ್ತಿ ಇದ್ದಾನೆ. ಅವನು ಇಲ್ಲ ನಾನು 100 ಮನೆ ಪೇಂಟ್ ಹೊಡೆದಿದ್ದೀನಿ ಅಂತ ಹೆಮ್ಮೆಲಿದ್ದಾನೆ. ಆದರೆ 100 ಮನೆ ಓನರ್ಗಳು ಹೇಳ್ತಿದ್ದಾರೆ ಥೂ ನಮ್ಮ ಮನೆ ಕೆಡಿಸಿ ಹೋಗ್ಬಿಟ್ಟ ಅಂತ. ಆದರೆ ಇನ್ನೊಬ್ಬ ಹೇಳ್ತಿದ್ದಾನೆ ಅಯ್ಯೋ ನಾನು 20 ಮನೆ ಇಲ್ಲಿವರೆಗೂ ಪೇಂಟ್ ಮಾಡಿರೋದು ಅಂತ. ಆದರೆ ಪ್ರತಿ ಓನರ್ ಹೇಳ್ತಿದ್ದಾರೆ ಅದ್ಭುತವಾಗಿ ಪೇಂಟ್ ಫಿನಿಶಿಂಗ್ ಸಖತ್ತ ಕೊಡ್ತಾನಪ್ಪ. ಅಂದರೆ ಈ 100 ಮನೆಗೆ ಹೊಡೆದಿದ್ದೀನಿ ಎಂದಿರೋ ಒಂದು ಕುರಿತು ಜನರ ಮಾಲೀಕರ ಅಭಿಪ್ರಾಯ ಇದೆಯಲ್ಲ, ಅದು 20 ಮನೆ ಪೇಂಟ್ ಮಾಡಿರೋನ ಮುಂದೆ ಏನೂ ಅಲ್ಲ. ವಿಷಯ ಎಷ್ಟು ವರ್ಷ ಅನ್ನೋದಲ್ಲ, ಆ ಬದುಕಿದ್ದ ಸಮಯದಲ್ಲಿ ಹೇಗೆ ಮಾಡಿದ್ದೀನಿ, ಹೇಗೆ ಬದುಕಿದ್ದೀನಿ ಅನ್ನೋದಷ್ಟೇ. ಹೌದು ಸರ್, ಹೌದು. ಹಾಗೆ ನೋಡಿದ್ರೆ ನನಗೆ ಇವತ್ತು ತುಂಬ ಹೆಮ್ಮೆ ಇದೆ. ನೀವು ಈ ಕಾರ್ಯಕ್ರಮದಿಂದ, ಅಥವಾ ಈಗ ಕಾರ್ಯಕ್ರಮ ಬಿಟ್ಬಿಡಿ, ನೀವೊಬ್ಬರು ಅದಕ್ಕೆ ದಾಸರಾಗಿದ್ದವರು, ಅದನ್ನೇ ಕುಡಿತಾ ಜೀವನ ಮಾಡ್ತಿದ್ದವರು, ಇವತ್ತು ಅದನ್ನು ಬಿಟ್ಟು ಅದರಿಂದ ಹೊರಗಡೆ ಬಂದು ನಾನಿವತ್ತು ನಿಮ್ಮಿಂದ ತುಂಬ ಕಲಿತೆ. ಕಾರಣ ಆ ಪ್ರಕ್ರಿಯೆಯಲ್ಲಿ ಆ ಕುಡಿತ ಅನ್ನೋದು ಹೇಗೆ ಒಬ್ಬ ಮನುಷ್ಯನನ್ನು ತನ್ನೊಳಗಡೆ ವಶ ಮಾಡಿಕೊಳ್ಳುತ್ತೆ. ಅದು ಬ್ರಹ್ಮಗಂಟು, ಅದು ಚಕ್ರವ್ಯೂಹ. ಒಂದುಗಡೆ ಒಳಗಡೆ ಹೋದ್ಮೇಲೆ ಆಚೆ ಬರೋಕೆ ಆಗಲ್ಲ. ಆ ಸಮಯದಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಬಂದು ಬಳಗ, ಯಾಕಂದ್ರೆ ಸಿಕ್ದವ್ರ ಹತ್ರ ಸಾಲ ಕೇಳೋಕೆ ಶುರು ಮಾಡಿಬಿಡ್ತಾನೆ ಒಂದು ಹಂತ ಆದಮೇಲೆ. ಹೌದು ಸರ್. ಯಾರಿಗೂ ಬೇಡದವನಾಗ್ತಾನೆ. ಮೈತುಂಬ ರೋಗಗಳು, ದೇಹ ನೋಡ್ಲಿಕ್ಕೆ ವಿಕಾರವಾಗುತ್ತೆ, ಎಲ್ಲ ಆರೋಗ್ಯ ಕೆಡ್ತಾ ಬರುತ್ತೆ, ಜೇಬಲ್ ದುಡ್ಡು ಖಾಲಿ ಆಗ್ತಾ ಬರುತ್ತೆ. ಅಂದರೆ ದುಡ್ಡು ಕೊಟ್ಟು ನರಕ ಬದುಕಿದ್ದಾಗಲೂ ಅನುಭವಿಸಿ ಸತ್ತ ಮೇಲೂ ನರಕಕ್ಕೆ ಹೋಗ್ಲಿಕ್ಕೆ ಯಾಕೆ ಇಷ್ಟೆಲ್ಲ ಕುಡಿಬೇಕು? ಹೌದು ಸರ್. ಅವಾಗ ನಾನು ಕುಡ್ಕೊಂಡು ಹೋಗ್ತಿದ್ದೆ, ಇವಾಗ ದುಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಕೆಲಸ ಮುಗಿದ ತಕ್ಷಣ ರ್ಯಾಪಿಡ್ ಆನ್ ಮಾಡ್ತೀನಿ, ಒಂದು 2 ಡ್ಯೂಟಿ ಬೀಳುತ್ತೆ ಸರ್. ಮುಂಚೆ 200-250 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಿದ್ದೆ, ಈಗ 200-300 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ತೀನಿ, ಅದು ಸಪ್ರೇಟ್ ಆಗಿ. ಸೂಪರ್ ಸರ್. ನಿಜಕ್ಕೂ ನನಗೆ ನಿಮ್ಮ ಜೊತೆ ಮಾತಾಡಿದ ಬಹಳ ಸಂತೋಷ. ಕಾರಣ ನೀವು ಒಬ್ಬ ಮಾಜಿ ಕುಡುಕರಾಗಿ ಇವತ್ತಿಗೆ ಅದನ್ನು ಬಿಟ್ಟು ಆ ಸಮಯವನ್ನು ನೋಡಿ, ಬಹುಶಃ ನೀವು ದುಡಿಮೆ ಕೊಡ್ತಾ, ನೀವು ಹೇಳಿದ್ರೆ ಚೆನ್ನಾಗಿ ಹೇಳಿದ್ರೆ, ಮೊದಲು ಕುಡ್ಕೊಂಡು ಮನೆಗೆ ಹೋಯ್ತಿದೆ, ಈಗ ದುಡ್ಕೊಂಡು ಮನೆಗೆ ಹೋಗ್ತೀನಿ. ಹೌದು ಸರ್, ಹೌದು. ದುಡ್ಕೊಂಡು ಹೋಗ್ತಾ, ಎಕ್ಸ್ಟ್ರಾ ದುಡ್ಕೊಂಡು ಹೋಗ್ತಾ ಇದೀನಿ, ಮತ್ತೆ ಸಪರೇಟ್ ಕೆಲಸನ ಮಾಡ್ತಾ ಇದೀನಿ. ಸೂಪರ್. ಅಂದ್ರೆ ಹೆಂಡತಿ ಮಕ್ಕಳಿಗೆಲ್ಲ ಖುಷಿ ಇದೆಯಾ ನಿಮ್ಮ ಬಗ್ಗೆ? ತುಂಬಾ ಸಂತೋಷ ಆಗಿದ್ದಾರೆ ಸರ್. ತುಂಬಾ ಮೊದಲು ಸ್ವಲ್ಪ ನೋವು ಕೊಟ್ಟಿದ್ದೀರಾ ಅವ್ರಿಗೆ? ಸಿಕ್ಕಾಪಟ್ಟೆ ನೋವು ಕೊಟ್ಟಿದ್ದೀನಿ ಸರ್. ಅವ್ರಿಗೂ ಕೂಡ ಕ್ಷಮೆ ಕೇಳ್ತಾ ಇದೀನಿ. ಒಳಗಡೆ ಅಂತರಾತ್ಮದಿಂದ ಕ್ಷಮೆ ಕೇಳ್ತಾ ಇದೀನಿ, ನಾಟಕ ಮಾಡಿ ಏನಲ್ಲ. ಏನ್ ನೋವು ಕೊಟ್ಟಿದ್ರಿ, ಒಂದು ಉದಾಹರಣೆ ಹೇಳೋದಾದ್ರೆ? ಸರ್, ಕುಡಿತ ಆಟೋಮೆಟಿಕ್ ಬರುತ್ತೆ ಸರ್. ಅದು ಕುಡಿದಾಗ ಸುಮ್ನೆ ಬೈಯೋದು. ಕುಡಿತ ಅನ್ನೋದು ಅದು 2 ಮುಖ, ಒಂದು ನಿಮಗೂ ದುಃಖ ಮತ್ತು ನಿಮ್ಮವ್ರಿಗೂ ದುಃಖ. ಹೌದು ಸರ್, ನಿಜೇನೆ. ಅದು ರಾತ್ರಿ ನಾವು ಬೈದಾಗ ನಮಗ್ ಖುಷಿ ಆಗುತ್ತೆ, ಬೆಳಗ್ಗೆ ಅವ್ರು ಸ್ಟಾರ್ಟ್ ಮಾಡಿದಾಗ ಏನ್ ಅಂದಿದ್ದ ಜ್ಞಾನೋದಯನೇ ಆಗಲ್ಲ ಸರ್. ಬೆಳಿಗ್ಗೆ ರಾತ್ರಿ ನಿಮಗ್ ಖುಷಿ, ಬೆಳಿಗ್ಗೆ ನಿಮಗೆ ಮತ್ತೆ ಅದೇ ದುಃಖ. ಅದು ಮತ್ತೆ ಮಕ್ಕಳ ಮೇಲೆಲ್ಲ ಪರಿಣಾಮ ಬೀರುತ್ತದೆ. ಭಯಂಕರ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕಿರ್ಚಾಡ್ದಾಗ ಏನ್ ನಮ್ಮ ಮನೇಲಿ ಕಿರ್ಚಾಡ್ತಾರ ಅನ್ಸುತ್ತೆ. ನಿಜ. ಎಲ್ಲರ ಮೇಲೆ ಪರಿಣಾಮ ಬೀರ್ತದೆ. ಮತ್ತೆ ಮರ್ಯಾದನ ಇರಲ್ಲ ಸರ್. ಎಲ್ಲೆನ್ನ ಫಂಕ್ಷನ್ ಗಳಿಗೆ ಹೋದಾಗ ಅಲ್ಲಿ ಇಲ್ಲಿ ಕುಡಿತಾನೆ ಅಂದಾಗ ಅದೇ ಬಂದ್ಬಿಡುತ್ತೆ ಸರ್. ಸುಮ್ನೆ ಒಂದ್ ಮೇಲ್ ಮಾತಿಗೆ ಬೀಗರು ನೆಂಟರು ಮಾತಾಡ್ಸ್ತಾರ ಅಷ್ಟೇ. ಒಳಗಡೆ ಕುಡುಕ್ ನನ್ನ ಮಗ ಅಂತಾನೆ ಇರ್ತದೆ, ಮರ್ಯಾದನೆ ಕೊಡಲ್ಲ. ಹೌದು. ಹಂಗಾಗಿ ಕುಡಿಯೋರಿಗೆ ಕುಡಿದಿರೋರಿಗೆ ತುಂಬಾ ವ್ಯತ್ಯಾಸ ಇದೆ ಸರ್, ಅಲ್ವಾ? ಹೌದು ಸರ್, ನಿಜ. ಈ ಕಾ ಕಿ ಕನ್ನಡದಲ್ಲಿ ಅದ್ಭುತ ಸರ್. ನಾನು ಅಕ್ಷರ ತಿಳ್ಕೊಂಡ್ಬಿಟ್ಟೆ. ನಿಮ್ ಎಪಿಸೋಡ್ ಇಂದ ಅಕ್ಷರ ಏನಂತ ತಿಳ್ಕೊಂಡಿದೀನಿ ನಾನು.
ಗೆದ್ದು ಬಿಟ್ರೆ ಸರ್ ಖಡ್ಗ ಕೈಗೆ ಎರಡನೇ ಖಡ್ಗ ಸಿಗುತ್ತೆ, ಇಲ್ಲ ಖರ್ಚು ಖಡ್ಗ ಇಂದ ಹೆಂಗ್ ಖರ್ಚು ಮಾಡ್ತೆ ಅನ್ನೋದ ಅದು ಗ ಞ. ಓ ಹೌದು ಹೌದು ಹೌದು. ಹಾ ಸರ್, ಖರ್ಚು ನೋಡಿ, ಎರಡನೇ ಖರ್ಚು ವೆಚ್ಚ ಖರ್ಚು, ಆಮೇಲೆ ಗಣೇಶ ಪ್ರತ್ಯಕ್ಷ ಆಗ್ತಾನೋ ಏನ್ ಮಾಡ್ತೆ ಗಂಟೆ, ಆಮೇಲೆ ಜ್ಞಾನವೂ ಅದೇ ಸಾಲಲ್ಲಿ ಇದೆಯಲ್ಲ. ಹೌದು ಸರ್. ಚಾ ಜ ಮತ್ತೆ ಸರ್ ಛತ್ರಿ ಹಿಡಿಯೋರು ಬರ್ತಾರ ಸರ್, ಚಮಚಗಳು ಚಮಚ ನನ್ ಮಕ್ಳು ಛತ್ರಿ ಹಿಡಿಯೋರು, ಇವ್ರನ್ನೆಲ್ಲ ಪಾಸ್ ಆಗಿ ಶೇಷ ಹಾಳಕ್ಷ ಜ್ಞಾ ಬರ್ತದ ನೋಡಿ ಸರ್. ಲಾಸ್ಟ್ ಅಲ್ಲಿ ಜ್ಞಾನಿ ಇವ್ ಗೆದ್ದ ಮೇಲೆನೆ ಜ್ಞಾನಿ ಆಗ್ತಾನೆ. ಜ್ಞಾನ ಸ್ವಯಂ ಅದು ಶಾಸ್ತ್ರದ್ದು ಇನ್ಯಾದ್ದು ಅಲ್ಲ, ಆದರೆ ಬಹುಶಃ ಕೆಟ್ಟದ್ದರಿಂದ ದೂರ ಸರಿದು ಆ ಒಂಟಿಯಾಗಿ ನಿಲ್ಲುವ ಆ ಸ್ಥಿತಿಗೆ ತಲುಪಿ ಅಲ್ಲಿಯೂ ಆ ಒಂಟಿತನದಲ್ಲೂ ಯಾವುದೇ ಚಟವಿಲ್ಲದೆಯೂ ಯಾವ ಜೈಕಾರವಿಲ್ಲದೆಯೂ ಯಾವ ಸುತ್ತ ನಿಮ್ಮವರಿಲ್ಲದೆಯೂ ಆ ಒಂಟಿತನದಲ್ಲೂ ಆನಂದವನ್ನು ಅನುಭವಿಸುವ ಸ್ಥಿತಿಗೆ ತಲುಪಿದ್ರೆ ಅದು ಆ್ಯಕ್ಚುಲಿ ಕುಡಿತಕ್ಕಿಂತ ದೊಡ್ಡ ನಶೆ. ಆದರೆ ಆ ನಶೆ ಯಾರಿಗೂ ಈಗ ಸದ್ಯಕ್ಕೆ ಬೇಡ. ಈ ಚಾಚಾಜ ಗೆದ್ದ ಮೇಲೆ ಸರ್ ಪಾಪ ಬಾಬಮ್ಮ ಬರುತ್ತೆ ಸರ್. ಬಮ್ಮ ಅಂದ್ರೆ ಬನ್ನಿಪ್ಪ ಕುತ್ಕೊಳ್ಳಿಪ್ಪ, ಆಟೋಮೆಟಿಕ್ ಜನಗಳು ಕುಡಿಯೋದು ಬಿಟ್ಟನಂದಾಗ ಅವ್ರು ಮರ್ಯಾದೆ ಕೊಡ್ತಾರೆ. ಪಾಪ ಬಾಬಮ್ಮ ಬರ್ತದ ನೋಡಿ ಸರ್, ಬನ್ನಿಪ್ಪ ಬಾಪ ಕುತ್ಕಪ್ಪ ಅಂತ ಬರ್ತದೆ. ಬಾರಪ್ಪ ಕೂತ್ಕೊ, ಮಜ್ಜಿಗೆ ಕೊಡ್ತೀನಿ ಬಾರಪ್ಪ ಕೂತ್ಕೋ ಬಾರಪ್ಪ. ಹ್ಞೂ ಸರ್, ಇದು ಯಾರು ಬರ್ದಾರ ಗೊತ್ತಿಲ್ಲ ಸರ್, ಕನ್ನಡ ಅಕ್ಷರ ಯಾರು ಬರ್ದಾರ ಗೊತ್ತಿಲ್ಲ ಸರ್. ನನಗ್ ಮಾತ್ರ ಇಂದ ತುಂಬಾ ಜ್ಞಾನದಾಗಿದೆ, ಅದು ನಿಮ್ಮ ಎಪಿಸೋಡ್ ಅಲ್ಲಿ. ಇರ್ಲಿ ನೋಡಿ, ಕುಡಿತ ಅನ್ನೋದು ಬಹುಶಃ ಅದು ನಿಮ್ಮ ಜೇಬನ್ನು ಖಾಲಿ ಮಾಡುತ್ತೆ, ನಿಮ್ಮ ಮರ್ಯಾದೆಯನ್ನು ಖಾಲಿ ಮಾಡುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಖಾಲಿ ಮಾಡುತ್ತೆ, ಜೊತೆಗೆ ನಿಮ್ಮವರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಗಳೆಲ್ಲ ಸರ್ವನಾಶವಾಗಿ ಒಂಟಿ ಆಗ್ತೀರಾ. ಬಾರ್ ಮಾಲೀಕ ಕೂಡ ನಿನ್ನನ್ನು ಒಳಗಡೆ ಕೂಡ್ತಿರೋದು ನಿನ್ನ ದುಡ್ಡಿದೆ ಅಂತ ಹೊರತು ನೀನು ಕುಡುಕ ಅನ್ನೋ ಕಾರಣಕ್ಕೆ ಬಾರ್ ಅವನು ಒಳಗಡೆ ನಿನ್ನನ್ನು ಕೂಡ್ತಾ ಇಲ್ಲ ಸರ್. ಅದು ಖಾಲಿ ಆದ್ಮೇಲೆ ನಡಿಯ ಕಡೆ ಅಂತ ಗದರಿಸಿ ಕಳಿಸ್ತಾರೆ, ಅದು ನಡಿ ಅಂದ್ಬಿಡ್ತಾರೆ. ಹೌದು, ಇವನ್ ಕುಡುಕ, ಇವನಿಂದ ನಮ್ಮ ಬಾರ್ಗೆ ವ್ಯವಹಾರ ಆಗ್ತಿದೆ ಅಂತ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ತಿಲ್ಲ. ದುಡ್ಡು ಇದೆ, ನೀನ್ ಎಂತ ದುಡ್ಡು ಕುಡುಕ ಆಗಿರು, ದುಡ್ಡಿದ್ರೆ ಒಳಿಕ್ ಬಾ, ಇಲ್ಲಾಂದ್ರೆ ಮನೆಗೆ ಹೋಗು ಅಂತ. ಖಂಡಿತ 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 ಸರ್, ಖಂಡಿತ. ಬಹುಶಃ ನಿಮಗೆ ಕುಡಿತ ಇದ್ದ ಸಮಯ, ಕುಡಿತ ಬಿಟ್ಟಿರುವ ಸಮಯ, ನಿಜವಾಗಿಯೂ ಒಬ್ಬ ಮನುಷ್ಯನಾಗಿ ಜ್ಞಾನಪೂರ್ವಕವಾಗಿ ಹೆಂಡತಿ ಮಕ್ಕಳ ಮುಖದಲ್ಲಿ ನಗು ನೋಡ್ತಾ, ಒಂದಷ್ಟು ದುಡಿಮೆ ನೋಡ್ತಾ, ಹಾಗೂ ಈ ಜ್ಞಾನದ ಸಂಪರ್ಕಕ್ಕೆ ಬಂದಿದ್ದು, ಇದೆಲ್ಲವನ್ನು ಕೇವಲ ಒಂದೇ ಬದಲಾವಣೆ, ಕುಡಿತ ಬಿಟ್ಟದ್ದು. ಸರ್ ಇನ್ನೊಂದು ಹೇಳ್ತೀನಿ ಸರ್. ಯಾರಾದ್ರೂ ಕುಡಿತ ಬಿಟ್ಟು ಮನೆಗೆ ಹೋದ್ರೆ ಅವ್ರ ಹೆಂಡತಿ ಮನೇಲಿ ಶ್ರೀಮತಿ ಇರ್ತಾರಲ್ವಾ, ದಯವಿಟ್ಟು ಒಂದ್ ವಾರ ಏನೂ ಮಾತಾಡ್ಬಾರ್ದು. ನನ್ನ ಎಪಿಸೋಡ್ ಯಾರನ್ನ ಕೇಳಿಸ್ಕೊಂಡಿದ್ರೆ ಹೆಂಡತಿ ಈಗ ಇವತ್ತು ನಿರ್ಧಾರ ಮಾಡಿ ಅವ್ನ ಮನ್ಸ್ ಮಾಡಿ ಕುಡಿಯೋದ್ ಬಿಟ್ಟು ಹೋಗಿರ್ತಾನಂತ, ಮನೆಗೆ ಹೋಗ್ತಾನಂತ ತಿಳ್ಕೊಳ್ಳಿ. ಓಕೆ, ಇವತ್ತು ನಮ್ಮ ಯಜಮಾನ ಕುಡಿಯೋದ್ ಬಿಟ್ಟು ಬಂದಿದ್ದಾನಪ್ಪ, ಇವತ್ತೆಲ್ಲ ಹೇಳ್ಬಿಡ್ಬೇಕು, ಅದು ಹಂಗಾಯ್ತು ಇದು ಹಿಂಗಾಯ್ತು, ಆ ಸಾಲ ಇದೆ ಈ ಸಾಲ ಇದೆ ಅಂತ ದಯವಿಟ್ಟು ಒಂದ್ ವಾರ ಅಥವಾ 15 ದಿನ ಏನೂ ಕೇಳ್ಬಾರ ಸರ್. ಓಕೆ ಕೇಳಿದ್ರೆ ಮತ್ತೆ ವಾಪಸ್ ಹೋಗ್ತಾನ ಸರ್, ನೆಕ್ಸ್ಟ್ ಡೇ ಕುಡಿಯಕ್ ಹೋಗ್ಬಿಡ್ತಾನ. ಅಂದ್ರೆ ಕುಡಿಲಿಕ್ಕೆ ಕಾರಣ ಸಿಕ್ತು ಅಂತ. ಇನ್ನ ಇಷ್ಟು ದಿವಸ ಯಾಕಂದ್ರೆ ಅವ್ನು ಕುಡ್ದಾಗ ಇವ್ರು ಏನು ಕೇಳಿರಲ್ಲ, ಅವ್ರು ಏನು ತಲೆಗೆ ಹತ್ತಿರಲ್ಲ. ಈಗ ಇವತ್ತು ಬಿಟ್ಟು ಬಂದಿದ್ದಾನಪ್ಪ ನಮ್ಮ ಯಜಮಾನ, ಇವತ್ತು ಕೇಳೋಣ ಬಂದೇ ಬರ್ತಾರಂತ ಅವತ್ತು ಸ್ಟಾರ್ಟ್ ಮಾಡ್ಬಾರ್ದು. ದಯವಿಟ್ಟು ಯಾರಾದ್ರೂ ಹೆಣ್ಮಕ್ಳಿಗೆ ಕೇಳಿಸ್ಕೊಂಡ್ರೆ ದಯವಿಟ್ಟು ಅವ್ರಿಗೆ ಒಂದ್ ವಾರ 15 ದಿವಸ ಗ್ಯಾಪ್ ಕೊಟ್ಬಿಡಿ. ನಿಜ ನಿಜ, ಏನು ಮಾತಾಡ್ಬೇಡಿ. ನೀನ್ ಕುಡಿಯೋದ್ ಬಿಟ್ಟಿದಿ, ಯಾವ್ದೇ ಸಾಲ ಸೂಲ ಯಾವ್ದು ಹೇಳ್ಬೇಡಿ. 15 ದಿನ ಆದ್ಮೇಲೆ ಅವರೇ ಕೇಳ್ತಾರೆ, ಆಟೋಮೆಟಿಕ್ ಅವರೇ ಬಂದು ಮಾತಾಡ್ತಾರೆ ಹೆಂಡ್ತಿನ. ನೀನೇನ್ ನನಗ್ ಕೇಳ್ತಾ ಇಲ್ಲ, ಮುಂಚೆ ಎಲ್ಲ ಕೇಳ್ತಾ ಇದ್ದೆ ಅಂತ ಅವ್ರೆ ಅದೇನಾಯ್ತು, ಆ ಸಾಲ ಕಟ್ಟೋಣ ಈ ಸಾಲ, ಆಟೋಮೆಟಿಕ್ ಅವರೇ ಬದಲಾಗ್ತಾರೆ. ಅಂದ್ರೆ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ. ಕುಡಿಯೋದು ಬಿಟ್ಟಿದಾನಂದ್ರೆ ಅವ್ರಿಗೆ ಒಂದು 15 ದಿನ ಸಪೋರ್ಟ್ ಕೊಡಿ, ಜಸ್ಟ್ 15 ದಿನ. 15 ದಿನ ಸಪೋರ್ಟ್ ಕೊಟ್ಟಾಗ ಅವನಿಗೆ ಮನೆಯಲ್ಲಿ ಇಂಥದ್ದು ನನಗೆ ಪ್ರೀತಿ ಇದೆ, ಬೇಗ ಹೋಗ್ಬೇಕಂತ ಆಟೋಮೆಟಿಕ್ ಚೇಂಜ್ ಆಗ್ತಾನೆ ಸರ್. ಇವ್ರು ಇನ್ನೇನು ಬಿಟ್ಟಿದಾನ ಅಂತ ಇವ್ರು ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ನು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾನೆ. ಓಕೆ ಬಹುಶಃ ಹಾಗೆ ಬಿಟ್ಟಿದ್ದನ್ನ ಗೌರವಿಸೋದಿಕ್ಕೆ 1 ತಿಂಗಳು ತಗೊಂಡ್ರೆ ಏನ್ ತೊಂದರೆ ಇಲ್ಲ. ಇನ್ನೂ ಅವ್ರು ಇನ್ನೂ ಅದ್ಭುತ ಆಗಿದೆ, ಇನ್ನೂ ಜಾಸ್ತಿ ಆಗುತ್ತೆ. ನಿಜ ನಿಜ ನಿಜ. ಬಟ್ ಏನಂದ್ರೆ ಆ ಕುಡುಕನ ಹೆಂಡತಿಯದ್ದೊಂದು ನರಕ ಇದೆಯಲ್ಲ, ಅದು ಯಾರಿಗೆ ಹೇಳ್ಕೊಳ್ಬೇಕಾಕೆ? ಅದು ಅಲ್ಲ, ಹೇಳ್ಕೊಳ್ಳಿ, 1 ತಿಂಗಳಾದ್ಮೇಲೆ ಅವನೇ. ನೀವೇನು ಹೇಳ್ತಿದ್ದೀರಾ ಅದು ಸರಿ, ಆದ್ರೆ ಸುಮ್ಮನೆ ಆಕೆ ಇದಕ್ಕೂ ಸಂಬಂಧ ಇಲ್ಲ. ನೀವು ಹೇಳಿದ್ದು ಹೌದು. ಅಂದರೆ ಯಾವುದೇ ಆಗಲಿ ಒಂದು ಪರಿವರ್ತನೆ ಆಗೋ ಸಮಯದಲ್ಲಿ ನಾವು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕೇ ಹೊರತು ನಾವು ಅದಕ್ಕೆ ಮತ್ತಷ್ಟು
ಕುಗ್ಲಿಕ್ಕೆ ಅವಕಾಶ ಮಾಡು. ಇವನ್ ಇಲ್ಲ ನರಕ ಅನುಭವಿಸಿರ್ತಾವ, ಅದಕ್ಕೆ ಕ್ಷಮೆ ಕೇಳ್ತೀನಿ ನಾನು. ಎಲ್ಲರೂ ಕ್ಷಮೆ ಕೇಳ್ತೀನಿ ಎಲ್ಲಾ ಮಹಿಳೆಯರಿಗೆ. ನೋಡಿ, ನಿಜ ನಿಜ. ನಾನು ಇವತ್ತಿನವರೆಗೂ ನನ್ನ ಹೆಂಡತಿಗೆ ನಾನು ಅನ್ಯಾಯ ಮಾಡಿದೆ ಅನ್ನೋ ಗಂಡಂದಿರು ಅಥವಾ ನನ್ನ ಹೆಂಡತಿಗೆ ನಾನು ದುಃಖ ಕೊಟ್ಟೆ ಅನ್ನೋ ಅಪರೂಪಕ್ಕೆ ನಿಮ್ಮಂಥ ಮಹನೀಯರನ್ನು ನಾನು ನೋಡಿದ್ದೀನಿ. ಆದರೆ 100ರಲ್ಲಿ ಬಹುಶಃ ಇವತ್ತಿನವರೆಗೂ ನಾನೊಂದು 6,000-7,000 ಜನ ಜೊತೆ ಮಾತಾಡಿದ್ದೀನಿ ಕೌನ್ಸಿಲಿಂಗ್ ಕಾರ್ಯಕ್ರಮ ಅನ್ನೋದಾದ್ರೆ, ಅದರಲ್ಲಿ ಒಂದು 4,000-3,000 ಹೆಣ್ಣು ಮಕ್ಕಳು ಗಂಡನಿಂದ ಈ ರೀತಿ ನೋವಿಗೊಳಗಾದವರೇ ಇದ್ದಾರೆ. ಇಲ್ಲ, ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ ಸರ್. 1 ತಿಂಗಳು ಬಿಟ್ಟು ಈಕೆ ಮಾತಾಡ್ಸಿಲ್ಲ, ಚೆನ್ನಾಗಿ ಊಟ ಕೊಟ್ಟು ಚೆನ್ನಾಗಿ ಇದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಸರ್. ಅವನ ಬಾಡಿ ಮೇಲೆ ಮೈಕ್ರೋಸ್ಕೋಪ್ ನೋಡ್ತಾರ ನೋಡಿ ಸರ್ ಹಾಸ್ಪಿಟಲ್ ಸಣ್ಣ ವೈರಾಣುಗಳು ಹುಳಗಳು ಇರ್ತಾವಂತಲ್ಲ, ಅದು ಬಾರಲ್ಲಿ ಅದೆಲ್ಲ ಆಚೆ ಕಡೆ ಇರ್ತಾನಲ್ಲ, ಅದು ಸಾಯಕ್ ಸುಮಾರು ಒಂದು 45 ದಿನ ಆಗುತ್ತೆ ಸರ್. ಓಕೆ. ಅಂದರೆ ಆ ಆಲ್ಕೋಹಾಲಿಕ್ ಅಂಶವನ್ನು ಕೊಡದೆ ಅವನು ಸ್ಟಾಪ್ ಮಾಡಿದಾಗ ಅವನಿಗೊಂದು ಬಿಟ್ಟಾಗ ಅವನ ಅಂತರಂಗದಲ್ಲಿ ಒಂದು ನರಳಾಟ ಇದ್ದೇ ಇರುತ್ತೆ. ಹೌದು ಸರ್. ಅದು ಇವು ಕೋಪ ಮಾಡ್ಕೊಂತ ಇರ್ತಾವೆ ಇವನ್ ಮೇಲೆ, ಇವನ್ ಬಿಟ್ಟಿದ್ದಾನಲ್ಲ ಅಂತ. ಅವನ ಮೈ ಮೇಲೆ ಇರ್ತಕ್ಕಂಥ ಕೆಲವು ಕೀಟಾಣುಗಳು ಕೋಪ ಮಾಡ್ಕೊಂತಾವ, ಆಲ್ಕೋಹಾಲ್ ಕುಡಿತಾ ಇಲ್ಲ ಅಂತ. ಮತ್ತೆ ಅವನನ್ನು ಪ್ರಚೋದಿಸ್ತಾವ ಅಲ್ಲಿಗೆ ಹೋಗ್ಲಿಕ್ಕೆ. ಹೌದು, ಪ್ರಚೋದಿಸ್ತಾವ್ರು. ಇದು ಮತ್ತೆ ಪ್ರೂಫ್ ಆಗಿದೆ ಸರ್. ಇದರಲ್ಲಿ ಒಬ್ರು ಮಾಲಿನಿ ಮೇಡಮ್ ಅಂತ ಅವ್ರು ಮೈಸೂರು ಪ್ರೊಫೆಸರ್. ಓಕೆ. ಅದು ಪ್ರೂಫ್ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಅವರು ಇದ್ದಾರೆ. ಅದು ನೀವು ಕ್ರಿಮಿ ಅಂತಲೇ ತಗೊಳ್ಳಿ ಅಥವಾ ಒಳಗಿನ ಮನಸ್ಸು ಅಂತಲೇ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಯಾವುದೇ ಚಟವನ್ನ ಅಷ್ಟು ಈಸಿಯಾಗಿ ಬಿಡೋದಾದ್ರೆ ಚಟಗಳಿಂದ ಮುಕ್ತವಾಗಿರ್ತಿತ್ತು ಈ ಜಗತ್ತು. ಏನೋ ಪ್ರಚೋದಿಸುವ ಒಂದು ಅಂಶ ಇದೆ, ಅದನ್ನು ಆಧ್ಯಾತ್ಮಿಕದಲ್ಲಿ ಅದನ್ನು ಏನು ರಾಕ್ಷಸ ಗುಣ ಅಥವಾ ತಮೋ ಗುಣ ಅಥವಾ ಈ ಹೇಗೆ ಒಬ್ಬ ಮನುಷ್ಯನನ್ನು ಉದ್ಧರಿಸೋದಕ್ಕೆ ಒಂದಷ್ಟು ಶಿಷ್ಟ ಶಕ್ತಿಗಳಿದ್ದಾವೋ, ದುಷ್ಟಶಕ್ತಿಗಳು ಅವನೊಳಗಡೆ ಹಾಳಾಗು ಅನ್ನೋ ಶಕ್ತಿಗಳು ಇರ್ತವೆ. ಅದು ನೀವು ಕ್ರಿಮಿ ಅಂತಿರೋ, ಒಳಮನಸ್ಸು ಅಂತಿರೋ, ದುರ್ಬುದ್ಧಿ ಅಂತಿರೋ, ಸಹವಾಸಗಳು ಅಂತಿರೋ. ಆದರೆ ಅಂತಿಮವಾಗಿ ಅರ್ಥ ಮಾಡಿಕೊಳ್ಬೇಕು, ನಮ್ಮೆಲ್ಲರ ಉದ್ಧಾರ ಅಥವಾ ಅವನತಿ ನಮ್ಮ ನಿರ್ಧಾರಗಳಲ್ಲಿ ಅಡಗಿದೆ. ಜೊತೆಗೆ ನಾವು ಹೀಗೆ ಯಾವುದೋ ತಪ್ಪುಗಳಿಂದ ಹೊರಗಡೆ ಬರುವ ಪ್ರಯತ್ನ ಮಾಡಿದಾಗ ಮನೆಯವರ ಅಥವಾ ಮನೆ ಮಂದಿಯ ಅಥವಾ ಸುತ್ತಲಿನವರ ಬೆಂಬಲವು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೌದು ಸರ್. ಅವು ಅಷ್ಟೊತ್ತಿಗೆ ಬರ್ನ್ ಆಗಿ ಅವನ ಮೈಂಡ್ ಚೇಂಜ್ ಆಗುತ್ತೆ ಸರ್. ಅವ್ನು ಪಶ್ಚಾತ್ತಾಪ ಪಡ್ತಾನೆ, ಅವನೇ ಬಂದು ಕೇಳ್ತಾನೆ, ನಾನು ನಿನಗೆ ತುಂಬಾ ನೋಯಿಸ್ಬಿಟ್ಟೆ ಚಿನ್ನ, ತುಂಬಾ ನೋಯಿಸ್ಬಿಟ್ಟಿದ್ದೀನಿ, ಐ ಆಮ್ ಸಾರಿ. ಹೊರಗಡೆ ಕೇಳಿಲ್ಲ ಅಂದ್ರೂ ಒಳಗಡೆ ಸಾರಿ ಅದು ಕೇಳ್ತಾನೆ ಖಂಡಿತ. ಇದು 100 ಜನದಲ್ಲಿ 70 ಜನ ಆದ್ರೆ ಕೇಳ್ತಾರೆ ಸರ್. ಸುಮ್ನೆ ಮೇಲೆ ಮಾತಿಗೆ ನಾನು ಕೇಳಲ್ಲ ಅಂತಾರೆ, ಕೇಳ್ತಾರೆ. ಆದ್ರೆ ಸ್ವಲ್ಪ ಅವ್ರು ಬಿಟ್ಟಿದಾರ ಅಂದಾಗ ಒಂಚೂರು ಸಪೋರ್ಟ್ ಕೊಡಿ, ಬಿಟ್ಟು ನೋಡಿ. ಸೂಪರ್. ನೀವು ಒಂಥರ ಈ ವಿಚಾರದಲ್ಲಿ ಮಹಾನ್ ಜ್ಞಾನಿ ಬಿಡಿ. ಬೇಡ ಸರ್, ಬೇಡ. ನಿಮಗ್ ಮಾತಾಡಕ್ ಬಿಡ್ತಾ ಇಲ್ಲ, ನಾನೇ ಮಾತಾಡ್ತಾ. ಇಲ್ಲ. ನಾನು ಎಷ್ಟು ವಿಚಾರಗಳು ತಿಳ್ಕೊಂಡೆ ಈ ವಿಚಾರ ನೋಡಿ. ನಮ್ಮ ಬದುಕಲ್ಲಿ ನಮ್ಮ ಹಣೆ ಬರಹವೋ ಅಥವಾ ನಮ್ಮ ಪ್ರಾರಬ್ಧವೋ ಅಥವಾ ನಮ್ಮ ಅದೃಷ್ಟವೋ ದುರಾದೃಷ್ಟವೋ, ನಾನು ಇವನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನ್ನ ಬದುಕಲ್ಲಿ ಇವತ್ತಿನವರೆಗೂ ನಾನು ಕೊನೆ ಉಸಿರೆಳೆಯುವ ಕ್ಷಣದವರೆಗೂ ನಾನು ಮಾಡಬಾರದ್ದು ಅಥವಾ ಏನೇ ಪರಿಸ್ಥಿತಿ ಬರಲಿ ಕೆಟ್ಟ ಚಟಗಳಿಗೆ ನಾನು ಹೋಗಬಾರದು ಅಂತ ನಿರ್ಧಾರ ಮಾಡಲಿಕ್ಕೆ ನಾನು ಮುನ್ನಡೆದ ಘಟನೆಗಳೂ ಕಾರಣವೇ. ಕೇವಲ ಪುಸ್ತಕವೋ ನನ್ನ ಪೂರ್ವಜನ್ಮದ ಯಾವುದು ತಪೋಶಕ್ತಿ ಮಾತ್ರ ನನ್ನನ್ನು ಒಳ್ಳೆಯವರನ್ನಾಗಿಟ್ಟಿಲ್ಲ. ಕೆಟ್ಟದ್ದನ್ನು ಬಲವಾಗಿ ಬಹಳವಾಗಿ ನೋಡಿದ್ದೀನಿ ನಾನು. ಹಾಗಾಗಿ ನಾನು ಈ ಎಪಿಸೋಡ್ ಫೋನ್ ಮಾಡಿದ ಪ್ರಾರಂಭದಲ್ಲೇ ಹೇಳಿದೆ ಸರ್, ನಾನು ಕುರುಡರಿಗೆ ಕೂಡ ಇದು ಉಪಯೋಗ ಆಗಿದೆ. ಸುಧಾ ಬುಕ್ ಅಲ್ಲಿ ಓದಂದಂಗಿಂದ ಬುಕ್ ಇಲ್ಲ ಕೂಡ ನೀವೇನ್ ಹೇಳ್ತಾ ಇದ್ದೀರ ಅಂದ್ರೆ ನಾನು ಸಮಾಜದಲ್ಲಿ ನಡೀತಕ್ಕಂಥ ಕಣ್ಣು ಮುಂದೆದು ಕೂಡ ನನಗೆ ಅನುಭವ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದು ಹೆಂಗಾಗ್ಬಿಡುತ್ತೆ, ಇವನ್ ಅದನ್ನ ನನ್ನ ಮನೆಯಲ್ಲೇ ನಾನು ನೋಡಿದಾಗ ಹೆಂಗಾಗಿರ್ಬೇಕು ನನ್ನ ಹೃದಯ. ಯೋಚನೆ ಮುಚ್ಚುಮರೆ ಇಲ್ಲ ಸರ್. ನನ್ನ ತಾಯಿ ಪಟ್ಟಿರೋ ದುಃಖವನ್ನು ನಾನು ನೋಡಿದ್ದೀನಿ. ಇಲ್ಲಿ ಬಂದು ನಾನು ಕೆಲವೊಂದು ನನ್ನ ವಯಸ್ಸಿಗೂ ಮೀರಿದ ಕೆಲವು ಸಂಗತಿಗಳು ಯಾರೋ ಹಿರಿಯರು ಬಂದು ಹೇಳ್ಕೊಂಡು ಅವ್ರ ದುಃಖ ಹಂಚಿಕೊಂಡಾಗ ಅದಕ್ಕೆ ನಾನು ಏನೋ ಒಂದು ಒಳ್ಳೆ ತೀರ್ಪು ಕೊಡಬೇಕಂದ್ರೆ ನಾನೆಷ್ಟು ನೋಡಿರ್ಬೇಕಂತವನ್ನ. ನನಗೇನು ಅನಿಸುತ್ತೆ ಸರ್, ಈ ಎಲ್ಲ ಕೆಲವು ಘಟನೆಗಳು, ಒಂದು ವೇಳೆ ನಿಮ್ಮಪ್ಪ ಬಹಳ ಕುಡುಕರು, ನಿಮ್ಮಪ್ಪ ಕೆಟ್ಟವರು ಅಥವಾ ಇಂಥದ್ದೇನೋ, ಈ ಸ್ಥಿತಿ ಒಬ್ಬ ಮಹಾತ್ಮನನ್ನು ಹುಟ್ಟಾಕಬಲ್ಲದು, ಹಾಗೆ ಒಬ್ಬ ಮಕ್ಕಳನ್ನು ಕೆಟ್ಟದಾರಿಗೂ ತಳ್ಳಬಲ್ಲದು. ಹೌದೌದು, ಖಂಡಿತ. ನಮ್ಮ ಅಪ್ಪನೇ ಹಿಂಗಾದ ನಾನು ಆಗನ್ ಬಿಡು ಅನ್ನೋ ಸಾಧ್ಯತೆನೂ ಇರುತ್ತೆ.
ಅದು ಬರುತ್ತೆ ಸರ್ ಆಟೋಮೆಟಿಕ್. ಸಮಾಜ ಇರೋರು ನೋಡೋ ನೀವಪ್ಪ ಹಿಂಗಿದ್ದ ಅಂದಾಗ ಅವ್ನ ಮೈಂಡಲ್ಲಿ ಅದು ಓಡುತ್ತೆ ಆಟೋಮೆಟಿಕ್ ಆಗಿ. ನಾಳೆ ದಿನ ವಯೋಸಹಜವಾಗಿ ಹೊರಗಡೆಯನ್ನು ತಪ್ಪುಗಳು ಮಾಡುವಂತ ಅವಕಾಶಗಳು ಸಿಕ್ಕಾಗ ಮನೆಯಲ್ಲಿ ಅಪ್ಪ ಅಮ್ಮನ ಬಿಗಿ ಭದ್ರತೆಯಲ್ಲಿ ಮಕ್ಕಳು ಬೆಳೀತಾ ಇಲ್ಲ, ಅವರೇ ಹಾಳಾಗೋಗಿದ್ದಾರೆ ಅಂದಾಗ ಮಗನಿಗೆ ಹೆತ್ತವರ ಕುರಿತು ಭಯಭಕ್ತಿ ಇರಲ್ಲ. ಹೌದು ಸರ್, ಖಂಡಿತ. ಅವರೊಂದು ಬಿಗಿಲಿದ್ರೆ, ಅವರೊಂದು ಶಿಸ್ತಾಗಿದ್ರೆ, ಅವರೊಂದು ಗಟ್ಟಿಮುಟ್ಟಾಗಿ ಅವರೊಂದು ಇದರಲ್ಲಿದ್ದರೆ, ತಡೆಯಪ್ಪ ನಾನು ಇಲ್ಲಿ ಏನಾದರೂ ಹೊರಗಡೆ ಹುಡುಗಿ ವಿಚಾರದಲ್ಲೂ ಇನ್ಯಾವುದೋ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ತಾರ, ಅಪ್ಪ ಅಮ್ಮನ ಬಿಡ್ತಾರ ನನ್ನ ಅಂತ ಇವನ್ಗೆ ಅನಿಸ್ಬೇಕು ಅಂದ್ರೆ ಅವ್ರು ಹಂಗಿರ್ಬೇಕು ಅಂತ. ಹೌದು ಸರ್, ಅಪ್ಪನೂ ಕೇಳ್ತಾ ಇಲ್ಲ ಅಮ್ಮನೂ ಕೇಳ್ತಾ ಇಲ್ಲ ನನ್ನ ಮನ್ಸಂದಾಗ ಒಂದು ಹುಡುಗಿ ಆಗಲಿ ಹೊರಗಡೆ ಸ್ನೇಹಿತರನ್ನ ಹುಡುಕುತ್ತೆ ಸರ್, ಅಲ್ಲೇ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅಂದ್ರೆ ಮನೆಯಲ್ಲಿನ ಈ ಬಿಗಿಯನ್ನ ಹಿಡಿತವನ್ನ ಸ್ವಲ್ಪ ಸಡಿಲಗೊಳಿಸಿದ್ದೇ ಹೊರಗಡೆ ಕೆಡ್ಲಿಕ್ಕೆ ಕಾರಣ ಆಯ್ತು. ಹೌದು, ಖಂಡಿತ ಖಂಡಿತ. ಮನೇಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಅದು ಮಗು ಮೂರನೇ ವ್ಯಕ್ತಿನ ಹುಡ್ಕಕ್ ಪ್ರಾರಂಭ ಮಾಡುತ್ತೆ, ಸ್ನೇಹಿತರನ್ನ ತರ. ಅದು ಸ್ನೇಹ ಪ್ರೇಮ ಎಲ್ಲೆಲ್ಲ ಹೋಗುತ್ತೆ. ನಿಜ. ಇವತ್ತು ನಾನು ಜಿಮ್ ಮುಗಿಸ್ಕೊಂಡು ಬರೋ ಸಮಯದಲ್ಲಿ ಒಂದು ಹೆಣ್ಮಗಳು, ನಮ್ಮ ಅಕ್ಕ ಏನೋ ಓದಿದ್ದಾಳೆ, ನಾವಿಬ್ಬರು ಹೆಣ್ಮಕ್ಳು, ಅಕ್ಕ ಏನೋ ಓದಿದ್ದಾಳೆ, ಅವಳು ಒಳ್ಳೆ ಕೆಲಸದಲ್ಲಿದ್ದಾಳೆ, ಅಮ್ಮ ಅಪ್ಪ ಅವ್ರನ್ನ ಹೆಚ್ಚು ಇದು ಮಾಡ್ತಾರೆ, ನಾನು PUC ಅಷ್ಟೇ ಓದಿದ್ದು, ನಾನು ಯಾಕೋ ಫೇಲ್ ಆಗಿಬಿಟ್ಟೆ, ನಾನು ಏನಕ್ಕೂ ಕೆಲಸಕ್ಕೆ ಬಾರ್ದವಳು, ನಾನು ಅಕ್ಕನ ಮುಂದೆ ಏನೂ ಅಲ್ಲ ಅನಿಸ್ತಾ ಇದೆ, ನನಗೆ ಸಾಯಬೇಕು ಅಂತ ಅನಿಸ್ತಾ ಇದೆ, ದಯವಿಟ್ಟು ನೀವು ನನಗೋಸ್ಕರ ವಿಡಿಯೋ ಮಾಡಿ. ಅಂದರೆ ಯಾವಾಗ ಮನೆಯಲ್ಲಿ ಏನೋ ಒಂದಷ್ಟು ಸೋಲುಗಳ ಇಟ್ಕೊಂಡು ನೆಪಗಳಿಟ್ಕೊಂಡು ಒಂದು ಮಗನ ಮುಂದೆ ಇನ್ನೊಂದು ಪುಟ್ಟ ಮಗನನ್ನು ಅಥವಾ ದೊಡ್ಡ ಮಗನ ಮುಂದೆ ಚಿಕ್ಕ ಮಗನ ಮುಂದೆ ದೊಡ್ಡ ಮಗನೋ ತಾರತಮ್ಯಗಳು ಶುರುವಾಗ್ತಾರೆ. ಅವರು ಒಂದು ಸಾವಿನ ಹಾದಿ ಹಿಡಿತಾರೆ, ಇಲ್ಲ ಹೊರಗಡೆ ತಮ್ಮ ಒಂದೊಳ್ಳೆ ಕಂಫರ್ಟ್ ಎಲ್ಲಿದೆ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಹೌದು, ಕರೆಕ್ಟ್. ಅದು ಯಾವುದಾದ್ರೂ ಅಷ್ಟೇ, ತಮ್ಮ ಹಸಿವಾಗಿದೆ, ಊಟ ಸಿಗ್ತಾ ಇಲ್ಲ ಅಂದಾಗ ಹೊರಗಡೆ ಹೋಗೋದು ಸಹಜ ಅಲ್ವೇ? ತಮ್ಮ ಭಾವನೆಗಳನ್ನ ಹೇಳ್ಕೊಳಕ್ ವ್ಯಕ್ತಪಡಿಸ್ತಾರೆ. ಆ ಭಾವನೆಗಳ ಜೊತೆ ಬೇರೆ ಬೇರೆ ತರ ಆಗುತ್ತೆ. ನಿಮ್ಮ ಎಪಿಸೋಡ್ಗಳಲ್ಲಿ ನಮ್ಮ ಭಾವನೆಗಳನ್ನ ಒಳ್ಳೆ ರೀತಿನೇ ಕೇಳಿ ಸುಮ್ಮನೆ ಒಂದೆರಡು ಒಳ್ಳೆ ಮಾತು ಹೇಳ್ಬಿಟ್ಟು ಸುಮ್ಮನೆ ಆಯ್ತಾರೆ, ಬಳಸ್ಕೊಳ್ತಾರೆ. ಹೌದು. ಹಾಗಾಗಿ ಇಲ್ಲಿ ಒಬ್ಬ ಕುಡಿತ ಅಥವಾ ಜವಾಬ್ದಾರಿ ಇಲ್ಲದ ಮನುಷ್ಯ, ಕುಡಿತಕ್ಕೆ ದಾಸರಾಗಿರೋ ಮನುಷ್ಯ ಮನೆಗೆ ಉಪಕಾರ ಮಾಡದಿದ್ರು ಪರವಾಗಿಲ್ಲ, ಮನೇಲಿರೋದನ್ನೆಲ್ಲ ಒತ್ಕೊಂಡು ಹೋಗ್ತಾನೆ ಅಂದ್ರೆ ಹೆಂಗಾಗಬೇಕಾ ಮನೆ? ಖಂಡಿತ ಸರ್, ಖಂಡಿತ ಸರ್. ನಾನೀಗ 6ನೇ ಕ್ಲಾಸ್ ಓದಿದ್ದೀನಿ ಅಲ್ವಾ, ನಾನೀಗ ಅಕೌಂಟ್ ಅಸಿಸ್ಟೆಂಟ್ ಸರ್. ನಾನೀಗ ಓದಿಲ್ಲ. ಸೇಲ್ಸ್, ಪರ್ಚೇಸ್ ಮತ್ತೆ ಯಾವ್ದೇ ಗೌರ್ಮೆಂಟ್ ಇಂದ ನೋಟಿಸ್ ಬಂದ್ರೆ ನಾವು ಅದಕ್ಕೆ ಏನ್ ರಿಪ್ಲೈ ಕೊಡ್ಬೇಕು, ಇನ್ವಾಯ್ಸ್ಗಳು, ಟ್ಯಾಕ್ಸ್ಗಳು, CA ಚಾರ್ಟೆಡ್ ಅಕೌಂಟ್ ಏನ್ ಹೇಳ್ತಾರಲ್ಲ ಸರ್, ಅಲ್ಲಿ ತನಕ ನಾವು ಅಲ್ಲಿ ಹೋಗಿ ಬಂದಿದ್ವಿ. ಲಾಯರ್ಗಳು, ಕೋರ್ಟ್ಗಳು ಒಂದು ಗಾರೆ ಕೆಲಸ ಮಾಡಿದವನು ಇವತ್ತೊಂದು ಹಂತದಲ್ಲಿ ಇದೀನಿ ಸರ್. 6ನೇ ಕ್ಲಾಸೇ ಓದಿದ್ದು. ಸೂಪರ್. ಒಂದೇ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕಂಪನಿಯಲ್ಲಿ. ನೋಡ್ತಾ ಕಲ್ತಿದ್ದು ಸರ್. ಒಂದು ನೋಟಿಸ್ ಬಂದ್ರೆ ಅದಕ್ಕೆ ಏನ್ ರಿಪ್ಲೈ ಕೊಡ್ಬೇಕಂತ ರೆಡಿ ಮಾಡಿಡ್ತೀನಿ ಮ್ಯಾನುವಲ್. ಆಫೀಸಲ್ಲಿ ಒಂದು 4 ಕಂಪ್ಯೂಟರ್ ಇದೆ. ಹುಡುಗಿರೆಲ್ಲ ಬಂದು ಓದ್ಕೊಂಡು ಹೊಸದಾಗಿ ಜಾಯಿನ್ ಆಗ್ತಾರೆ. ಬಂದು ಅವ್ರ ಬುಕ್ಕಲ್ಲೇ ಬೇರೆ ಇದೆ, ಇಲ್ಲೇ ಬೇರೆ ಇದೆ ಅಂತಾರೆ. ಅವ್ರು ನಮ್ಮ ಓನರ್ ಮ್ಯಾನುವಲ್ ಇಟ್ಟಿದ್ದಾರೆ. ನಮ್ಗೆ ಏನಾದ್ರು ಕಂಪ್ಯೂಟರ್ ಕೈ ಕೊಟ್ರೆ ಆ ಫೈಲ್ ರೆಡಿ ಮಾಡಿ ಅದನ್ನ ರೆಡಿ ಕೊಟ್ಟು ಸಬ್ಮಿಟ್ ಮಾಡ್ಬೇಕು ಅಲ್ಲಿ ಗೌರ್ಮೆಂಟ್. ಅದು ಒಂಥರ ಒಂದ್ ಕಡೆ ಖುಷಿ ಇದೆ ಸರ್. ಇದು ಒಂದ್ ಕಡೆ ತುಂಬಾ ನೋವು. ಕುಡಿತಾ ಬಂದು ನಮ್ಮ ಹೆಂಡತಿಗೆ ತುಂಬಾ ಕಾಟ ಕೊಟ್ಟೆ, ಬೈದೆ. ಅದು ಮನ್ಸಲ್ಲಿ ಪಶ್ಚಾತ್ತಾಪ ತುಂಬಾ ಕಾಡ್ತಾ ಇದೆ ಸರ್. ಇರ್ಲಿ. ರಾಮಚಂದ್ರ ಕೂಡ ಯಾವುದೋ ವಿಧಿಗೆ ಒಳಗಾಗಿ ಸೀತೆಯನ್ನ ಕಾಡಿ ಕಳಿಸಿದ್ದ. ವಿಧಿ, ಎಲ್ಲವೂ ಒಂದು ವಿಧಿ. ಆದರೆ ಬದುಕಿನ ಯಶಸ್ಸು ನಿರ್ಧಾರವಾಗುವುದು ಅಂತಿಮವಾಗಿ ನಮ್ಮ ಉಸಿರು ನಿಲ್ಲುವ ವೇಳೆಗೆ. ನಮ್ಮೆಲ್ಲ ತಪ್ಪು ನಿರ್ಧಾರಗಳ ಕುರಿತು ನಮಗೆ ಪಶ್ಚಾತ್ತಾಪ ಮತ್ತು ಯಾರಿಗೆ ನಾವು ನೋವು ಕೊಟ್ಟಿದ್ವೋ ಅವರನ್ನ ಕ್ಷಮೆ ಕೇಳಿದ್ವಾ, ಕೇಳಿದ ಮರುಕ್ಷಣವೇ ಪ್ರಾಣ ಹೋದ್ರೂ ಕೂಡ ಅದು ಜೀವನದ ಯಶಸ್ಸು. ಲೈವ್ ಮುಖಾಂತರ ಬಹಿರಂಗವಾಗಿ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಿಮ್ಮ ದೊಡ್ಡ ಗುಣ. ಬಹುಶಃ ನಿಮ್ಮ ಮಾತು ಕೇಳಿ ಆದ್ಮೇಲಾದರೂ ತುಂಬಾ ಜನ ತಮ್ಮ ಹೆಂಡತಿ ಮಕ್ಕಳಿಗೆ ಆ ರೀತಿ ನೋವು ಕೊಡ್ತಾ ಇದ್ರೆ, ಕುಡಿದು ಬಂದು ಇರೋಬರೋ ದುಡ್ಡನ್ನೆಲ್ಲ ಖಾಲಿ ಮಾಡಿ ಆರೋಗ್ಯ ಕೆಡಿಸ್ಕೊಂಡು ಸಾಲ ಸೂಲ ಮಾಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಹೆಂಡತಿ ಮಕ್ಕಳಿಗೆ ಭಾರ ಆಗಿ, ಕಡೆಗೆ ಈಗ ಹೇಳ್ತಾರೆ ನಾವು ದುಡಿತೀವಿ, ನಾವು ಕುಡಿತೀವಿ. ಹೌದು, ನೀವೇ ದುಡಿತೀರಾ. ಆದರೆ ಇವತ್ತು ನೀವೇನು ಕುಡಿತಾ ಇದ್ರು, ನೀವು ವರ್ಷ ಪೂರ್ತಿ ಜೀವನ ಪೂರ್ತಿ ದುಡಿದ ಎಲ್ಲ ದುಡಿಮೆಯನ್ನು ಒಂದೇ ದಿವಸ ಆಸ್ಪತ್ರೆಗೆ ಹಾಕ್ಸುತ್ತೆ. ಹೌದು ಸರ್. ನಾವು ದುಡಿತೀವಿ, ನಾವು ಕುಡಿತೀವಿ. ಅರೆ, ನಾವು ದುಡಿತೀವಿ ಅಂದ ಮಾತ್ರಕ್ಕೆ ನಾವು ವಿಷ ಕುಡಿಬಹುದಾ?
ಸರ್ ದುಡ್ಡು ಹಾಕೋದು ಒಂದ್ ಕಡೆ ಇರ್ಲಿ ಸರ್, ಆ ಕಡೆ ಮನೆ ಕಡೆ ಮಕ್ಕಳು ನೋಡಕ್ಕಾಗಲ್ಲ, ಹಾಸ್ಪಿಟಲ್ ಬಂದು ಕುತ್ಕೋಬೇಕು ಪೇಷಂಟ್ ಮುಂದೆ. ಹಾಸ್ಪಿಟಲ್ ಎಲ್ಲಿ ಇರುತ್ತೆ, ಮನೆಯಲ್ಲಿ ಇರುತ್ತೆ, ಅಲ್ಲಿ ಮಕ್ಕಳಿಗೆ ಅಡಿಗೆ ಮಾಡ್ಬೇಕು, ಇಲ್ಲಿ ಪೇಷಂಟ್ ನೋಡ್ಕೋಬೇಕು, ಮನೇಲಿ ಎಕ್ಸಾಮ್ ಇರುತ್ತೆ, ಸ್ಕೂಲ್ಗೆ ಹೋಗೋದಿರುತ್ತೆ. ಅವ್ರಿಗೆ ಒಂಥರ ನರಕ ಸರ್. ಈ ಹಾಸ್ಪಿಟಲ್ ನೋಡ್ಬೇಕಾ, ಮನೆ ನೋಡ್ಬೇಕಾ, ಈ ಎದ್ದೋಗಿದ್ದು ಟ್ರಾಫಿಕ್ ಎಲ್ಲ ಆತರ ನರಕ ಆಗ್ಬಿಟ್ಟು ಸತ್ತವ್ರಕ್ಕಿಂತ ಬದುಕಿದವರೇ ನಿಜವಾಗಿ ಸತ್ತೋಗ್ಬಿಡ್ತಾರೆ ಸರ್. ನಿಜ, ಸತ್ತವ್ರು ಸತ್ತು ಬಿಡ್ತಾರೆ ಸರ್. ನಿಜವಾಗಿ ಬದುಕಿರ್ತಾರಲ್ಲ ಅವ್ರು ನಿಜವಾಗಿ ಸಾಕ್ತಿರ್ತಾರೆ, ದಿನ ಸಾಯ್ತಾರೆ ಸರ್ ಅವರು. ನಿಜ, ಅದನ್ನ ಬಹಳ ಚಿಗುರಲ್ಲಿದ್ದಾಗ್ಲೇ ಚೂಟ ಹಾಕಬೇಕು. ಹೌದು ಹೌದು. ಹೇಳ್ದಂಗೆ ಮೊದಲನೇದಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇದು ಸರಿಯಲ್ಲ. ನಾನು ದುಡಿತಾ ಇರ್ಬೋದು, ನಂಗೆ ದುಡ್ಡಿರ್ಬೋದು, ಇವತ್ತು ಕುಡಿಸೋ ಜನಗಳು ನನ್ನ ಸುತ್ತಮುತ್ತ ಇರ್ಬೋದು, ಆದರೆ ಕೆಟ್ಟು ಬೀದಿಗೆ ಬಂದು ಆರೋಗ್ಯ ಕೆಟ್ಟು ಕರುಳು ಸುಟ್ಟು ಹೋಗಿ ಏನೋ ಕುಡಿದು ಆಕ್ಸಿಡೆಂಟ್ ಆಗಿ ಇನ್ನೇನೋ ಆಗಿ ಮನೇಲಿ ಅರ್ಧಂಬರ್ಧ ಜೀವಾಗ ಹಾಸಿಗೆ ಮೇಲೆ ಬಿದ್ದಾಗ ಯಾವ ಫ್ರೆಂಡು ಬರಲ್ಲ. ಬಂದರೂ 2 kg ಸ್ವೀಟ್ ತಂದು ಕೊಟ್ಟು 2 kg ಸೇಬು ತಂದು ಕೊಟ್ಟು ಎಲ್ಲ ಹೊಂಟೋಗಿ ಅವ್ರವ್ರ ಸಂಸಾರ ನೋಡ್ಕೊಳ್ತಾರೆ ಹೊರತು ನನ್ನ ಸಂಸಾರಕ್ಕೆ ಯಾರು ಆಗಲ್ಲ. ಇದು ಮೊದಲು ಮಾಡ್ಕೊಳ್ಳಿ ಸರ್. ಈಗ ಸತ್ರು ಯಾರು ಬರಲ್ಲ ಸರ್. ಸ್ಟೇಟಸ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಯಾರನ್ನ ಹಾಕಿದ್ರೆ ಅದನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕ್ಬಿಟ್ಟು ಅಲ್ಲೇ ಮುಗಿಸ್ಬಿಡ್ತಾರೆ. 20 ಸೆಕೆಂಡ್ ಅದು ಅವರು ಫೋಟೋ ಬೇರೆ ಯಾರು ಹಾಕಿರ್ತಾರೆ, ಅದನ್ನ ಇವನು ನೋಡಿರ್ತಾನೆ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇವನ್ ಹಾಕ್ತಾನೆ, ಮತ್ತೆ ಹುಟ್ಟಿ ಬಾ ಗೆಳೆಯ ಮರಳಿ ಬಾರದು ಗೂಡಿಗೆ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು 20 ಮುಗೀತು. ಮತ್ತೆ ಅವ್ನು ಮಚ ಅವ್ನು ಸತ್ನೋ ಏನ ಮಗ ಬೇರೆ ಬೋರ್ ಆಗ್ತೈತೆ ಬಾರೋ ಎಣ್ಣೆ ಹೊಡೆಯೋಣ ಅಂತ ಮತ್ತೆ ಅವನ ಹೆಸರಲ್ಲಿ ಇವ್ರು ಮತ್ತೆ ಕುಡಿತಾರೆ. ಇದು ಬರೇ ಹೊಸ ಹುಡುಗರೇ ಸರ್. ಇವಾಗ ಮತ್ತೆ ಹುಟ್ಟಿ ಬಾ ಗೆಳೆಯನೇ ಬ್ಯಾನರ್ ಕಾಣಿಸುತ್ತೆ ಎಲ್ಲಾ ಕಡೆ. ನೋಡಿ, ಯೋಚನೆ ಮಾಡಿ, ಕುಡಿತಕ್ಕೆ ನೀವು ಒಂದು 20 ವರ್ಷ ಕುಡಿಬೇಕು, ನಿಮ್ಮ ಕರುಳೆಲ್ಲ ಸುಟ್ಟು ಹೋಗ್ಬೇಕು, ಅಷ್ಟೊಂದು ಸಮಯ ಬೇಕಿಲ್ಲ. ಒಂಚೂರು ಪ್ರಜ್ಞೆ ತಪ್ಪಿ ನಶೆಗೆ ಹೋಗಿ ಆಕ್ಸಿಡೆಂಟ್ ಆಗಿ ಹೋದರೆ ಕುಡಿತ ಶುರು ಮಾಡಿ ಇನ್ನು 4 ತಿಂಗಳಿಗೆ ಶಿವಂಪಾದ ಸೇರ್ಬೋದು. ಹೌದು. ಇಲ್ಲ ಕುಡಿದು ಒಂದು 10 ವರ್ಷ 15 ವರ್ಷ ಆದಮೇಲೆ ಆಗುತ್ತಲ್ಲ ಬಿಡು ಅದೆಲ್ಲ. ಹಂಗೇನಿಲ್ಲ. ಅಷ್ಟೊತ್ತಿಗೆ ನಿಮ್ಮ ಮರ್ಯಾದೆ ಹೋಗಿ, ಸಂಸಾರ ಹೋಗಿ, ಹೆಂಡ್ರ ಮಕ್ಳು ಹೋಗಿ, ಆರೋಗ್ಯ ಹೋಗಿ, ಎಲ್ಲ ಹೋಗಿ ಕಡೆಗೆ ಸತ್ರು ಬದುಕಿದ್ರು ವ್ಯತ್ಯಾಸ ಏನೂ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿರ್ತೀರ. ಅದ್ರ ಜೊತೆ ಮರ್ಯಾದೆ ಹೋಗ್ಬಿಟ್ಟಿರುತ್ತೆ ಸರ್. ಅದೇ ವ್ಯಕ್ತಿತ್ವ ಅಂತ ಮುಗೀತಲ್ಗೆ. ಹೌದು ಹೌದು ಹೌದು, ಖಂಡಿತ. ಹಾಗಾಗಿ ಮೊದಲನೇದು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರೂ ಬರಲ್ಲ, ನನ್ನ ಸಂಸಾರಕ್ಕೆ ನಾನು, ನನ್ನ ಸಂಸಾರವೇ ನನಗೆ, ನನ್ನ ಹೆಂಡ್ರ ಮಕ್ಕಳಿಗೆ ನಾನು, ನನಗೆ ನನ್ನ ಹೆಂಡ್ರ ಮಕ್ಳು ಇಷ್ಟೇ. ಎರಡನೇದು, ಬಿಡಬೇಕು ಅನ್ನೋ ಸಂಕಲ್ಪ ಎಷ್ಟು ಗಟ್ಟಿಯಾಗಬೇಕೋ ಅಷ್ಟೇ ಗಟ್ಟಿಯಾಗಿ ಕೆಲವು ಸಂಬಂಧ ಸ್ನೇಹಗಳನ್ನು ಕಳ್ಕೊಳ್ಳೋಕು ನೀವು ತಯಾರಿರ್ಬೇಕು. ಯಾವ ಸ್ನೇಹ ಅಂದ್ರೆ ಈ ಕುಡಿಸೋ ಸ್ನೇಹ, ಈ ಸಂಜೆ ಸ್ನೇಹ ಇದೆಯಲ್ಲ, ಅಯ್ಯೋ ಅವ್ರನ್ನ ಬಿಡೋಕ್ಕಾಗಲ್ಲ ಸರ್, ಅದಕ್ಕೆ ಅಲ್ಲ ಪ್ರಾಣ ಬಿಡೋ ಸ್ಥಿತಿ ಬರ್ತಿ ಕಣಯ್ಯ ನೀನು. ಇಲ್ಲ ಪ್ರಾಣ ಬಿಡು, ಇಲ್ಲ ಇವ್ರನ್ನ ಬಿಡು. ಇಲ್ಲ, ನಾನು ಅದೇ ತಪ್ಪು ಮಾಡಿದೆ ಸರ್. ನೀವು ಹೇಳಿದ್ರಲ್ವಾ, ಅಲ್ಲಿ ನಾವು ಹೆಂಡತಿ ಮಕ್ಳು ಬೇಕಂದ್ರೆ ಒಂದು ಕಳ್ಕೊಳ್ಳೇಬೇಕು, ನಾವು ಅವ್ರನ್ನ ಬಿಡ್ಲೇಬೇಕು. ತಡೆಯಪ್ಪ, ನೀವು ಕುಡಿಯೋದು ಬಿಟ್ಟಿದ್ದೀರಾ ಅನ್ನೋದನ್ನ ನಿನ್ನ ಒಬ್ಬ ಗೆಳೆಯ ಸಂಭ್ರಮಿಸ್ತಾನಲ್ಲ, ಅವನ ಪಾದ ಹಿಡಿ. ಹೌದು ಸರ್, ನಾವೆಲ್ಲ ನೋಡಿದೀವಿ. ನೀನ್ ಮತ್ತೆ ಬಂದೇ ಬರ್ತೀಯ ಅಂತಾನಲ್ಲ, ಅವನು ಯಾವತ್ತೂ ಹೋಗ್ಬೇಡ. ಇದು ಎರಡನೇದು. ಮೂರನೇದು, ನೀವು ಆ ಕುಡಿತದ ಸಮಯ ಏನಿದೆ ಆ ಸಮಯವನ್ನ ಇನ್ನೊಂದೇನೋ ರ್ಯಾಪಿಡೋ ಇನ್ನೇನೋ ಮಾಡಿ ಅದನ್ನು ಫಿಲ್ ಮಾಡಬೇಕು. ಸರ್, ಅದು ನೆಕ್ಸ್ಟ್ ಡೇ ಮತ್ತೆ ದುಡಿಬೇಕಂತಾನೆ ಆಸೆ ಹುಟ್ಟುತ್ತೆ ಅವನಿಗೆ, ಕುಡಿಬೇಕಂತ ಆಸೆ ಹುಟ್ಟಲ್ಲ. ಅಂದ್ರೆ ಕುಡಿತಾ ಇದ್ದ ಆ ಟೈಮ್ ಟೇಬಲ್ ಅನ್ನ ಹೆಂಗಾದ್ರೂ ಮಾಡಿ ಯಂತ್ರಲ್ಲ ಬಿಸಿ ಮಾಡ್ಬಿಡ್ಬೇಕು. ಹೌದು ಸರ್, ಒಂದು 5 ದಿನ 6 ದಿನ ಕಂಟಿನ್ಯೂ ಮಾಡ್ಬಿಟ್ರೆ ಅವನಿಗೆ ಆಟೋಮೆಟಿಕ್ ಆಗಿ ಕೆಲಸದ ಮೇಲೆ ಗಮನ ಹೋಗುತ್ತೆ ಸರ್. ನೀವ್ ಆಗ್ಲೇ ಹೇಳ್ದಂಗೆ ಆ ಕ್ರಿಮಿ ಕೀಟಗಳೆಲ್ಲ ಆಮೇಲೆ ನಿಮ್ಮ ಹಾದಿಗೆ ಬರ್ತವೆ. ಹೌದು ಸರ್, ಹೌದು 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 ಸರ್. ಇದು ಹೆಂಗಾಗಿದೆ ಅಂದ್ರೆ ಸರ್, ನಾನು ಬೆಳಗ್ಗೆ 6 ಗಂಟೆಗೆ ಹೋಗ್ತಿದ್ದೆ ಬಾರ್ಗೆ. ಟೈಮ್ ಇದೆಲ್ಲ, ಬೆಳಗ್ಗೆ ತನಕ ಏನ್ ಮಾಡೋದಂತ ನಾನು ನಿಧಾನ ಸುಮ್ನೆ ಕುತ್ಕೊಂತಿದ್ದೆ. ಎದುರುಗಡೆ ಬರೋರು 5 ಪಟ 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 ಹಾಕೊಂಡ್ ಹೋಗಕ್ ಬರೋರಲ್ವಾ, ಅದು ಅವನು 5 ನಿಮಿಷ ಮೊಬೈಲ್ ಮಾತಾಡೋದು, ಇನ್ನೊಬ್ಬನ 5 ನಿಮಿಷ 5 ನಿಮಿಷ ಕೇಳಿ ರಾತ್ರಿ ನನಗೆ ಬ್ರೈನ್ ಒಂಥರ ಆಗಲ್ಲ ಸರ್, ವಿಚಿತ್ರವಾಗಿ. ಅವಾಗ ನನಗೆ ನೆನಪಾಯ್ತು, ಈ ಲಾರಿ ಡ್ರೈವರು, ಕ್ಯಾಬ್ ಡ್ರೈವರು, ಆಟೋ ಡ್ರೈವರು ತುಂಬಾ ಸಿಡುಕು ಮುಡುಕು, ಸ್ವಲ್ಪ ಕೋಪ ಬರ್ತದ ಅವ್ರಿಗೆ ಬೇಗ. ಲಾರಿ ಡ್ರೈವರ್ ನೋಡಿ ಏನ್ ಬೈದ್ರು ಬೈಸ್ಕೊಂಡು ಸುಮ್ಮನೆ ಇರ್ತಾನೆ. ಕ್ಯಾಬ್ ಡ್ರೈವರ್ ಅಂತಾರೆ ಡಿಫ್ರೆಂಟ್, ಡೀಸೆಂಟ್ ಆಗಿರ್ತಾನೆ, ಮಧ್ಯದ ಸ್ಥಿತಿ ಒಂದು. ಆಟೋ ಡ್ರೈವರ್ ಏನಕ್ಕಂದ್ರೆ ನನಗ್ ಗೊತ್ತಾಯ್ತು, ಆಟೋ ಡ್ರೈವರ್ಗೆ ಹಿಂದ್ಗಡೆ ಕೂತಿರೋ ಪ್ಯಾಸೆಂಜರ್ ಅವ್ನು ಮಾತಾಡಿಸ್ತಾರೆ ಆಟೋ ಡ್ರೈವರ್. 15 ನಿಮಿಷ ಇವ್ನಿಗೆ ಏನ್ ಬೇಕು, ಏನಪ್ಪಾ ಕಾಂಗ್ರೆಸ್ ಅವ್ರು ರೋಡ್ ಎಲ್ಲ ಹಾಳು ಮಾಡಿದ್ರಂತ ಇವನ್ ಮಾತಾಡ್ತಾನೆ, ಇನ್ನೊಬ್ಬನು ಬಿಜೆಪಿ ಅಂತ ಬರ್ತಾನೆ, ಇನ್ನೊಬ್ಬನು ದರ್ಶನ್ ಏನಾಯ್ತು ಕತೆ ಅಂತ ಇನ್ನೊಬ್ಬನು ಬರ್ತಾನೆ. ಇವನಿಗೆ ಏನಾಗುತ್ತೆ, ಆಟೋ ಡ್ರೈವರ್ಗೆ ತಲೆ ಕೆಟ್ಟು ಬಿಡುತ್ತೆ, ಏನ್ ತಗೋಬೇಕಂತ ಮೆಮೊರಿ ಅವನಿಗೆ ಕನ್ಫ್ಯೂಸ್ ಆಗುತ್ತೆ. ಅದು ಏನ್ ತಗೋಬೇಕಂತ ಕನ್ಫ್ಯೂಸ್ ಆದಾಗ ಸಿಟ್ ಎಲ್ಲ ತಂದು ಬೇರೆಯವ್ರ ಮೇಲೆ ಹಾಕ್ತಾನೆ, ಯಾರೋ ಲಾಸ್ಟ್ ಅಲ್ಲಿ. ಅಂದ್ರೆ ಪ್ಯಾಸೆಂಜರ್ಗಳ ಮೇಲೆ ಹಾಕ್ಲಿಕ್ಕೆ ಆಗಲ್ಲ ಅಂತ. ಯಾರು ಸಿಗ್ತಾರ ಗೊತ್ತಿಲ್ಲ, ಲಾಸ್ಟಿಗೆ ಹೆಂಡತಿ ಸಿಗ್ಬೋದು, ಮನೇಲಿ ಯಾರೋ ಸಿಗ್ಬೋದು,
ಮಕ್ಳು ಸಿಗ್ಬೋದು, ಯಾರು ಒಳ್ಳೆ ಬಯಸ್ಕೊಳ್ಳೋ ಸ್ನೇಹಿತ ಸಿಗ್ಬೋದು, ಅವ್ರ ಮೇಲೆ ಹಾಕ್ತಾರೆ ಅಂತ. ಅದೇ ತರ ಸರ್, ನಾನು ಬಾರಲ್ಲಿ ಕೂತಾಗ ಈ ತರ ಬಂದು ಹೇಳಿ ಹೋಗೋರು ನನಗೆ. ಎಲ್ಲ ಗುರುಗಳಾಗಿವರು ನನಗೆ, ಹಂಗೆ ಹಿಂಗಿರು ಹಿಂಗಿರು ಅಂತ. ಯಾಕಂದ್ರೆ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕು, ಎಣ್ಣೆ ಹೊಡೆಯೋಕೆ ಮಾತಾಡ್ಬೇಕು. ಹೌದು ಹೌದು, ಅವ್ರಿಗೆ ಟೈಮ್ ಪಾಸ್. ಅದು ಕೇಳಿ ಸರ್ ನನಗೆ ರಾತ್ರಿ ಒಂಥರ ವಿಚಿತ್ರ ಕನಸುಗಳು, ಒಂಥರ ವಿಚಿತ್ರ ಮೆದುಳು ಒಂಥರ ಬಿದ್ದಂಗ ಆಗೋದು, ವಿಚಿತ್ರವಾಗಿ ಆಗೋದು. ಇದು ಯಾಕೆ ಹಿಂಗ ಆಗ್ತಾ ಇದೆ ಅಂತ ನೋಡಿದ್ರೆ ಕೊನೆಗೂ ಬೇಡವಾದನ್ನ ಕೇಳಿಸ್ಕೊಳ್ಳಬಾರ್ದು ಸರ್. ಇಲ್ಲಿ ಎರಡು ವಿಚಾರ. ಒಂದು, ಬಾಯಿಂದ ಕುಡಿಯುವ ಈ ರಾಮರಸ ಎಷ್ಟು ಕೆಟ್ಟದೋ, ಅಥವಾ ಬಾಯಿಂದ ಕುಡಿಯುವ ಈ ಹೆಂಡ ಎಷ್ಟು ಕೆಟ್ಟದೋ, ಕಿವಿಯಿಂದ ಕುಡಿಯುವ ಹೊಲಸು ವಿಚಾರಗಳು ಅಷ್ಟೇ ಕೆಟ್ಟದು. ಸರ್ ಇದು 100% ಸತ್ಯ ಸರ್, ನನ್ನ ಸ್ವಂತ ಅನುಭವ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ, ಈ 3 ಕೋತಿಗಳನ್ನ ಕುಂಡಿಸಿದ್ರು. ಒಂದು ಕೋತಿ ಕಣ್ಣು ಮುಚ್ಕೊಂಡಿತ್ತು, ಒಂದು ಕೋತಿ ಕಿವಿ ಮುಚ್ಕೊಂಡಿತ್ತು, ಒಂದು ಕೋತಿ ಬಾಯಿ ಮುಚ್ಕೊಂಡಿತ್ತು. ಅಂದ್ರೆ ಅಯ್ಯ, ನೀನು ಬಾಯಿಂದ ಏನು ತಿಂತೀಯಲ್ಲ, ಇದು ನಿನ್ನ ದೇಹ, ನಿನ್ನ ಬದುಕನ್ನು ಅಥವಾ ನಿನ್ನ ದೇಹವನ್ನು ಆರೋಗ್ಯವಾಗಿಡೋದು ಇಲ್ಲದೆ ಇಡೋದು ಅದೊಂದು ಸ್ವಲ್ಪ ವ್ಯತ್ಯಾಸ ಬೀರ್ಬೋದು. ಏನೋ ಒಂದು 20%. ನಾನ್ ವೆಜ್ ತಿನ್ನೋನಿಗೆ ಒಂಚೂರು ಏನೇನೋ ಅನ್ನಿಸ್ಬೋದು, ವೆಜ್ ತಿನ್ನೋನಿಗೆ ಒಂಚೂರು ಏನೋ ಚೆಂದ ಇರ್ಬೋದು. ಆದರೆ ಇದಕ್ಕಿಂತ ಇನ್ನೂ ಹೆಚ್ಚು ಪ್ರಭಾವ ಬೀರೋದು ಈ 3 ವಿಚಾರ. ಕಿವಿಯಿಂದ ಕೆಟ್ಟದ್ದು ಕೇಳಿಸ್ಕೊಂಡ್ರೆ, ಕಣ್ಣಿಂದ ಕೆಟ್ಟದ್ದು ನೋಡೋದು, ಬಾಯಿಂದ ಕೆಟ್ಟದ್ದು ಮಾತಾಡೋದು. ಈ 3 ನೆಟ್ಟಗಿದ್ರೆ ನೀನು ಬಾಯಿಂದ ಏನೋ ತಿಂತೀಯಲ್ಲ, ಅದು ಮ್ಯಾಟ್ರೇ ಅಲ್ಲ. ಖಂಡಿತ ಸರ್, ಖಂಡಿತ. ಬಾಯಿಂದ ಬರೀ ಸಸ್ಯಾಹಾರ, ನಾನು ತುಂಬ ಮಡಿಯುವಂತ, ತುಂಬ ಅದು ಇದು ಅಂತ ನೀನು ತುಂಬ ಬಾಯಿಂದ ಒಳ್ಳೆ ಸಸ್ಯಾಹಾರ ತಿಂದ್ಬಿಟ್ಟು ಹೊರ್ಗಡೆ ಬಳಿ ಮಾಂಸ ಕೆಟ್ಟ ಅಶ್ಲೀಲನೇ ನೋಡೋದು, ಕೇಳೋದು, ಮಾತಾಡೋದು ಮಾಡಿದ್ರೆ ನೀನು ತಿನ್ನೋ ಊಟ ಏನೂ ಮ್ಯಾಟ್ರ್ ಆಗಲ್ಲ. ಹೌದು ಹೌದು ಹೌದು. ಸೊ ನೀವು ಇಲ್ಲಿ ಹೇಳಿದ್ರಿ, ಕುಡಿತಾ ನನ್ನನ್ನು ಎಷ್ಟು ಹಾಳು ಮಾಡ್ತಿತ್ತು. ಅಟ್ ದ ಸೇಮ್ ಟೈಮ್ ಯಾರ್ಯಾರೋ ಬಂದು ಏನೇನೋ ಹೇಳ್ತಾ ಇದ್ರಲ್ಲ, ಫಿಲ್ಟರ್ ಮಾಡದೆ ನನ್ನ ಒಳಗಡೆ ಕಿವಿಯಿಂದ ಏನು ಊಟ ಮಾಡ್ತಿದ್ನಲ್ಲ, ಅದು ನನ್ನನ್ನು ರಾತ್ರಿ ಕೊಲ್ತಾ ಇತ್ತು. ಸರ್, ಈ ಡ್ರಿಂಕ್ಸ್ ಗಿಂತ ಜಾಸ್ತಿ ಕೊಲ್ತಾ ಇತ್ತು ಸರ್ ನನಗೆ. ಓ, ಹಂಗಾದ್ರೆ ಈ ಡ್ರಿಂಕ್ಸ್ ಆದ್ರೆ ನಿಷೇಧ ಬಿಟ್ಟು ಊಟ ಮಾಡಿ, ಈ ಡ್ರಿಂಕ್ಸ್ ಗಿಂತ ಆ ಮಾತುಗಳು ತುಂಬಾ ಕೊಲ್ತಾ ಇತ್ತು ಸರ್ ನನಗೆ. ನಿಜ 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 ನಿಜ. ನೋಡಿ, ಅಲ್ಲಿಗೆ ಅರ್ಥ ಏನಂದ್ರೆ, ಸರ್ ನಾನು ಕುಡಿತಾ ಇಲ್ಲ ಸರ್, ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೊಲ್ಸಸ್ ಮಾತಾಡ್ತಾರೆ ಸರ್, ಸುಮ್ಮನೆ ಅಲ್ಲೊಂದಷ್ಟು ಟೈಮ್ ಪಾಸಿಗೆ ಕೂತ್ಕೊಳ್ತೀನಿ ಸರ್ ಅಂದರೆ, ನೀವು ಕುಡಿತ ಮಾಡ್ತಿರೋನು ಎಷ್ಟು ಕೆಡ್ತಾವನು, ನೀನು ಅಷ್ಟೇ ಕೆಡ್ತಿದೀಯ, ಬಟ್ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಸರ್, ಅವ್ರು ಕುಡ್ದು ಕೆಟ್ಟರು, ನಾನು ಅಲ್ಲಿ ಕೂತು ಕೆಟ್ಟೆ ನಂಗೆ. ಹೌದು, ಯಾಕಂದ್ರೆ ನಿನ್ನ ಕಣ್ಣಿಂದ ನೋಡೋ ದೃಶ್ಯ, ಯಾರೋ ಒಬ್ಬ ಸಿನಿಮಾದಲ್ಲಿ ಕೆಟ್ಟ ಹೊಲಸು ಸೀನ್ ನೋಡಿ ಒಂದು ಹೆಣ್ಮಗಳ ಮೇಲೆ ರೇಪ್ ಮಾಡುವಷ್ಟು ಕೆಟ್ಟ ಮನಸ್ಥಿತಿ ಬಂತು ಅಂದರೆ, ಕಣ್ಣಿಂದ ನೋಡುವ ದೃಶ್ಯ ಅವನಿಗೆ ಆ ಯೋಚನೆ ಬರಿಸ್ತು ಅಂತ ಅರ್ಥ. ಹೌದು ಸರ್, ಹೌದು. ಸೊ ಈ ಇಂದ್ರಿಯಗಳ ಮೂಲಕ ನೀನು ಏನು ಒಳಗಡೆ ತಗೊಳ್ತೀಯೋ ಅದೇ ನೀನು ಒಳಗಡೆಯಿಂದ ರೂಪುಗೊಳ್ತಾ ಹೋಗ್ತೀಯ. ಇದೇ ಸತ್ಯ, ಬೇರೆ ಏನು. ಹೌದು ಸರ್, ಆ ದೇಹ ಕೂಡ ಅದೇ ತರ ಕೋಆಪರೇಟಿವ್ ಮಾಡುತ್ತೆ ಸರ್. ನಾವೇನ್ ತಗೊಂತೀವಿ ಅದಕ್ಕೆ ಮಾಡುತ್ತೆ. ನೀವು ತಪ್ಪಲಿ ಒಳ್ಳಿ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಗ್ಯಾಸ್ ಹಚ್ಚಿ ಆದ್ಮೇಲೆ ತಪ್ಪಲಿ ಇಟ್ಟು ಅದರೊಳಗೆ ನೀರು ಹಾಕಿ ಅದಕ್ಕೆ ಒಂದು ಅಕ್ಕಿ ಹಾಕಿ ಬಾಯಿ ಮುಚ್ಚಿಬಿಟ್ರೆ ಇನ್ಕೊಳ್ಳಿ, ಅದು ಉಕ್ಕ ಆಮೇಲೆ ಅಕ್ಕಿ ಬಸಿಯೋಣ ಅಂತ. ಓಕೆ, ಸಾಂಬಾರು ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ನೀವು ಮೇಲ್ಗಡೆ ಪಾತ್ರೆಗೆ ಏನು ಬಾಯಿ ಮುಚ್ಚಿದ್ದೀರಿ, ಆ ಬಾಯಿ ಮುಚ್ಚಿಬಿಟ್ಟು ನೀವು ಮೇಲ್ಗಡೆ ಉಪ್ಪು ಹಾಕಿದ್ರೆ ಅದು ಸಾರ್ಗೆ ಹೋಗುತ್ತಾ? ಅದು ಅಂದ್ರೆ ಸಾಂಬಾರು ಉಪ್ಪನ್ನ ಪಡ್ಕೊಂಡು ರುಚಿ ಆಗ್ಬೇಕಂದ್ರೆ ಬಾಯಿ ಮುಚ್ಚಲ ತೆಗೆದ್ಬಿಟ್ಟು ಉಪ್ಪು ಹಾಕ್ಬೇಕು. ಹೌದು. ಇಲ್ಲ ನೀವು ಮುಚ್ಕೊಂಡ್ಬಿಟ್ರಿ ಅಂದ್ರೆ ಎಷ್ಟು ಉಪ್ಪು ಹಾಕಿದ್ರು ಅದು ಸಾಂಬಾರಿನ ಯಾವುದೇ ಪ್ರಭಾವ ಬೀರೋದಿಲ್ಲ, ರುಚಿ ಬರಲ್ಲ. ನೀವು ಕಣ್ಣು ಕಿವಿ ಮೂಗು ಇವೆಲ್ಲ ಇಂದ್ರಿಯಗಳು ಮುಚ್ಕೊಳ್ಳಿ, ನಿಮ್ಮ ಒಳಗಡೆ ಅದೇನು ಕೆಟ್ಟದ್ದು ಮಾಡಲ್ಲ, ಅದ್ರ ಯಾವುದೇ ಪ್ರಭಾವ ಬೀರಲ್ಲ. ನಾನು ಉದಾಹರಣೆ ಕೊಟ್ಟಿದ್ದು ಅದಕ್ಕೆ. ಸಾಂಬಾರು ಬಾಯಿ ಅಥವಾ ರೆಡಿ ಆಗ್ತಿರೋ ಸಾಂಬಾರ್ಗೆ ಉಪ್ಪು ಹಾಕಬೇಕು ಅನ್ನೋ ಸಮಯ ಬಂದಾಗ ನೀವು ಆ ಸಾಂಬಾರು ಬಾಯಿ ಮುಚ್ಚಿಬಿಟ್ಟು ಮೇಲಿಂದ ಉಪ್ಪು ಹಾಕಿದ್ರೆ ಅದು ಮೇಲೆ ಉಳ್ಕೊಳ್ಳುತ್ತೆ, ಸಾಂಬಾರಿಗೆ ಯಾವುದೇ ಪ್ರಭಾವ ಬೀರೋದಿಲ್ಲ. ಅಂದರೆ ಅದನ್ನು ಮುಚ್ಚಿ ಉಪ್ಪು ಹಾಕಿದ್ರೆ ಹೇಗೆ ಒಳಗಡಿನ ಸಾಂಬಾರು ಉಪ್ಪು ಅಥವಾ ಸಪ್ಪೆ ಅಥವಾ ಉಪ್ಪು ಅಥವಾ ಅದಕ್ಕೆ ಯಾವುದೇ ಪ್ರಭಾವ ಬೀರೋದಿಲ್ವೋ, ಹಾಗೆ ನೀವು ಕೆಟ್ಟದ್ದು ಬಂದಾಗಲೆಲ್ಲ ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡ್ರೆ ಅದು ನಿಮ್ಮ ಒಳಗಡೆ ಏನು ಪ್ರಭಾವ ಬೀರುವುದಿಲ್ಲ. ಮುಚ್ಕೊಳ್ಳೋದು ಅಂದ್ರೆ ಅದರ ಅರ್ಥ ಅಲ್ಲಿಂದ ಜಾಗ ಖಾಲಿನೂ ಮಾಡ್ಬೋದಲ್ಲ. ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳಿಕ್ಕೆ ಎಷ್ಟೋ ಜನ ತಮ್ಮ ಜೀವನವನ್ನೇ ಬಲಿ ಕೊಟ್ಬಿಟ್ಟಿರ್ತಾರೆ. ನೋಡಿ, ಒಬ್ಬ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಒಬ್ಬ ಸೈನಿಕನ ಬಲಿದಾನ, ಅಯ್ಯೋ ದೇಶ ಉಳಿಸ್ಕೊಳ್ಳೋಕೆ ಅಂತ. ಇಲ್ಲಿ ಕುಡುಕರನ್ನು ಉಳಿಸ್ಕೊಳ್ಳೋಕೆ ನಾನು ಸಂಜೆ ಆದರೆ ಅವರು, ಅಯ್ಯೋ ಸರ್ ನನಗೇನು ಕುಡಿಯೋಕೆ ಇಷ್ಟ ಇಲ್ಲ ಸರ್, ಆದರೆ ಫ್ರೆಂಡ್ಸ್ಗಳು ಬೇಕಲ್ಲ ಸರ್. ಇಲ್ಲ, ಫ್ರೆಂಡ್ಸ್ ಸಿಗ್ತಾರೆ ಸರ್, ಅದು ಸ್ವಲ್ಪ ತಡ ಆಗುತ್ತೆ. ಬೇರೆ ರೂಟ್ಗೆ ಹೋದ್ರೆ ಬೇರೆ ರೂಟಲ್ಲೇ ಸಿಗ್ತಾರೆ ಫ್ರೆಂಡ್ಸ್. ನೀವು ಚೆನ್ನಾಗಿ ಹೇಳಿದ್ರಿ, ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿನ ಒಂದಷ್ಟು ಆ ದೇವಸ್ಥಾನದ ಸುಖ ಉಂಡಿರೋ ಆ ಸ್ನೇಹಿತರು ಸಿಗ್ತಾರೆ, ಅದು ನಿಜವಾದ ಅಂತವ್ರೆ ಸಿಗ್ತಾರೆ. ಅಲ್ಲಿಗೆ ಹೋದ್ರೆ ಅಂತವ್ರೆ ಸಿಗ್ತಾರೆ ಸರ್. ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋದ್ರೆ ಬಿಸ್ನೆಸ್ ಮ್ಯಾನ್ ಅವರೇ ಸಿಗ್ತಾರೆ.
ಜನರಲ್ ಬೋಗಿಯಲ್ಲಿ ಹೋದ್ರೆ ಜನರಲ್ ಅದು ಟ್ರಕ್ ಒಂದೇ ಸರ್, ರೈಲ್ವೆ ಟ್ರಕ್ ಒಂದೇ. ಅದರಲ್ಲಿ AC ಕೋಚು, ಜನರಲ್ ಕೋಚು, ಸ್ಲೀಪರ್ ಕೋಚು ಬೇರೆ ಬೇರೆ. ನಿಜ ನಿಜ. ಸೊ ನೀವು ಹೋಗುವ ಜಾಗಗಳು, ನೀವು ಕೂರುವ ನಿಲ್ಲುವ ಅಥವಾ ಸ್ವಲ್ಪ ಸಮಯ ಕಳೆಯುವ ಜಾಗದಲ್ಲಿ ಯಾವ ಥರದ ಜನರಿದ್ದಾರೆ, ಯಾವ ಟಾಪಿಕ್ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಸೊ ನೋಡಿ, ಒಬ್ಬ ವೇಶ್ಯ ಮನೆಗೆ ಹೋಗಿಯೂ ಬುದ್ಧನ ಶಿಷ್ಯ ಶುದ್ಧನಾಗಿ ಬಂದವನಿದ್ದಾನೆ. ಆದ್ರೆ ಎತ್ತರಕ್ಕೇರಿದ ಮೇಲೆ ಅವು ಯಾವುದು ಮ್ಯಾಟ್ರ್ ಅಲ್ಲ. ನೀನು ವೇಶ್ಯ ಮನೆಗೆ ಹೋಗು, ಬಾರ್ಗೆ ಹೋಗು, ಇನ್ನೆಲ್ಗೋ ಹೋಗು, ನಿನ್ನ ಒಳಗಿನಿಂದ ಆ ಮಟ್ಟಿನ ವೈರಾಗ್ಯ ಸಿದ್ಧಿ ಪುರುಷನಾದ್ರೆ ಇದು ಯಾವ ಜಾಗದಲ್ಲಿ ಇದೆಯಾ ಅದು ಮ್ಯಾಟ್ರೇ ಅಲ್ಲ. ಬಟ್ ಸಾಮಾನ್ಯರಿಗೆ ಅಷ್ಟು ಹಂಗಾಗಲ್ಲ. ಅವನು ಏನು ಭಗವದ್ಗೀತೆಯಲ್ಲಿ ಭಕ್ತಿಯ ಉತ್ತುಂಗಕ್ಕೇರಿದ ಒಬ್ಬನನ್ನು ಏನೋ ಕಾರಣಕ್ಕೆ ತಗೊಂಡೋಗಿ ಒಟ್ಟು ನಶೆ ಜಾಗದಲ್ಲಿ ಕೂರಿಸ್ಬಿಟ್ರೆ ಅವ್ನು ಭಗವದ್ಗೀತೆ ಪ್ರಭಾವ ಮರ್ತೇ ಬಿಟ್ಟು ನಶೆಗೆ ಒಳಗಾಗ್ಬಿಡ್ತಾನೆ. ಇದು ಸಾಮಾನ್ಯರ ಪರಿಸ್ಥಿತಿ. ಅವ್ರು ಎಲ್ಲಿರ್ತಾರೋ ಹಂಗೆ ಮೆಲ್ಟ್ ಆಗ್ಬಿಡ್ತಾರೆ. ಹೌದು ಸರ್. ಸರ್ ಇವ್ರಿಗೂ ಹೇಳ್ತೀನಿ, ಮತ್ತೆ ಈಗ ಏನ್ ಕುಡಿಯೋದು ಬಿಡುತ್ತೆ, ಯಾರಾದ್ರೂ ನನ್ನ ಎಪಿಸೋಡ್ ಕೇಳೋದು ಕುಡಿಯೋದು ಬಿಟ್ರೆ ಒಂದು 40 ದಿನ, ಒಂದು 15 ದಿನ ತುಂಬಾ ಕಷ್ಟ ಆಗುತ್ತೆ. ಅವ್ರ ಚಂಚಲ ಮನ್ಸು ಅಲ್ಲೇ ಹೋಗ್ಬೇಕು ಅನ್ಸುತ್ತೆ, ಟೈಮ್ ಪಾಸ್ ಆಗಲ್ಲ ಅನ್ಸುತ್ತೆ. ಕಠಿಣ ನಿರ್ಧಾರ, ಅದು ಟೈಮ್ ಪಾಸ್ ಆಗಲ್ಲ, ಇವ್ನ ಮನ್ಸು ಈ ಕಡೆ ಹೇಳ್ತಿರ್ತದ. ಮತ್ತೆ ಆಗ ಇವ್ ನಮ್ಮ ತಾಯಂದಿರು ಸ್ವಲ್ಪ ಅವ್ರಿಗೆ ಒಂಚೂರು ನಾನು ಒಂದು 15 ದಿವಸ ಇಷ್ಟು ದಿವಸ ನರಕ ಅನುಭವಿಸಿರ್ತಿರಲ್ಲ, ಅಷ್ಟು ವರ್ಷ ಅನುಭವಿಸ್ತಾರೆ, ಅವ್ರಿಗೆ ಆತರ ಇರುತ್ತದೆ. ಇವಾಗಾದ್ರೆ ಹೇಳ್ಕೋಬೇಕಂತ ಅವ್ರಿಗೆ ಅವಸರ ಇರ್ತದೆ. ಸ್ವಲ್ಪ ಇವೊಂದು ಮನ್ಸು ಚಂಚಲ ಎಳಿತಾ ಇರ್ತದೆ, ಮತ್ತೆ ಹೋಗೋಣ ಅಂತ. ಅದನ್ನ ಕಠಿಣ ದಾಟಿ ಬಂದ್ಬಿಟ್ರೆ ಮತ್ತೆ ಹೋಗಲ್ಲ ಸರ್ ಆ ಕಡೆ. ಅವರು ಮರ್ತು ಬಿಡ್ತಾರೆ ಸರ್. 45 ದಿನಕ್ಕೆ ಅವ್ರು ಫೋನ್ ಮಾಡೋರು ಮರಿತಾರೆ, ಕರೆಯಲ್ಲ ಮತ್ತೆ. ನಿಜ, ಇಷ್ಟೇ ಕಾದಿದ್ದೀರಾ, ಇನ್ನೊಂದು ತಿಂಗಳು ಕಾದ್ಬಿಡಿ ಅಂತ. ಅವ್ರಿಗೆ ಏನ್ ಸರ್, ಅವ್ರಿಗೆ ಆಲ್ರೆಡಿ ಕಂಪನಿ ಬೇರೆಯವ್ರು ಸಿಕ್ಬಿಡ್ತಾರೆ. ನಮ್ಗೆ 1 ವಾರ 2 ವಾರ ಕರೀತಾರೆ ಫೋನ್ ಮಾಡಿ. ಹೋಗ್ತಾ ಅವ್ರಿಗೆ ಹೊಸ ಕಂಪನಿಗಳು ಸಿಗ್ತವೆ. ಹೊಸ ಕಂಪನಿ ಸಿಕ್ಕಾಗ ಇವ್ರಿಗೆ ಫೋನ್ ಬರೋದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ನಿಜ. ಅವಾಗ ಅವ್ರು ಶ್ರೀಮತಿನೋ ಯಾರೋ ಅವಾಗ ನಿಧಾನಕ್ಕೆ ಕೂತ್ಕೊಂಡು ಇವರೇ ಕೇಳ್ತಾರೆ, ತಪ್ಪಾಯ್ತಂತ ಕೇಳಿ ನಿಧಾನಕ್ಕೆ ನಿನಗಿಷ್ಟು ಹಿಂಸೆ ಕೊಟ್ಟೆ, ಹಿಂಗ್ ಮಾಡ್ದೆ. ಹೋಗ್ತಾ ಅವ್ರ ಫೈನಾನ್ಸ್, ಹಣದ ಅವಶ್ಯಕತೆ, ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಸಾಲ ಇದ್ರೆ ಸಾಲ ತೀರ್ಸೋಣ, ಮನೆ ಕಟ್ಟೋಣ. ಹೋಗ್ತಾ ಸ್ಟೆಪ್ ಚೇಂಜ್ ಆಗುತ್ತೆ ಸರ್. ನಿಜ. ಒಬ್ಬ ರೋಗಿಯನ್ನ ಒಬ್ರು ನರ್ಸ್ ಹೇಗೆ ಕರುಣೆಯಿಂದ ನೋಡ್ತಾರೋ ಹಾಗೆ ಈ ಕುಡಿತ ಅನ್ನೋ ಆ ದಾಸ್ಯದಿಂದ ಬಿಡುಗಡೆ ಹೊಂದುತ್ತಿರೋನು ಕೂಡ ಒಬ್ಬ ರೋಗಿ. ಅವನಿಗೂ ಒಂದು ಕರುಣೆ ಅಗತ್ಯ ಇದೆಯಲ್ಲ, ಬರುತ್ತೆ, ಪಶ್ಚಾತ್ತಾಪ ಕಾಡುತ್ತೆ ಸರ್. ಸೊ ಅವನಿಗೆ ಕರುಣೆ ತೋರಿಸಿ ಏನು ಕೇಳೋದು ಬೇಡ, ಅಥವಾ ಅವನನ್ನ ಮತ್ತಷ್ಟು ಕುಡಿಯೋದಿಕ್ಕೆ ಇನ್ನೊಂದು ಕಾರಣ ಕೊಟ್ರೆ ಅವನು ಮತ್ತೆ ಹೋಗ್ತಾನೆ. ಹೌದೌದು. ಅಲ್ಲಿ ಆ ಕಡೆ ಸೆಳೆತ ಹೋಗದಿರಂಗ ಮಾಡ್ಬೇಕು, ಹೋಗದಿರಂಗೆ. ಇವ್ರು ಒಂದು ಟೈಮ್ ಇರುತ್ತೆ ಅದಕ್ಕೆ. ಅವನ ಮೈ ಮೇಲೆಲ್ಲ ಅದು ಸತ್ತ ಮೇಲೆ ಅದು ಆಟೋಮೆಟಿಕ್ ಆಗಿ ಎಳೆಯಲ್ಲ ಸರ್. ವೈರಸ್ ಅವು ಎಳೆಯಲ್ಲ, ಆಟೋಮೆಟಿಕ್ ಸತ್ತಾಗ ಅವ್ನ ಬಾಡಿ ಚೇಂಜ್ ಆಗುತ್ತೆ, ಮನೆಗೆ ಸೋಲ್ ಕನೆಕ್ಟ್ ಆಗುತ್ತೆ, ಕೆಲ್ಸಕ್ಕೆ ಕನೆಕ್ಟ್ ಆಗುತ್ತೆ, ಅವ್ನ ಮೈಂಡ್ ಚೇಂಜ್ ಆಗುತ್ತೆ, ಮತ್ತೆ ಒಳಗಡೆ ಮೆದುಳು ಕೂಡ ಚೇಂಜ್ ಆಗುತ್ತೆ ಸರ್. ಅವ್ನ ಬಾಡಿಲಿ ವಿಪರೀತ ಚೇಂಜ್ ಆಗುತ್ತೆ. ಆಮೇಲೆ ಹೊಟ್ಟೆ ಕರಗುತ್ತೆ ಸರ್, ಹೊಟ್ಟೆ ಏನಾದ್ರು ಬಂದಿದ್ರೆ ಕುಡ್ದು. ದೇಹ ತನ್ನನ್ನ ತಾನು ಶುದ್ಧಿ ಮಾಡುತ್ತೆ ಸರ್. ಮತ್ತೆ ಮೂತ್ರ ವಿಸರ್ಜನೆ ಚೇಂಜ್ ಆಗುತ್ತೆ ಸರ್ 8 ದಿವಸ ಆದ್ಮೇಲೆ. ಅದು ಕುಡ್ದು ಇದಾದಾಗ ಅದು ಕಲರ್ ಚೇಂಜ್ ಆಗುತ್ತೆ. ಅವನ ಒಳಗಡೆ ಆಟೋಮೆಟಿಕ್ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಪ್ರಪಂಚ ಹೊಸದಾಗುತ್ತೆ. ಬಾಡಿ ತನ್ನನ್ನ ತಾನು ಕ್ಯೂರ್ ಮಾಡಕ, ಅಂದ್ರೆ ಮನಸ್ಸು ಶುದ್ಧ ಇರ್ಬೇಕು. ನಿಜ. ಮನಸ್ಸು ಶುದ್ಧ ಇಲ್ಲ, ನಾನು ಬಿಟ್ಟಿದ್ದೀನಿ ಅಂತ ಊರು ತುಂಬಾ ಹೇಳ್ಕೋಬಾರ್ದು. ಮತ್ತೆ ಸಂಕಲ್ಪ ತುಂಬಾ ಗಟ್ಟಿಯಾಗಿರ್ಬೇಕು. ಈ ಸಮಯದಲ್ಲೇ ನಿಮ್ಮನ್ನು ಕೆಡಿಸ್ಲಿಕ್ಕೆ ಮತ್ತಷ್ಟು ಪರೀಕ್ಷೆಗಳು ಬರ್ತಾನೆ ಇರ್ತವೆ. ನಾನು ಬಿಟ್ಟಿದ್ದೀನಿ ಅಂತ ಯಾರಿಗೂ ಹೇಳ್ಬಾರ್ದು. ಮನೇಲಿ ಹೆಂಡತಿಗೆ ಮಾತ್ರ ಗೊತ್ತಿರ್ಬೇಕು, ಹೆಂಡತಿಗೆ ಕನ್ಫರ್ಮ್ ಆಗೋರು ಗೊತ್ತಿರ್ಬೇಕು. ನಿಜ. ಬಿಟ್ಟಿದ್ದೀನಿ ಅಂತಂದ್ರೆ ಸಾಕು, ಅದನ್ನ ಮತ್ತೆ ಕುಡ್ಸಕ್ ಪ್ರಯತ್ನ ಮಾಡ್ತಾರೆ. ಅದು ಹಂಗಾಗಿದೆ ಸರ್. ಸುಮ್ನೆ ಇದ್ ಬಿಡ್ಬೇಕು, ಜಾಗಗಳು ಚೇಂಜ್ ಮಾಡ್ಬೇಕು ಸರ್. ಗ್ರೇಟ್. ಜಾಗ ಚೇಂಜ್ ಮಾಡ್ಬೇಕು. ಇಲ್ಲಪ್ಪ ನೀನ್ ಬಾ ಸ್ಪ್ರೈಟ್ ಕುಡಿಬಾ ಪರವಾಗಿಲ್ಲ ಅಂದ್ರೆ ಅದು ಯಾವ್ದೇ ಕಾರಣಕ್ಕೆ ಹೋಗ್ಬಾರ್ದು ಸರ್. ಸ್ಪ್ರೈಟ್ ಬೇಡ, ಕುತ್ಕೊಳ್ಳೋದು ಬೇಡ. ಅಲ್ಲಿ ಮನೇಲಿ ಅರ್ಬಿ ನೀರು ಕುಡಿದ್ಬಿಟ್ಟು ಸುಮ್ ಮನಿಕು ಅಂತ. ಹೌದೌದು, ನೀರ್ ಕುಡಿದ್ಬೇಕಾದ್ರೆ ಮನೇಲಿ ಮಲ್ಕೊಂಡ್ಬಿಡು, ಒಂದ್ ಚೆಂಬು ನೀರು. ಸ್ಪ್ರೈಟು ಎಣ್ಣೆ ಅಥವಾ ಈತ ನಶೆಯ ಬಹಳ ಮೊದಲ ಹಂತ ಅಷ್ಟೇ. ಅದೇ ಸರ್, ಸ್ಟಾರ್ಟಿಂಗ್ ಮೊದಲ ಅಂತ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಊರಿಗೆ ಬಂದವಳು ನೀರಿಗೆ ಬರಲ್ವ, ನಂಗೆ ಸ್ಪ್ರೈಟಿಗೆ ಬಂದವನು ಎಣ್ಣೆಗೆ ಬರಲ್ವ. ಖಂಡಿತ ಸರ್. ಮೊದ್ಲು ಈ ಬಾರ್ ಮುಂದ್ಗಡೆನೆ ಸ್ಪ್ರೈಟ್ ಅಂಗಡಿ ಇಕ್ಕಿದ್ನಂತವನ್ ಯಾರೋ.
ಯಾಕೆ ಇಲ್ಲಿ ಇಟ್ಟಿದ್ರ ಸರ್, ಮೊದ್ಲು ಸ್ಪ್ರೈಟ್ ಕುಡಿತಾರೆ, ಆಮೇಲೆ ಕುಡ್ಕೊಂಡು ಇಲ್ಲಿ ನಿಂತ್ಕೊಳಕ್ ಜಾಗಿಲ್ಲ ಅಂತ ಬಾರೊಳಿಗೆ ಹೋಗಿ ಕೂತ್ಕೋತಾರೆ, ಹಂಗೆ ಎಣ್ಣೆ ಕುಡಿದ್ಬಿಟ್ಟು ಮನೆಗೆ ಹೋಯ್ತಾರೆ. ಹ್ಞೂ ಸರ್, ಈಗ ಅದು ನೀವ್ ಹೇಳಿದ್ರಲ್ಲ ಸರ್, ಈಗ ಡೈಲಾಗು ಊರಿಗೆ ಬಂದವಳು ನೀರಿಗೆ ಈಗ ಚೇಂಜ್ ಆಗ್ಬಿಟ್ಟಿದೆ ಸರ್. ಯಾವ್ದನ್ನ ಊರ ಹಬ್ಬಕ್ಕೆ ಹೋದ್ರೆ ಮಚ್ಚ ಊರಿಗೆ ಬಂದವನ್ ಬಾರಕ್ ಬರಲ್ಲೇನ ನೋಡ್ತೀನಿ ಬಿಡ ಅನ್ನಂಗ ಆಗಿದೆ ಸರ್. ಈಗ ಹೆಣ್ಮಕ್ಳು ಡೈಲಾಗ್ ಚೇಂಜ್ ಆಗ್ಬಿಟ್ಟಿದೆ. ನಿಜ ನೋಡಿ, ನನ್ಗನ್ಸೋದು ಸರ್, ನೀವು ಮಹನೀಯರಿದ್ದೀರಿ, ನೀವು ತಿದ್ಕೊಂಡಿದ್ದೀರಿ ಅಥವಾ ನಿಮ್ ದೊಡ್ಡತನ, ಆದ್ರೆ ಮಾಡೋರ್ಗಿಂತ ಅದ್ರೊಳಗಡೆ ಸಿಲುಕ್ಸೋಕೆ ಜನ ಕಾಯ್ತಾರಲ್ಲ, ನನಗೆ ದುರಂತ ಅನ್ಸುತ್ತೆ ಸರ್. 100% ಸರ್, ಹಂಗೂ ಹೇಳ್ತಾರೆ ಸರ್, ನೀನೇನ್ ಚಿಕ್ಕ ಮಗನ ಅಂತಾರೆ, ಬಟ್ ಅದನ್ನ ಸಿಲುಕ್ಸಕ್ ಪ್ರಯತ್ನ ಮಾಡ್ತಾರೆ ಸರ್. ಹಳ್ಳಿ ಕಡೆನೂ ಹಂಗೆ ಆಗ್ಬಿಟ್ಟಿದೆ ಸರ್. ಹೌದೌದು, ನೋಡ್ತೀನಲ್ಲ, ಇಲ್ಲೇನೋ ಬಿಡಪ್ಪ ದುಡಿತಾರೆ ಕುಡಿತಾರೆ, ಅಲ್ಲಿ ಸಾಲ ಮಾಡಾದ್ರೂ ಬೇಕಾದ್ರೆ ಕುಡಿಯೋಕ್ ತಯಾರಿರ್ತಾರೆ ಸರ್. ಈಗ ಟೀ ಕುಡಿತಿದ್ರು ಮುಂಚೆ ಹಿರಿಯರು ಹಳ್ಳಿಯಲ್ಲಿ, ಇವಾಗ ಟೀ ಅಂಗಡಿಯಲ್ಲೇ ಎಣ್ಣೆ ಸಿಗ್ತದ ಸರ್ ಪ್ರತಿಯೊಂದು ಹಳ್ಳಿಯಲ್ಲಿ. ನೋಡಿ ಇವಾಗ ಯಾರು ಟೀ ಕುಡಿತಲ್ಲ, ಬೆಳಗ್ಗೆ ಎಣ್ಣೆ ಎಷ್ಟು 24 ಗಂಟೆ ಓಪನ್ ಇದೆ, ಹಂಗಾಗಿದೆ ಪರಿಸ್ಥಿತಿ ಪ್ರತಿಯೊಂದು ಹಳ್ಳಿಯಲ್ಲಿ. ಅಂದ್ರೆ ಒಂದ್ ಚಟ ಇಲ್ದವನ್ ಅವನೆಂತ ಗಂಡಸು ಅಂದ್ರೆ, ಗಂಡಸ್ತನ ಚಟ ಇರೋದ್ರ ಮೂಲಕ ನಿರ್ಧಾರ ಮಾಡಲಾಗುತ್ತೆ ಅಂದ್ರೆ ಯೋಚನೆ ಮಾಡಿ, ಸಮಾಜದ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಅದು ಈಗ ಗೊತ್ತಾಗಲ್ಲ ಸರ್, ಆಮೇಲೆ ಅವನ ಕುಟುಂಬ ಯಾವಾಗ. ಅದೇ ಸತ್ಯ. ಅಂತಿಮವಾಗಿ ಹೌದಾ ಗಂಡಸಿಗೆ ಒಂದು ಚಟ ಇರ್ಬೇಕಾ, ಹೌದು ಕಣೋ ಇವ್ರು ಹೇಳ್ತಿರೋ ಸತ್ಯ ಅಂತ ಯಾರು ಅದರ ಪ್ರಭಾವಕ್ಕೊಳಗಾಗಿ ಅದನ್ನು ಆರಂಭಿಸಿ ಅದಕ್ಕೆ ಒಳಗಾಗಿ ಅದಕ್ಕೆ ವಶವಾಗಿ ಅದರಿಂದ ನರಳಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಾಗ ಅವನಿಗೆ ಅಯ್ಯೋ ಅದು ಸುಳ್ಳು ಅಂತ ಗೊತ್ತಾಗೋಷ್ಟೊತ್ತಿಗೆ ಎಲ್ಲ ಬದುಕು ಬೊಳ್ಳಾಗೋಗಿರುತ್ತೆ. ನಿಮ್ ಎಪಿಸೋಡ್ ಅಲ್ಲಿ ಎಲ್ಲ ಇದೆ ಸರ್, ಪ್ರತಿಯೊಂದು ಎಪಿಸೋಡ್ಗಳು ಕೇಳಿದ್ಬಿಟ್ರೆ ಅವ್ನಿಗೆ ಜ್ಞಾನದಾಗತ್ತೆ. ಚಟ ಬೇಕಾ ಆಟ ಬೇಕಾ ಅನ್ನಂಗೆಲ್ಲ ಇದೆ. ನನಗೆ ಅನ್ಸೋದು, ನನ್ನ ಪ್ರಕಾರ ನಿಮ್ಮಂಥವ್ರು ಸಹವಾಸ ಸಿಕ್ಕರೆ ಎಂಥವ್ರು ಕೆಲವೊಬ್ಬರು ಚಟಗಳು ಬಿಡ್ಲಿಕ್ಕೆ ಸಹ. ನೋಡಿ ನೀವು ಅವ್ರ ಮಹನೀಯರು, ಅವರು ಹೂಗಾರ್ ಸರ್, ಅವ್ರ ಸಹಾಯದಿಂದ ನೀವು ಬಂದ್ರಿ, ನಿಮ್ಗೆ ಗೊತ್ತಿಲ್ಲ, ಸ್ನೇಹಿತರೊಬ್ಬರನ್ನ ಬಿಡಿಸಿದ್ವಿ ಸರ್, ಅವ್ರು ಇನ್ನ ಕನ್ಫರ್ಮ್ ಆಗಿಲ್ಲ, ಸ್ವಲ್ಪ ಒಂದು ಹಂತದಲ್ಲಿ ಇದ್ದಾರೆ, ನಾವು ಅವ್ರ ಕೈಯಿಂದನೂ ಫೋನ್ ಮಾಡಿಸ್ತೀವಿ. ಪುಣ್ಯದ ಕೆಲಸ ನಿಮ್ದು. ಅವ್ರ ಕೈಯಿಂದ ಫೋನ್ ಮಾಡಿಸ್ತೀವಿ. ಅವ್ರು ಈ ಎಪಿಸೋಡ್ ಕೇಳಿ ಅದು ಎಷ್ಟು ಜನ ಪ್ರಭಾವಿತರಾಗ, ದೇವರಾಣಿ ನನಗೆ ಬಹಳ ನಂಬಿಕೆ ಇದೆ. ಯಾಕಂದ್ರೆ ನಿಮ್ಮ ಹತ್ರ ನಾನು ಬೇಕು ಅಂತಲೇ ಬಿಡಿಸಿ ಕೇಳಿದ್ದು. ಇಲ್ಲ ಸರ್, ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ನಾನು ಹೇಳಿದ್ದು. ಪುಣ್ಯ, ನೀವು ಬೇಜಾರು ಮಾಡ್ಕೊಳ್ಳಿ ನಂಗೆ ಹೇಳಿದ್ರಿ. ಇಲ್ಲ ಬೇರೆಯವ್ರಿಗೆ ಆಗ್ಬೇಕಲ್ಲ ಸರ್. ಈಗ ಸಂಘ ಹೋಗೋದು ತಪ್ಪಂತ ಹೇಳಿದ್ದೀನಿ ನಾನು ಫಸ್ಟ್ ಆಫ್ ಆಲ್. ಅಲ್ಲಿ ಹೋಗಿ ಕೂತ್ಕೊಳ್ಳೋದು ತಪ್ಪು. ಕೆಲವರು ಹೇಳ್ತಾರೆ ಸರ್, ಎಂಟಿಗೆ ಇಲ್ಲ ಕಣೆ ನಾನು ಬಿಟ್ಟಿದ್ದೀನಿ, ಸುಮ್ನೆ ಹೋಗಿದ್ದೆ ನಾನು ಕುತ್ಕೊಂಡೆ ಅಂತಾರಲ್ಲ. ದಯವಿಟ್ಟು ಅದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಡಿ. ದಯವಿಟ್ಟು ಯಾರಾದ್ರೂ ನಮ್ಮ ಅಮ್ಮಂದಿರೇ ಅಕ್ಕಂದಿರೇ ಕೇಳ್ತಾ ಇದೀನಿ ಎಪಿಸೋಡ್ ಅಲ್ಲಿ, ಇಲ್ಲ ನಾನು ಅಲ್ಲೇ ಕೂತಿದ್ದೆ ಅಂತಾರೆ, ಅಲ್ಲೇ ಕೂತ್ಕೊಳ್ಳೋದು ಬೇಡ. ದೇವಸ್ಥಾನಕ್ಕೆ ಹೋಗ್ತೀಯ, ನೀವೇ ಒಂದು 10 ರೂಪಾಯಿ ಕೊಟ್ಟು ಕಳಿಸಿ, ಹೋಗಿ ಅಲ್ಲಿ ಹೋಗಿ ಹೂವು ಹಾಕಿ ಭಿಕ್ಷೆ ಹಾಕಿ ಪರವಾಗಿಲ್ಲ ಕಳಿಸಿ ನಿಮ್ಮ ಯಜಮಾನ್ರ ದೇವಸ್ಥಾನಕ್ಕೆ. ನಾನು ಅಲ್ಲೇ ಫ್ರೆಂಡ್ಸ್ ಹತ್ರ ಕೂತಿದ್ದೆ ಅಂತ ಕಳಿಸ್ಲೇಬೇಡಿ. ಮತ್ತೆ ನನಗನ್ಸುತ್ತೆ ಆ ಬಿಡೋ ಸಮಯದಲ್ಲಿ ಆದಷ್ಟು ಅಂದರೆ ಬಿಡಬೇಕು ಅನ್ನೋ ಸಂಕಲ್ಪನೆ ಮಾಡಿಬಿಟ್ಟಿರೋದ್ರಿಂದ ಈ ಹೆಂಡ್ತಿನೋ ಮಕ್ಕಳನ್ನ ಯಾರನ್ನೋ, ಯಾಕಂದರೆ ನೀವು ದೇವಸ್ಥಾನಕ್ಕೆ 10 ರೂಪಾಯಿ ಕೊಟ್ಟು ಗಂಡ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕಳಿಸಿರೋ ಅವ್ನು ಒಬ್ಬನೇ ಇರೋದ್ರಿಂದ ಮನ್ಸು ಮತ್ತೆ ಆ ಕಡೆ ಕರ್ಕೊಂಡು ಹೋಗ್ಬಿಡ್ಬೋದೇನು. ಈ ಜೊತೆ ಯಾರೋ ಒಬ್ರು ಇದ್ರು, ಪ್ರತಿಯೊಬ್ಬ ಮನುಷ್ಯನಿಗೆ ಬೆಳಗ್ಗೆ ಅವ್ನು ಬಿಡಬೇಕು, ನಾನು ಮಾಡೋ ತಪ್ಪಂತ ಪಶ್ಚಾತ್ತಾಪ ಅವನಿಗೆ 5 ನಿಮಿಷ ಆದ್ರೂ ಕಾಡುತ್ತೆ 48 ಗಂಟೆಯಲ್ಲಿ. ಆದ್ರೆ ಆ ಮನಸ್ಸನ್ನ ಕಠಿಣ ಮಾಡ್ಕೋಬೇಕು. ಒಂದು ಕಠಿಣ ಮಾಡೋರು ಅಂತ ಹೇಳೋರು ಇರ್ಬೇಕು. ಅಲ್ಲ, ಜೊತೆಲಿ ಒಬ್ರು ಇರ್ಬೇಕಲ್ವಾ, ಬೆಟರ್ ಯಾವಾಗ ಇರ್ಬೇಕು ಸರ್, ಇರ್ಬೇಕು. ಯಾಕಂದ್ರೆ ಈಗ ದಾರಿಲಿ ಹೋಗ್ತಾ ಇರೋನು ಅವನ ಹೆಜ್ಜೆಗಳು ದೇವಸ್ಥಾನದ ಕಡೆಯೋ ಬಾರ್ ಕಡೆಯೋ, ಅಯ್ಯೋ ನಾನು ಬಿಡೋಕೆ ನಿರ್ಧಾರ ಮಾಡಿದ್ದೀನಿ ಅನ್ನೋದು ಈತನ ಒಳಗಿನ ವಿಶ್ವಾಸವಾದರೆ ಅದನ್ನ ಎಚ್ಚರಿಸೋದಿಕ್ ಪಕ್ಕದಲ್ಲಿ ಒಬ್ರಿದ್ರೆ ಇನ್ನೊಂಚೂರು ಬೆಸ್ಟ್ ಆಗುತ್ತೆ. ಈ ಟೈಮಿಗೆ ಇವರು ನಮ್ಮ ಯಜಮಾನ್ರ ಕೆಲಸ ಇಷ್ಟು ಗಂಟೆಗೆ ಮುಗೀತು, ಇಷ್ಟು ಗಂಟೆಗೆ ದಾರಿ ತಪ್ಪಿ ಬಿಡ್ತಾರೆ, ಹಾಫ್ ಅನ್ ಅವರ್. ಅವ್ರ ಫ್ರೆಂಡ್ಸ್ ಫೋನ್ ಮಾಡೋಷ್ಟ್ರೊಳಗೆ ಹೆಂಡತಿ ಫೋನ್ ಮಾಡಿರ್ಬೇಕು, ರೀ ಎಲ್ಲಿದ್ದೀರಿ, ಇಷ್ಟ ಏನಿಲ್ಲ ಯಾಕೆ ಅಂತಾನೆ, ಯಾಕೆ ಅಂದಾಗ ಇಲ್ಲ ಏನಿಲ್ಲ ಬೇಗ ಬನ್ನಿ ಅಂತಂದ ಅದು ಟಕ್ಕಂತ ಫೋನ್ ಮಾಡಿ ಇಲ್ಲಿ ರಿಜಿಸ್ಟರ್ ಮಾಡ್ಬಿಡ್ಬೇಕು ಇವ್ರನ್ನ, ಆ ಕಡೆ ಹೋಗೋರ್ನ. ಇಲ್ಲಂದ್ರೆ ಅವ್ರು ಎಳ್ಕೊಂಡ್ಬಿಡ್ತಾರ ಅಲ್ಲಿ ದೋತ್ರು. ಇಲ್ಲ ಬನ್ನಿ ಏನೋ ಮಾತಾಡ್ಬೇಕು ನಿಮ್ ಹತ್ರ ಅಂತಾರೆ. ಕುಡಿಯೋದ್ ಬೇಡಪ್ಪ ನೀನ್ ಬನ್ನಿ ಏನೋ ಮಾತಾಡ್ಬೇಕಂತ ಕರೀತಾರೆ ಸರ್. ನಿಜ ನಿಜ ನಿಜ. ಅದೇನಾಗಿತ್ತ ಅವ್ರಷ್ಟೊಳಗೆ ಇವ್ರು ಆ ಟೈಮ್ ನೋಡ್ಕೊಂಡು ಆ ಟೈಮಲ್ಲಿ ಫೋನ್ ಮಾಡಿ ಕರ್ಕೊಂಡ್ ಬಂದ್ಬಿಡಿ ಮನೆಗೆ, ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅದಂಗೆ ಕಂಟಿನ್ಯೂ ಮಾಡಿದ್ರೆ ತಪ್ಪುತ್ತೆ. ಈ ಎಲ್ಲ ಹೆಜ್ಜೆಗಳಿಗೂ ಮೀರಿದ್ದು ಹೆಂಡತಿ ಎಚ್ಚರಿಸ್ಬೋದು, ಮಕ್ಳು ಎಚ್ಚರಿಸ್ಬೋದು, ಎಲ್ಲ ಓಕೆ. ಆದ್ರೆ ಅಂತಿಮವಾದ ಸತ್ಯ, ನನ್ನ ಆತ್ಮ, ನನ್ನ ಬದುಕಿನ ಉದ್ಧಾರ ನನ್ನದೇ. ಹೆಂಡತಿ ಮಕ್ಕಳಾದ್ರೂ ಸರಿ, ಅವ್ರಿಗೂ ಒಂದಿವ್ಸ ಏನೋ ಹುಷಾರಿಲ್ದಂಗಾಗಿ ಅವ್ರು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು, ಅವತ್ತು ನೀನ್ ಕೆಡ್ಬೋದಲ್ವಾ ಮತ್ತೆ. ಹೌದೌದೆಲ್ಲ ಇವನ ಆತ್ಮದ ಮೇಲೆ ಇವನು ದೇಹನ ಪ್ರೀತಿಸ್ಬೇಕು ಸರ್. ಅವನು ಸ್ವಾವಲಂಬನೆಯ ಬದುಕಾಗಬೇಕು.
ನಿನ್ನ ಅನ್ನವಾದರೂ ಅಕ್ಷರವಾದರೂ ಅಭ್ಯಾಸವಾದರೂ ನಿನ್ನ ಇಚ್ಛೆಗೂಡಿಂದ ಮಾಡಬೇಕು. ಹೌದು ಹೌದು, ಅದು ಮಾತ್ರ ಸತ್ಯ. ಕರೆಕ್ಟ್. ಮೇಷ್ಟ್ರು ಅಪ್ಪ ಅಮ್ಮ ಬೆಳಿಗ್ಗೆ ಎದ್ದೋಳ 4 ಗಂಟೆಗೆ ಓದ್ಕೋ, ಎದ್ದೋಳ 4 ಗಂಟೆಗೆ ಓದ್ಕೋ ಅವ್ರು ಇರೋವರೆಗೂ ಹೇಳ್ತಾರೆ. ಮತ್ತು ನಾಳೆ ದಿನ ಏನೋ ವಿಚಾರಗಳು ಬಂದಾಗ ಎದ್ದೇಳುವ ಬುದ್ಧಿ ನಿನಗೆ ಬರದೆ ಹೋದ್ರೆ ಅಪ್ಪ ಅಮ್ಮ ಎಷ್ಟು ದಿನ ಇರ್ತಾರೆ? ಹೌದು, ಇಲ್ಲ ಸ್ವಂತ ಇರ್ಬೇಕು ಸರ್, ಸ್ವಂತ ಬುದ್ಧಿ ಇರ್ಬೇಕು. ಅವ್ನ್ ಎದ್ದು ನಾನು ಓದ್ಬೇಕಂತ ಅವ್ನಿಗೆ ಇರ್ಬೇಕು. ಓದೋದಾದ್ರೂ ಏನೇ ಆದ್ರೂ ಕುಡಿಯೋದು ಬಿಡೋದಾದ್ರೆ ಅವ್ನಿಗೆ ಇರ್ಬೇಕು. ನಾನ್ ಸ್ವಂತ ಬಿಡ್ಬೇಕಪ್ಪ, ಅವ್ರು ಕರಿತಾರೆ ಬಿಡ್ತಾರೆ ಅವನಿಗೋಸ್ಕರ. ನನ್ನ ಸ್ವಂತ ಅವ್ನಿಗೆ ಸ್ವಂತ ಮನ್ಸು ಬರ್ಬೇಕು. ಸೊ ಎಲ್ಲ ನೋಡಿ, ಅದಕ್ಕೆ ಮಹಾಭಾರತವಾದರೂ ಅಯ್ಯೋ ಕೃಷ್ಣ ಬಂದು ಸಂಧಾನ ಮಾಡ್ತಾನೋ ಇಲ್ವೋ, ಅಥವಾ ನಮ್ಮ ಅಪ್ಪ ಧೃತರಾಷ್ಟ್ರ ಹೇಳ್ತಾನೋ ಇಲ್ವೋ, ಅಥವಾ ಅವ್ರದ್ದು ಅವ್ರಿಗೆ ಕೊಟ್ಟು ನನಗೆ ನಾನು ತಾಂಬಿಡನಪ್ಪ ಅಂತ ಬುದ್ಧಿ ಬಂದರೆ ಯಾವ ಸಂಧಾನವೂ ಬೇಕಿಲ್ಲ, ಯಾವ ಯುದ್ಧವೂ ಬೇಕಿಲ್ಲ. ಹೌದು ಹೌದು, ಯಾವಾಗ ನಾನು ತನ್ನ ಇಚ್ಛೆಗೂಡಿನಿಂದ ಧರ್ಮವನ್ನು ಮರೆತು ಯಾರೋ ಬಂದು ಹೇಳಲಿಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಅಂತೇನೋ ಅದು ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ಹೌದು ಹೌದು ಸರ್, ಹೌದು. ಹಾಗಾಗಿ ಮಹಾಭಾರತ ಯುದ್ಧ ನಮ್ಮ ಬದುಕಲ್ಲಿ ನಡಿಬಾರ್ದು ಅಂದರೆ ಕೃಷ್ಣ ಬರಲಿ, ಸಂಧಾನ ಮಾಡಲಿ, ಯಾರೋ ದೊಡ್ಡವ್ರು ಬರಲಿ ಹೇಳಲಿ, ಹೆಂಡ್ತಿ ಬರಲಿ ಹೇಳಲಿ, ಅಯ್ಯೋ ಯಾಕಪ್ಪ ಹಾಳಾದೆ, ಅಯ್ಯೋ ನನ್ನ ಹೆಂಡ್ರ ಮಕ್ಳು ಅವನು ಬಿಡಿಸ್ಲೇ ಅಲ್ಲ ಸರ್ ನನ್ನನ್ನು, ಆಯಿತು ಉಕಣಬ್ಬ ಹೆಂಡ್ರ ಮಕ್ಕಳು ತಮ್ಮ ತಪ್ಪನ್ನು ಒಪ್ಕೊಂಡ್ಬಿಟ್ರು, ಹೌದು ಸರ್ ನಾನು ಬಿಡಿಸ್ಲಿಲ್ಲ, ಸರಿ ಅವ್ರು ಹಂಗೆ ಹೇಳಿದ ಮಾತ್ರ ನಿನ್ನ ಆರೋಗ್ಯ ಸರಿ ಹೋಗುತ್ತಾ? ಹೆಂಡ್ರ ಮಕ್ಕಳು ನನಗೆ ಸರಿ ಮಾಡಲಿಲ್ಲ ಅಂತ ಏನು ಕುಡ್ದು ಹಾಳಾದಲ್ಲ, ಕೆಟ್ಟಿದ್ದು ಹೆಂಡ್ರ ಮಕ್ಕಳಲ್ಲ ನೀನು. ಅವ್ರು 7 ದಿನ ಹೇಳಿರ್ತಾರೆ ಸರ್, ಅವ್ರು ಹೇಳಿರ್ತಾರೆ ಬಿಡು ಒಳ್ಳೇದಲ್ಲ ಒಳ್ಳೇದಂತ ಹೇಳಿರ್ತಾರೆ, ಇವನು ಕೇಳಿರಲ್ಲ. ಅವ್ರು ಹೇಳಿರ್ತಾರೆ, ಅವ್ರ ಪ್ರಯತ್ನ ಖಂಡಿತ ಮಾಡಿರ್ತಾರೆ. ಪ್ರತಿಯೊಬ್ಬ ಮಹಿಳೆ ಕುಡಿಬೇಡರಿ ಅಂತ ಹೇಳಿರ್ತಾಳೆ, ಆದ್ರೆ ಇವನ್ ಕೇಳಿರಲ್ಲ. ಅಹಂ ಅನ್ನೋದು ತುಂಬಿ ಬಿಟ್ಟಿರ್ತದೆ. ಜೊತೆಗೆ ಅಲ್ಲೊಂದಷ್ಟು ಜನ ಇರ್ತಾರಲ್ಲ, ಇರ್ತಾರ. ಅಲ್ಲಿ 4 ಜನ ಇದ್ರೆ ಸಾಕು, 4 ಕಿವಿ ಒಳಗಡೆ ಹೋಗುತ್ತೆ ಅಂತ ಕರಿತಾ ಇರ್ತಾರೆ. ಅದೇ ಹೇಳಿದ್ರಲ್ಲ ಸರ್ ಅವಾಗೆ, ನಾಗವಲ್ಲಿ ಪರಿವರ್ತನೆ ಆಗಿದ್ದು. ಅದ ಹಂಗೆ ಸರ್, ನಾವ್ ಮನೆಗ್ ಬರೋಷ್ಟೊಳಗೆ ನಾವ್ ನಾಗವಲ್ಲಿ ಆಗಿರ್ತೇವೆ. ಏನ್ ದೇವ್ರ ಭಗವಂತನೇ ಗೊತ್ತು. ಗಂಗಾ ನೋಡು ರಮೇಶ್, ಗಂಗಾ ನಾಗವಲ್ಲಿಯಾಗಿ ಬದಲ ಅವ್ರು ಬೆಳಗ್ಗೆ ನಾಗವಲ್ಲಿ ಆಗಿರ್ತಾರ ಸರ್ ಕಿಚನ್ ಅಲ್ಲಿ. ಅಲ್ಲ, ಅವ್ರು ಬೆಳಗ್ಗೆ ನಾಗವಲ್ಲಿ, ನೀವು ರಾತ್ರಿ. ಪಾಪ ಈ ನಾಗವಲ್ಲಿ ಪರಿಣಾಮ ಎಲ್ಲ ಮಕ್ಕಳ ಮೇಲೆ ಬೀಳುತ್ತೆ. ಸಂಸಾರವೇ ಹಾದಿ ತಪ್ಪಿಬಿಡುತ್ತೆ. ಇರಲಿ ನೋಡಿ, ನಿಮ್ಮಂಥ ಸಜ್ಜನರು, ಬದಲಾವಣೆಗೊಳಪಟ್ಟವರು ಈ ಕಾರ್ಯಕ್ರಮದ ಮೇಲೆ ನಂಬಿಕೆ ಇಟ್ಟು ಕರೆ ಮಾಡಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡು ಸಲಹೆ ನೀಡಿ ತುಂಬ ಜನಕ್ಕೆ ನೀವು ಭಾಳ ದೊಡ್ಡ ಉಪಕಾರ ಮಾಡಿದ್ದೀರಿ. ನೀವು ನಂಬಿ ಈ ಕಾರ್ಯಕ್ರಮ ಭಾಳ ಸುಲಭದ್ದಲ್ಲ. ತುಂಬ ಜನ ಸೂಕ್ಷ್ಮವಾಗಿ ತಮ್ಮ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ಬೋದಾ, ಒಂದೊಳ್ಳೆ ಮಾತು ಸಿಗ್ಬೋದಾ ಅಂತ ಕಾಯ್ತಾರೋ ಎಷ್ಟೋ ನೊಂದವರಿದ್ದಾರೆ. ಅವರಿಗೆ ಇದು ತಲುಪಿರುತ್ತೆ, ಅವರಲ್ಲೊಂದು ಬದಲಾವಣೆ ತಂದಿರುತ್ತೆ. ಯಾರೋ ಒಂದು ದಿವಸ ಫೋನ್ ಮಾಡ್ತಾರೆ, ಸರ್ ನೀವು ಒಂದು ದಿವಸ ಅವ್ರು ಯಾರ ಜೊತೆ ಮಾತಾಡಿದ್ರಿ ಸರ್, ಅವ್ರಿಗೆ ಎಲ್ಲವನ್ನು ಬಿಡಿಸಿ ಕುಡಿತ ಹೆಂಗೆ ಶುರುವಾಗುತ್ತೆ, ಬಿಡಬೇಕು ಅನ್ನೋ ಯೋಚನೆ ಬಂದಾಗ ಏನೇನು ದೇಹದಲ್ಲಿ ಬದಲಾವಣೆ ಆಗುತ್ತವೆ ಇವೆಲ್ಲ ನಿಮ್ಮ ಜೊತೆ ಭಾಳ ಕೂಲಂಕುಷವಾಗಿ ಮಾತಾಡಿದ್ರು ಸರ್. ಅವತ್ತು ನನಗೆ ನನ್ನ ಕೈಲಿ ಆಗಲ್ಲ, ನನಗೆ ಎಲ್ಲರೂ ಕೂಡಿಸ್ತಾರೆ, ನಂಗೆ ಬಿಡೋಕ್ಕಾಗ್ತಿಲ್ಲ ಅನ್ನೋ ಆ ಎಲ್ಲ ಕುಂಟು ನೆಪವನ್ನು ಮೀರಿ ನಾನು ಬೆಳೆದೆ ಸರ್, ನಾನು ಇವತ್ತು ಬಿಟ್ಟಿದ್ದೀನಿ ಸರ್ ಅಂತ ಮುಂದೊಂದು ದಿವಸ ಯಾರೋ ಬಂದು ಹೇಳ್ತಾನೆ ಅಂದರೆ ಅದಕ್ಕೆ ನೀವು ಕಾರಣ ಆಗ್ತೀರಿ. ಸರ್ ಇನ್ನೊಂದು ಈಗ ಕುಡಿಯೋದು ಬಿಟ್ಟ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ ಸರ್, ಇವ್ರು ನಮ್ಮ ಕುಡುಕು ಫ್ರೆಂಡ್ಸ್ಗಳು, ನಮ್ಮ ಡಾಕ್ಟರ್ ಆಗಿಬಿಡ್ತಾರೆ ಸರ್. ಅವ್ರು ಆಟೋಮೆಟಿಕ್ ಡಾಕ್ಟರ್ ಆಗ್ತಾರೆ. ಅವರು MBBS ಮಾಡಿಲ್ದೇ ಇದ್ರು. ಆಲ್ಕೋಹಾಲ್ ಬಾಡಿಯಲ್ಲಿ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಮೊನ್ನೆ ಒಬ್ಬನು ಕುಡಿಯೋದ್ ಬಿಟ್ಟು ಹಂಗೆ ಸತ್ತಾಗ್ಬಿಟ್ಟೆ ಗೊತ್ತಾ, ಬ್ಯಾನರ್ ಹಾಕಿದಾರೆ ಗೊತ್ತಾ, ನೀನ್ ಬರೋವಾಗ ರೋಡಲ್ಲಿ ಅಂತಾರೆ ಸರ್. ಅದಕ್ಕೆ ನಾನೇ ಪ್ರೂಫ್. ನನ್ನ ಹೆಂಡ್ತಿ ಹೇಳಿದ್ಲು, ನೋಡು ನಿನ್ಗೇನಾಗಲ್ಲ, ನಾನ್ ಇದ್ದೀನಿ ಅಂತಂದಳು ನನ್ನ ಹೆಂಡ್ತಿ. ಸರ್ ಇವಾಗ ನನಗೆ ಏನೂ ಆಗಿಲ್ಲ ಕುಡಿಯೋದು ಬಿಟ್ಟ ಮೇಲೆ. ಇದೊಂದು ಸುಳ್ಳು ನಂಬಿಕೆ ಇದೆಯಾ? ಓಕೆ, ಅಂತ ಆಟೋಮೆಟಿಕ್ ಕುಡಿಯೋದ್ ಬಿಟ್ಟ ಮೇಲೆ ಸತ್ತ ಹೋಗ್ತಾನೆ ಅಂದಾಗ ಅವನು ಖಿನ್ನತೆಗೆ ಒಳಗೋಗ್ಬಾರ್ದು. ನಾನು ಬಿಟ್ಟಿದೀನಿ, ನನಗೆ ಅದಾಗೈತೆ ಅಂತ ಅನ್ಕೊಳ್ಳೇಬಾರ್ದು. ಸೊ ನೀವು ಆ ಮೂಲಕ ಹೇಳ್ತಿದ್ದೀರಿ ನಾನು ಇಲ್ಲಿ ಬದುಕಿದ್ದೀನಿ ಅಂತ. ನನಗೆ 2-3 ಸಲ ನಮ್ಮ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಆಗ್ಬಿಟ್ರು ಸರ್. ಇಮಿಡಿಯೇಟ್ ಕುಡುಕರೆಲ್ಲ ಡಾಕ್ಟರ್ ಆಗ್ಬಿಟ್ರು. ಬಿಡ್ಬೇಡ, ಆಲ್ಕೋಹಾಲ್ ಒಂದೇ ಸಲ ಬಿಡ್ಬಾರ್ದು. ಆಲ್ಕೋಹಾಲ್ ಬಾಡಿಯಲ್ಲಿ ಇರ್ಬೇಕು. 1 ವಾರಕ್ಕೆ ಒಂದ್ಸಲ ಕುಡಿ ಅಂದ್ರು, ಆಮೇಲೆ 15 ದಿವಸಕ್ಕೊಂದ್ಸಲ ಅಂದ್ರು, ಆಮೇಲೆ ಟ್ಯಾನಿಕ್ ಹೇಳ್ತಾರಲ್ಲ ಸರ್, ಸಿರಪ್. ಡಾಕ್ಟರ್ ಆಗ್ಬಿಟ್ರು. ನಾನ್ ಬಂದು ನನ್ನ ಹೆಂಡತಿಗೆ ಹೇಳ್ದೆ, ಮತ್ತೆ ನನ್ ಮನ್ಸು ಆ ಕಡೆ ವಾಲ್ತಾ ಇತ್ತು, ಹಿಂಗಾಗುತ್ತಂತೆ ಹಂಗಾಗುತ್ತಂತೆ. ಇವ್ರು ಮೊಬೈಲ್ ಎಲ್ಲ ಅವ್ರದ್ದು ಇವ್ರದ್ದು ಬ್ಯಾನರ್ ತೋರಿಸ್ಬಿಡೋರು. ನೀನ್ ಕುಡ್ತಿದ್ದ ಗೊತ್ತಾ, ಸತ್ತಾಗ್ ಬಿಡಿದ ನೋಡ್ ಬಿಟ್ಟ ತಕ್ಷಣ ಅಂತ ಹೇಳೋರು. ನನ್ನ ಹೆಂಡತಿ ಅದಕ್ಕೆ ಧೈರ್ಯ ಕೊಟ್ಲು, ಏನಾಗತ್ತಪ್ಪ, ಸಾವು ಬರುತ್ತೆ, ಏನಾಗುತ್ತೆ ಆದ್ರೆ ಆಗಲ್ ಬಿಡು, ಯಾಕೆ ಯೋಚನೆ ಮಾಡ್ತೀಯ, ಬದಲು ಒಂದೇ ದಿವಸ ಆಯುವಂತೆ ಅಂತ. ಏನಾಗಲ್ಲ, ಅದು ಏನಾಗಲ್ಲ. ಅವೆಲ್ಲ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮನ್ಸಲ್ಲಿ ಇಟ್ಕೋಬೇಡಿ ದಯವಿಟ್ಟು. ಕುಡಿಯೋದ್ ಬಿಟ್ಟು ಹಿಂಗಾಗ್ತದೆ
ಆಗಲ್ಲ. ಚೆನ್ನಾಗಿ ದೇಹ ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ಳುತ್ತೆ ಸರ್. ಸ್ವಲ್ಪ ಆ ಬದಲಾವಣೆಯಲ್ಲಿ ಸ್ವಲ್ಪ ಯಾತನೆ ಇರ್ಬೋದು. ಯಾಕಂದರೆ ಮನಸ್ಸಿಗೆ ತುಂಬ ಹಚ್ಚಿಕೊಂಡಿದ್ದ ಒಂದು ಸಂಗತಿಯನ್ನು ಒಮ್ಮೆಲೆ ತ್ಯಜಿಸುವುದು ಅಂದರೆ ಅದು ಸುಲಭವಲ್ಲ. ಆದರೆ ತ್ಯಜಿಸಿದ ಆದಮೇಲೆ ಒಂದು ಸುಖ ಇದೆ, ಅದನ್ನು ಆಸೆ ಇಟ್ಕೊಂಡಾದರೂ ನಾವು ಆ ಕಷ್ಟವನ್ನು ಸಹನೆ ಮಾಡಬೇಕು. ಅದ್ಭುತ ಸರ್, ಅದ್ಭುತ ಸುಖ ಇದೆ. ತ್ಯಜಿಸಿ ಅದು ಬಿಟ್ಟ ಮೇಲೆ ಅದ್ಭುತವಾದ ಸುಖ ಇದೆ. ಆಟೋಮೆಟಿಕ್ ಮೈಂಡ್ ಚೇಂಜ್ ಆಗುತ್ತೆ, ದೇಹದಲ್ಲಿ ಅನೇಕ ಬದಲಾವಣೆ ಆಗುತ್ತೆ. ನಿಜ. ಗೌರ್ಮೆಂಟ್ ಜಾಬ್ಗೆ ಓದ್ತಿರೋ ಒಬ್ಬ ಹುಡುಗನಿಗೆ ಬೇರೆಲ್ಲ ಹುಡುಗರಿಗಿಂತ ಕೆಲವು ಸುಖಗಳನ್ನು ತ್ಯಾಗ ಮಾಡಿ ಲೈಬ್ರರಿಲಿ ಕೂತು ಓದಲಿಕ್ಕೆ ಏನು ಇನ್ಸ್ಪಿರೇಷನ್ನು ಅಂದರೆ, ಜಾಬ್ ಸಿಕ್ಕಾದ ಮೇಲೆ ನನಗೊಂದು ಮಜಾ ಅಥವಾ ಸುಖದ ಬದುಕಿದೆ ಅನ್ನೋ ಆ ಕಲ್ಪನೆಯೇ ಅವನಿಗೆ ಇನ್ಸ್ಪಿರೇಷನ್ ಅಲ್ವೇ? ಹಂಗೆ ಕುಡಿತ ಬಿಟ್ಟಾದ ಮೇಲೆ ನನ್ನ ಬದುಕು ಹಸನಾಗುತ್ತೆ, ಗೌರವ ಸಿಗುತ್ತೆ, ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ಸೌಂದರ್ಯ ಇರುತ್ತೆ, ಇವೆಲ್ಲವನ್ನು ಮೊದಲೇ ಕಲ್ಪನೆ ಮಾಡ್ಕೊಳ್ಳಿ, ಆನಂತರ ನೀವು ಬಿಡ್ಬೋದು. ಹೌದು ಸರ್. ಬಿಟ್ಟ ಮೇಲೆ ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಹೇಳಿದ್ರು, ನಾನು ಸಾಯ್ತೀನಂತೆ, ಆಟ ಆಡಕ್ಕಾಗತ್ತಂತೆ, ಆಲ್ಕೋಹಾಲ್ ಇರ್ಬೇಕಂತ ಈ ಕಾನ್ಸೆಪ್ಟ್ ನ ಇಟ್ಕೋಬಾರ್ದು ಸರ್. ನಿಜ. ಕುಡಿಯೋದು ಬಿಟ್ಟ ಮೇಲೆ ಇರೋದು ಸರ್, ಅದನ್ನ ಮೇನ್, ಅದನ್ನ ಇದ್ ಮಾಡ್ಬೇಕಾಗಿರೋದು ಮೇನ್. ನಿಜ. ಅದಾದ ಮೇಲೇ ನಿಮಗೆ ನೀವು ಈ ಮಿಥ್ಯೆ ಅಥವಾ ಸುಳ್ಳುಗಳಿಗೆ ಹೆದರಿ ಮತ್ತೆ ಅದನ್ನೇ ಕೆಲವೊಮ್ಮೆ ಕುಡಿತದಲ್ಲೇ ಮುಂದುವರಿಲಿಕ್ಕೆ ಇವೆಲ್ಲ ನೆಪಗಳಷ್ಟೇ. ನೆಪಗಳು. ಕರೆಕ್ಟ್ ನೆಪಗಳು ಸರ್. ಕರೆಕ್ಟ್, ಖಂಡಿತ. ಹೌದು, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಪರವಾಗಿಲ್ಲ, ಮರ್ಯಾದೆ ಕಳ್ಕೊಂಡು, ದುಡ್ಡು ಕಳ್ಕೊಂಡು, ಆರೋಗ್ಯ ಕಳ್ಕೊಂಡು ಹಾಸಿಗೆಯಲ್ಲಿ ನರಳಿ ಸಾಯೋದಕ್ಕಿಂತ ಕುಡಿತ ಬಿಟ್ಟರೆ ಸಾಯ್ತೀನಪ್ಪ, ಆಯ್ತು ಸಾಯ್ಲಿ ಬಿಡು, ಅಷ್ಟೇ, ಸಾಯ್ತೀನಿ ಬಿಡು, ಕುಡಿದು ಬಿಟ್ಟು ಒಳ್ಳೇದು ಬಿಟ್ಟಿದ್ನಪ್ಪ ಸತ್ತ ಅಂತ ಒಳ್ಳೆ ಹೆಸರಾದ್ರೂ ಬರುತ್ತೆ. ಒಳ್ಳೆ ಕೊನೆಗೆ ಬಿಟ್ನಪ್ಪ ಅನ್ನೋ ಬಿಟ್ಟ ಅಂತಾರೆ. ಇಲ್ಲಪ್ಪ ಅದೇ ಬಿಟ್ಟಿಲ್ಲ ಅಂದ್ರೆ ಕುಡ್ದು ಸತ್ತ ಬಿಡೋ ನನ್ನ ಮಗ, ದೊಡ್ಡ ಕುಡುಕ ಅಂತಾರೆ. ದೊಡ್ಡ ಕುಡ್ಕ ಸತ್ತ ಅಂತ ನಾಳೆ ನಮ್ಮ ಮಕ್ಳಿಗೆ ಅದೇ ಹೋಗುತ್ತೆ. ಈ ಕುಡುಕನಿಗೆ ಏನೇನ್ ಹೆಸರಿದಾವೆ ಸಮಾಜದಲ್ಲಿ? ಸುಮ್ನೆ ಜ್ಞಾನ ಕೇಳ್ಕೊತಾ ಇದ್ದೀನಿ. ಪ್ರಶ್ನೆ ಕೇಳಿದ್ರೆ ಕುಡುಕನಿಗೆ ಸರ್, ಕುಡುಕನಿಗೆ ಜನ ಬರೀ ಕುಡುಕ ಅನ್ನೋ ಸಭ್ಯ ಭಾಷೆಯಲ್ಲೇ ಬಳಸ್ತಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕುಡುಕ ಅನ್ಬೇಡಿ, ಟ್ಯಾಕ್ಸ್ ಪ್ರಿಯರನ್ನಿ, ಮದ್ಯ ಪ್ರಿಯರನ್ನಿ ಅಂತ ಇದಾರೆ ಸರ್. ಮದ್ಯ ಪ್ರಿಯರು ಅಂತ. ಮದ್ಯ ಪ್ರಿಯರನ್ನಿ, ನೀವು ಕುಡುಕ ಅನ್ಬಾರ್ದು, ಇಡೀ ದೇಶಕ್ಕೆ ಟ್ಯಾಕ್ಸ್ ಕಟ್ತಾರ ಅವರು. ಟ್ಯಾಕ್ಸ್ ಪ್ರಿಯರ್ ಅಂತೆ. ಎಂಥ ಗೌರವಾನ್ವಿತವಾದ ವ್ಯಾಖ್ಯಾನ ಕೊಟ್ಟುಕೊಂಡಿದ್ದಾರೆ ಅವರು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಸರ್ ಎಲ್ಲ. ಮತ್ತೆ ಇನ್ನೇನು ಕರೀತಾರೆ ಅವ್ರಿಗೆ? ಅಂದ್ರೆ ಈ ಪಿವೋಟ್ ಅಂದ್ರೆ ಏನು? ಪಿವೋಟ್ ಅಂದ್ರೆ ಅದೇ ಸರ್, ಅದನ್ನ ಎಲ್ಲ ಎಪಿಸೋಡ್ಗೆ ಪಿವೋಟ್ ಅಂದ್ರೆ ತುಂಬಾ ಅಡಿಕ್ಟ್ ಆಗಿರೋರು ಅಂತನಾ? ತುಂಬಾ ಅಡಿಕ್ಟ್, ಅದೇ ಬೆಳಗಿಂದ ಕುಡ್ಕೊಂಡಿರ್ತಾರ. ಅದೇ ಅಂದ್ರೆ ಚರಂಡಿ ಯಾವ್ದು ಮನೆ ಯಾವ್ದು ಗೊತ್ತಾಗಲ್ಲ ಅಂದ್ರೆ? ಗೊತ್ತಾಗಲ್ಲ ಸರ್. ಸರ್ ಅದರಲ್ಲಿ ವಿಚಿತ್ರ ಇದ್ದಾರೆ ಸರ್, ಕುಡುಕರೆಲ್ಲ ವಿಚಿತ್ರ ಇದ್ದಾರೆ ಸರ್, ಸಾವಿರಾರು ವಿಚಿತ್ರ ಇದ್ದಾರೆ. ಅಂದ್ರೆ ಈ ಕುಡ್ದಾದ್ಮೇಲೂ ದೇವ್ರ ತರ ಇರೋರು ಇದ್ದಾರೆ. ಸರ್, ಒಬ್ರು ಕುಡ್ದಾದ್ಮೇಲೆ ಮಾತಾಡಲ್ಲ ಸರ್, ಇನ್ನೊಬ್ರು ಬಂದು ಕೆಲವರು ಇಯರ್ಫೋನ್ ಹಾಕೊಂಡು ಯಾರನ್ನ ಮಾತಾಡ್ಸಲ್ಲ, ಇಯರ್ಫೋನ್ ಹಾಕೊಂಡು ಕುಡಿತಾ ಇರ್ತಾರೆ, ಹೆಡ್ಫೋನ್ ಹಾಕೊಂಡು, ಬ್ಲೂಟೂತ್ ಹಾಕೊಂಡು, ಮೊಬೈಲ್ ನೋಡ್ಕೊಂಡು. ಆಮೇಲೆ ಕೆಲವೊಬ್ರು ಸಾಂಗ್ ಕೇಳೋರು ಇದ್ದಾರೆ. ಕೆಲವೊಬ್ರಿಗೆ ಬಂದು ಕುಡ್ದಾದ್ಮೇಲೆ ಸರ್ ಈ ಕುಡಿಯ ತನಕ ಸುಮ್ನೆ ಇರ್ತಾರೆ ಸರ್. ಕುಡ್ದಾದ್ಮೇಲೆ ಆಚೆ ಒಂದು ಪೆಟ್ಟಿ ಅಂಗಡಿ ಇರುತ್ತೆ, ಬೀಡ ಅಂಗಡಿ. ಆ ಬೀಡ ಅಂಗಡಿಗೆ ಗ್ರಿಲ್ ಹಾಕಿರ್ತಾರೆ ನೋಡಿ, ಸಣ್ಣದೊಂದು ಕಿಟಕಿ ಮಾಡಿರ್ತಾರೆ, ಕೌಂಟರ್ ಕೈ, ಸಿನಿಮಾ ಥಿಯೇಟರ್, ಹಳೆ ಥಿಯೇಟರ್ ತರ. ಆ ಕಿಟಕಿ ಒಳಗಡೆ ಸಣ್ಣ ಕಿಟಕಿ, ಅದು ಗ್ರಿಲ್ ಹಾಕಿ. ಯಾಕಂದ್ರೆ ಕುಡ್ದಾದ್ಮೇಲೆ ಆ ಒಂದು ಕೋಪ ಎಲ್ಲ ಬಂದು ಬೀಡ ಅಂಗಡಿನ ಹತ್ರ ಕೋಪ ಮಾಡ್ತಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗ. ಸರ್ ನೀವ್ ಎಲ್ಲಾದ್ರೂ ಅಬ್ಸರ್ವ್ ಮಾಡಿ ಸರ್, ಬಾರ್ ಅಂಗಡಿ ಮುಂದೆ ಗ್ರಿಲ್ ಹಾಕಿರ್ತಾರೆ ಬೀಡ ಅಂಗಡಿಗೆ. ಓಕೆ. ಯಾಕಂದ್ರೆ ಅವನಿಗೆ ಎಲ್ಲ ಬಂದ್ ಅವನ ಮೇಲೆನೆ ಪ್ರಯೋಗ ಮಾಡ್ತಾರೆ. ಅಲ್ಲಿ 200 ರೂಪಾಯಿ ಕುಡ್ದಿರ್ತಾರೆ, ಇವನ ಹತ್ರ ಬಂದ್ 20 ರೂಪಾಯಿ ಸಿಗರೇಟ್ ಸಾಲ ಕೇಳ್ತಾರೆ. ಏಯ್ ಕೊಡ್ತೀನಿ ಅಂತ. ಎಲ್ಲ ಕಡೆ ಅಬ್ಸರ್ವ್ ಮಾಡಿದೆ ಸರ್, ಏನಕ್ಕೆ ಬಾರ್ ಅಂಗಡಿ ಮುಂದೆ ಎಲ್ಲ ಗ್ರಿಲ್ ಹಾಕಿಬಿಟ್ರೆ, ಬೇರೆ ಕಡೆ ಓಪನ್ ಇರ್ತದೆ. ಒಂದು ಕೈ ನೀಡಿ ಮಾರ್ತಿರೋನ ಮೇಲೆ ಏನೋ ಅಲ್ಲೇ ಮಾಡೋದು ಬೇಡ, ಅಥವಾ ದುಡ್ಡು ತಕ್ಕೊಳ್ಳೋದು ಬೇಡ, ಅಥವಾ ಇನ್ಯಾವುದೇ ವಿಚಾರಕ್ಕೆ ಸ್ವಲ್ಪ ಗಟ್ಟಿಯಾಗಿ ಅವನ್ ಬೀಡ ಅಂಗಡಿ ಅವ್ನು ಸಾಲ ಮಾಡ್ಬೇಕಾದ್ರೆ ಗ್ರಿಲ್ ಆಗ್ತಿರ್ತಾನೆ. 100% ಸರ್. ಇವ್ನು ಕೋಪ ತಗೊಂಡು ಅವ್ನು ಹೊಡ್ಯಕ್ ಹೋದಾಗ ಕಬ್ಬಣ ಕೈ ಹೊಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಬೆಳಗ್ಗೆ ಬಂದಿದ್ದಾರೆ, ಆಮೇಲೆ ನೆಂಟರ ಮುಂದೆ ಸಪ್ಲೈಯರ್ಗೆ ಅವಾಜ್ ಹಾಕ್ತಾರೆ, ಐ ಬರಲೇ ಇಲ್ಲ ಅಂತಾರೆ. ನೆಕ್ಸ್ಟ್ ಡೇ ಹೋಗಿ, ಮಗ ರಾತ್ರಿ ಬೈದೆ, ನಾಳೆ ಕೊಡ್ತೀನಿ ಹೋಗ ತಗೊಂಬರತ್, ಅವನ ಹತ್ರ ಸಾಲ ಮಾಡಿದವ್ರು ಇದಾರೆ. ಅಯ್ಯೋ, ಈಗ ನೆಂಟರು ಬಂದಿರ್ತಾರಲ್ಲ ಸರ್, ಯಾರನ್ನ ಅವ್ರದ್ದು ಕರ್ಕೊಂಡ್ ಬಾರ್ಗ ಹೋಗಿರ್ತಾರ. ಇವ್ರು ಬಿಲ್ಡಪ್ ತೋರ್ಸ್ಕೋಬೇಕಲ್ಲ, ನಮ್ಮ ಏರಿಯಾದಲ್ಲಿ ನೋಡು ನಾನು ಬಾರಲ್ಲಿ ಹೆಂಗೆ ನಾನು ಕುಂತ ತಂದಿರ್ತಾನೆ ಅವ್ನ ಸಪ್ಲೈಯರ್ ನೋಡ ಅಂತ. ಅವನಿಗೆ ಅವಾಜ್ ಬರಲ್ಲ ಇಲ್ಲ ಅಂದಿರ್ತಾರೆ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅವನ ಹತ್ರನೇ ಸಾಲ ಮಾಡಿರ್ತಾರೆ. ನೆಂಟರ ಮುಂದೆ ತೋರ್ಸ್ಕೋಬೇಕಲ್ಲ ಸರ್.
ಹಂಗೂ ಇದಾವೆ ಊರ ಹಬ್ಬಗಳಿಗೆ ಅದಕ್ಕೆ ಇದಕ್ಕೆ ಕರೆದಿರ್ತಾರೆ. ಮನೇಲಿ ನೀವು ಮಾಡ್ತಾ ಇರಿ ಮಟನ್ ಚಿಕನ್ ಅಂತ ಹೇಳಿ ಬಾರಕ್ಕೆ ಕರ್ಕೊಂಡು ಹೋಗ್ತಾರೆ ನೆಂಟ್ರನ್ನ. ಕೆಲವೊಂದ್ ಕಡೆ ಇವ್ರು ಗತ್ತು ಮೇಂಟೈನ್ ಮಾಡಿರ್ತಾರೆ, ಮೊದಲೇ ಹೇಳಿರ್ತಾರೆ ನಿನ್ಗೆ ನಾನು ಇದು ತಂದಿಡಿ ಬ್ರ್ಯಾಂಡ್, ನಮ್ ಬೀಗರು ಬಂದ್ರೆ ಒಳ್ಳೆ ಬ್ರ್ಯಾಂಡ್ ತಂದಿಡೋ, ಲೋಕಲ್ ತಂದು ಬಿಡೋ ಟಕ್ಕನ್ ಅಂತ ಆತರ ಮೇಂಟೈನ್ ಮಾಡೋರು ಇದಾರೆ. ಇದಾರೆ ಸರ್ ಸುಮಾರು ಜನ. ಅದಕ್ಕೆ ಕೇಳಿದ್ರೆ ನೀವು ಬಾರಲ್ಲಿ ಮಹಾನ್ ಜ್ಞಾನಿಗಳು ಇರ್ತಾರೆ. ಇದಾರೆ ಸರ್, ಇದಾರೆ ಹೇಳ್ತಾನೆ ಇರ್ತಾರೆ ಏನಾರು ಒಂದಷ್ಟು ವಿಚಾರನ. ಇದಾರೆ ಸರ್, ಇದಾರೆ. ಅವರು ಕೆಲವೊಂದು ಕಡೆ ಫೇಲ್ ಆಗಿರ್ತಾರೆ ಸರ್, ತುಂಬಾ ಓದ್ದವರು ಬರ್ತಾರೆ. ಓಕೆ, ಒಂದಷ್ಟು ಜೀವನದ ಅನಿರೀಕ್ಷಿತ ಘಟನೆಗಳು ಅಥವಾ ಮನೆಯ ಸಲಹೆ ತುಂಬಾ ನೊಂದಿರ್ತಾರೆ, ಏನಾದ್ರೂ ಅವ್ರ ಮನೇಲಿ ನಡೆದಿರ್ತದೆ ಅದನ್ನ ಮರೆಯಕ್ ಬಂದಿರ್ತಾರೆ. ಕೆಲವೊಬ್ರು ಹೇಳಲ್ಲ, ಕೆಲವೊಬ್ರು ವಿಚಿತ್ರ, ಕೆಲವೊಬ್ರು ಮೈಕ ನೋವು ಅಂತ ಬರೋರು ಬೇರೆ, ಸುಸ್ತು ಬೆಳಗಿಂದ ದುಡಿಯೋರು ಬೇರೆ ಇದಾರೆ. ಅಂದ್ರೆ ಕುಡಿಯೋಕ್ ಒಬ್ಬೊಬ್ರಿಗೂ ಒಂದೊಂದು ಕಾರಣ ಇದೆಯಲ್ಲ ಪಾಪ. ಅನೇಕ ಕಾರಣ ಇದೆ ಸರ್, ಒಂದೇ ಕಾರಣ ಇಲ್ಲ ಕುಡುಕರಿಗೆ. ಓಕೆ, ಕುಡಿತಾ ಅದರಿಂದ ಮಜಾ ಅಂತೆ ಅದಕ್ಕೆ ಕುಡಿತೀನಿ ಅನ್ನೋರು ಬಹಳ ಕಡಿಮೆ ಅಲ್ಲ? ಕಡಿಮೆ. ದುಃಖದಿಂದ ಕುಡಿಯೋರೇ ಜಾಸ್ತಿ. ದುಃಖದಿಂದ ಕುಡಿಯೋರು. ಅದು ದುಃಖದಿಂದ ಕುಡಿದ್ರೆ ಸರ್ ಒಳಗಡೆ ದುಃಖನೇ ಫೀಲಿಂಗ್ ಆಗುತ್ತೆ, ಬಾಡಿ ಚೇಂಜ್ ಆಗುತ್ತೆ. ನಾವು ಫೀಲಿಂಗ್ ಸಾಂಗ್ ಕೇಳಿದ್ರೆ ಫೀಲಿಂಗ್ಸೇ ಬರುತ್ತೆ ನಮಗೆ. ಹೌದಾ? ಆ ಒಳಗಿನ ಯಾವ ದುಃಖ ಇವ್ರನ್ನ ಕಾಡ್ತಿದ್ಯೋ ಅದನ್ನ ಮತ್ತಷ್ಟು ಉದ್ರೇಕಗೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ ಅಷ್ಟೇ. ದುಃಖದಲ್ಲೇ ಕುಡಿತಾರೆ ಸರ್ ಜಾಸ್ತಿ ಆಗುತ್ತೆ. ದುಃಖವು ಒಂದು ನಶೆ ಆಗುತ್ತೆ ಒಂದು ಹಂತ ಹೋದ್ಮೇಲೆ, ಅಂದ್ರೆ ಅದು ಒಂಥರ ವಿಕೃತ ನಶೆ ಆಗುತ್ತೆ. ನಶೆ ಆಗಿ ವಿಕೃತ ಆಗಿ ಮತ್ತೆ ದುಃಖ ಆಗುತ್ತೆ ಸರ್ ಅದು. ಹೌದು, ಅಂದ್ರೆ ದುಃಖ ಬ್ಯಾಂಕ್ ಸಾಲ ತೀರ್ಸಕ್ ಒಂದು ಬ್ಯಾಂಕಲ್ಲಿ ಸಾಲ ತೀರ್ಸಕ್ ಇನ್ನೊಂದು ಬ್ಯಾಂಕಲ್ಲಿ ಸಾಲ ಮಾಡ್ದಂಗೆ. ಹೌದು, ಖಂಡಿತ. ಸಾಲ ಅಂತೂ ತೀರ್ಲಿಲ್ಲ, ಬಟ್ ಒಂದ್ ಕಡೆ ತೀರ್ದಂತೆ ಕಂಡ್ರು ಇನ್ನೊಂದ್ ಕಡೆ ಶುರುವಾಗಿತ್ತು. ಹೌದು ಸರ್, ಹೌದು. ಈಗ ನೀರು ಕುಡಿಯುವಾಗ ಹೇಳ್ತಾರೆ ಸೈನ್ಸ್ ಯಾರು, ನೀರು ಚೆನ್ನಾಗಿದೆ ಅಂತ ಹೇಳಿ ಕುಡಿದ್ರೆ ನೀರು ಚೆನ್ನಾಗೇ ಇರ್ತದಂತ ಸರ್. ನೀರು ನೀನು ಚೆನ್ನಾಗಿಲ್ಲ ಅಂತಂದಾಗ ನೀರು ಕೇಳಿಸ್ಕೊಳತ್ತಂತ, ಅದು ಒಳಗಡೆ ಕೂಡ ನೀರು ಅದೇ ತರ ಇದ್ ಮಾಡತ್ತಂತ. ನಿಜ, ಭಾವನೆಯೇ ಬದುಕು. ನೀನ್ ಒಳಗಡೆ ಏನ್ ಅಂದ್ಕೊಳ್ತೀಯೋ ಹೊರಗಡೆಯೂ ಅದೇ. ದುಃಖದಲ್ಲಿ ಕುಡಿದವ್ರಿಗೆ ಇನ್ನೂ ದುಃಖ ಆಗುತ್ತೆ. ನಿಜ 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 ನಿಜ. ಅವನು ಒಂದು ಕ್ವಾರ್ಟರ್ ದುಃಖದಲ್ಲಿ ಕುಡಿತಾ ಏನಾಗುತ್ತೆ, ಇನ್ನೂ ದುಃಖ ಆಗುತ್ತೆ. ಅದನ್ನೇ ಫೀಲಿಂಗ್ ಮಾಡ್ತಾನೆ, ಆಟೋಮೆಟಿಕ್ ಫೀಲಿಂಗ್ಸ್ ಹಂಗೆ ಕೇಳ್ತಾನೆ. ಅವನು ಏನ್ ಸುಖ ಸಿಗೋಕ್ ಶುರು ಆಗುತ್ತೆ. ಅದು ತಿರ್ಗಾ ಇನ್ನೊಂದು 90 ಹಾಕೊಂತಾನೆ ಸರ್, 1ವರೆಗೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಆದಾಗ ಏನ್ ಮಾಡ್ತಾನೆ, ಹೆವಿ ದುಃಖ ಆಗತ್ತಲ್ಲ, ಮನೆಗೆ ಹೋಗಿ ಮತ್ತೆ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಆತ ಅಂದ್ಕೊಳ್ತಾನೆ ನಾನು ದುಃಖ ಮರಿಲಿಕ್ಕೆ ನಾನು ಇದನ್ನು ಮಾಡ್ತಿದ್ದೀನಿ ಅಂತ. ಬಟ್ ಅವನು ಹಳೇದು ಮರೆತರು ಕೂಡ ಹೊಸ ಇನ್ಯಾವುದೋ ಬಂಧನಗಳಿಗೆ ಬಂದಿಯಾಗಿ ಅವನು ವ್ಯಾಗ್ರ ಆಗ್ತಾನೆ ಇರ್ತಾನೆ ಅವನು. ಹೌದು ಹೌದು, ಆದಷ್ಟು ದುಃಖದಿಂದ ನಾವು ಮರೆಯಕ್ಕೆ ಪ್ರಯತ್ನ ಮಾಡಿದ್ರೆ ಮರಿತದ ಸರ್ ಅದು. ಬಟ್ ಈ ಮಾರ್ಗ ಒಳ್ಳೆಯದಲ್ಲ. ಅದು ಆರೋಗ್ಯನೂ ಕೆಡಿಸುತ್ತೆ, ಭಾವನೆಗಳು ಕೆಡಿಸುತ್ತೆ, ಬದುಕನ್ನು ಕೆಡಿಸುತ್ತೆ, ಮತ್ತೆ ಜೇಬ್ ದುಡ್ಡು ಖಾಲಿ ಆಗುತ್ತೆ. ದುಃಖ ಮರೆಯಕ್ಕೆ ಬೇರೆ ಬೇರೆ ಮಾರ್ಗ ಇದೆ ನೋಡಿ ಸರ್. ನಿಮ್ಮ ಎಪಿಸೋಡ್ಗಳು ನಾವು ಕೇಳಿದ್ವಿ, ಕಂಟಿನ್ಯೂ ಆಗಿ ಕೇಳಿ ನಾವು ವಾಪಸ್ ಫೋನ್ ಮಾಡಕ್ಕೆ ಇಷ್ಟು ವರ್ಷ ಟೈಮ್ ತಗೊಂಡಿದ್ದೀನಿ ನಾನು ನಿಮ್ಗೆ. ನಾನು 1 ವಾರದಲ್ಲೇ ಫೋನ್ ಮಾಡ್ಬೋದಾಗಿತ್ತು. ನಿಜ. ಇಲ್ಲ ಆಶ್ರಮಕ್ಕೆ ಬಂದು ಭೇಟಿ ಆಗ್ಬೋದಾಗಿತ್ತು. ಮನೆ ಕಟ್ಟುವಾಗ ನೀವು ಅಡ್ರೆಸ್ ಹಾಕಿದ್ರಿ. ನಿಜ ನಿಜ ನಿಜ. ನಾನು ಬರ್ಲಿಲ್ಲ, ನಾನು ಪಕ್ಕ ಇದಾಗ್ಬೇಕು. ಸೂಪರ್ ಬಿಡಿ. ನಾವ್ ಹೇಳಿದ್ರೆ ಅದು ಗ್ರಹಿಸಬಲ್ಲೆ ಅಂತ ಹೇಳಿದ್ರಿ ಸರ್ ನೀವು ಒಂದು ಎಪಿಸೋಡ್ ಅಲ್ಲಿ. ಒಬ್ರು ಸುಳ್ಳು ಹೇಳ್ತಾ ಇದ್ರು, ನಾನು ಅದನ್ನ ಗ್ರಹಿಸಬಲ್ಲೆ ಅಂತ ಹೇಳಿದ್ರಿ ನೀವು. ಅದು ಅದು ಇದಾಗ್ಬಾರ್ದು, ಅದಕ್ಕೆ ಪಕ್ಕ ಆಗ್ಬಿಟ್ಟು ಕೆಲವೊಂದು ಸಂಗತಿಗಳು ಏನು ದೇವರ ಅನುಗ್ರಹದಿಂದ. ಹೌದೌದು, ಅದು ನೀವು ನಿಮಗೆ ಗೊತ್ತಿರಲ್ಲ ಸರ್, ಅದು ಅನ್ಸುತ್ತಲ್ಲ, ಅದು ಹಂಗಿದೆ ಅದು. ಹೌದು ಹೌದು. ಬಟ್ ನನಗೆ ಅನ್ಸಿದ್ದು, ಯಪ್ಪ ನೀವು ಇದನ್ನ ಬಿಡುವ ಪ್ರಕ್ರಿಯೆಯಲ್ಲಿ ನಿಮ್ಮ ಯಾರೋ ಹೊರಗಿನ ಬೆಂಬಲವೂ ಇಲ್ಲದೆ ಹೋದರೂ ನಿಮ್ಮೊಳಗಿನ ಕೆಲವು ತಿಳುವಳಿಕೆಗಳು ನಿಮಗೆ ಯಾಕೆ ಬಿಡಬೇಕು ಅನ್ನೋದಕ್ಕೆ ನಿಮ್ಮ ಒಂದು ಬಲವಾದ ಕಾರಣಗಳಿರೋದ್ರಿಂದ ಸೊ ಮತ್ತೆ ಮುಟ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ. ಯಾವುದಾದ್ರೂ ಅಷ್ಟೇ ಬಿಡಬೇಕು ಅಂತ ಸುಮ್ಮನೆ ಹೇಳಿದ್ರೆ ಸಾಲದು, ಅವನಿಗೆ ವಿವರಣೆ ಕೊಡಬೇಕು. ನೀವು ಆ ಎಲ್ಲವನ್ನೂ ಕೂಡ ಭಾಳ ಸಮರ್ಥವಾಗಿ ಕೊಟ್ರಿ. ನೀವು ತುಂಬ ಚೆನ್ನಾಗಿ ಈ ಮೂಲಕ ಮಾತಾಡಿದ್ರಿ. ಒಳ್ಳೇದಾಗ್ಲವ, ನಿಮಗೆ ಶುಭವಾಗ್ಲಿ. ಸಮಯ ಬಂದ್ರೆ ನಮ್ಮ ಶ್ರೀಮತಿ ಅವ್ರನ್ನ ಕರ್ಕೊಂಡ್ಬಂದು ಕನ್ಫರ್ಮ್ ಮಾಡಿಸ್ತೀನಿ ಸರ್. ಅಲ್ಲಿ ಆಶ್ರಮಕ್ಕೆ ಬಂದು ನಮ್ಮ ಶ್ರೀಮತಿ ಅವ್ರ ಬಾಯಿಂದನೇ ಹೇಳಿಸ್ತೀನಿ ನಾನು. ಖಂಡಿತ ಖಂಡಿತ ನಿಮ್ಮ ಈ ಬದಲಾವಣೆ ಸಾವಿರಾರು ಜನಕ್ಕೆ ಮಾರ್ಗದರ್ಶನವಾಗಲಿ. ಬಹಳ ಖುಷಿ ಆಯ್ತು. ದೇವ್ರು ಒಳ್ಳೇದು ಮಾಡ್ಲಿ ನಿಮಗೆ. ಕಾರ್ಯಕ್ರಮ ಕೇಳ್ತಾ ಇರಿ. ತಾವು ತುಂಬಾ ಬಿಸಿ ಆಗ್ತಾ ಇದ್ರ, ಬೇರೆ ಬೇರೆ ಇದ್ ಮಾಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಬೆಂಬಲ ಹೀಗೆ ಇರ್ಲಿ. ಸಿಗೋಣ ಸರ್. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಏನಿಲ್ಲ. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನನಗೆ ತುಂಬಾ ತಿಳುವಳಿಕೆ ಬಂತು ಇಲ್ಲಿಂದ ಈ ವಿಚಾರವಾಗಿ. ಸರ್ ನಮ್ಮ ಅಪ್ಲೋಡ್ ಮಾಡ್ತಿರಲ್ಲ ಸರ್ ಎಪಿಸೋಡ್ ಸರ್, ಎಲ್ಲ ಒಂದೇ ತರ ಬರುತ್ತೆ ಅದು ಟೈಟಲ್ಗಳು.
ನಂದು ಸ್ವಲ್ಪ ಟೈಟಲ್ ಡಿಫ್ರೆಂಟ್ ಆಗಿ ಕೊಡಿ ಸರ್, ಬೇಕಾದ್ರೆ ಫೋಟೋ ಕೊಡ್ತೀನಿ, ನಂದು ಫೋಟೋ ಹಾಕ್ಬಿಡಿ. ಆಯ್ತು, ಕಳಿಸಿ ಆಯ್ತಾ? ಸರ್ ಖಂಡಿತ. ಶುಭವಾಗ್ಲಿ. ಚೆನ್ನಾಗಿರಿ ಸರ್, ಆರೋಗ್ಯ ಒಳ್ಳೇದು. ಥ್ಯಾಂಕ್ ಯು ಸರ್, ನಿಮ್ಗೂ ಒಳ್ಳೇದಾಗ್ಲಿ. ಶುಭವಾಗ್ಲಿ. ಎಲ್ಲರಿಗೂ ಸಾರಿ, ತುಂಬಾ ಟೈಮ್ ಇದ್ ಮಾಡ್ಬಿಟ್ಟೆ, ಕೇಳೋರಿಗೆ ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರಿ. ನನ್ಗೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಶುಭವಾಗ್ಲಿ. ನೋಡಿ ಪಾಪ ಅವರೆಷ್ಟು ತಮ್ಮ ಅನುಭವವನ್ನು ತುಂಬ ಸ್ಪಷ್ಟವಾಗಿ ಹಂಚಿಕೊಂಡಿದ್ದಾರೆ. ಈ ಮೂಲಕ ನಾನು ಕೇಳ್ಕೊಳ್ಳೋದು, ನಿಮಗೆ ಯಾರ್ಯಾರೋ ಏನೇನೋ ಹೇಳ್ಬೋದು, ನಿಮ್ಮ ಹತ್ರ ದುಡ್ಡು ಇರ್ಬೋದು, ನಿಮ್ಮ ಹತ್ರ ಎಲ್ಲ ಶಕ್ತಿ ಇರ್ಬೋದು, ಕುಡಿಯೋ ಎಲ್ಲ ಅವಕಾಶಗಳಿರ್ಬೋದು, ಸ್ನೇಹಿತರಿರ್ಬೋದು, ಬೇಡ. ಅದೊಂದು ಚಟದಿಂದ ದೂರ ಇರಿ, ಜೂಜಿನಿಂದ ದೂರ ಇರಿ. ಈ ಸಮಾಜದಲ್ಲಿ ಗೌರವದಿಂದ ಬದುಕಿ. ದೇಹ ಪ್ರಕೃತಿ ಜೊತೆಯಲ್ಲಿ ಪ್ರಯಾಣ ಮಾಡಬೇಕು, ಪ್ರಕೃತಿಗೆ ವಿರುದ್ಧವಾಗಿ ಹೋಗಬಾರ್ದು. ದೇಹಕ್ಕೂ ಪ್ರಕೃತಿಯಲ್ಲಿ ಇರುವ ಹಣ್ಣು ಹಂಪಲು ಸೊಪ್ಪು ಸದೆ ತಿಂದುಕೊಂಡು ಜೀವನ ಮಾಡಬೇಕೇ ಹೊರತು ವಿರುದ್ಧವಾಗಿ ಹೋಗಬಾರ್ದು. ನಂಬಿಕೊಂಡು ಬಂದಿರೋ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು, ನೋವು ಕೊಡಬಾರ್ದು. ನಾವು ಎಂಡ ಕುಡಿದ್ರೆ ಹೆಂಡತಿ ಮಕ್ಕಳಿಗೆ ಹೆಂಗೆ ಅನ್ಯಾಯ ಅಂದರೆ ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಅದು ನಶೆ. ಆ ನಶೆಯಲ್ಲಿ ನಿಮ್ಮ ಉದ್ಧಾರವಾಗಲ್ಲ, ಅದು ಅವನತಿ ಆಗುತ್ತೆ. ದಯವಿಟ್ಟು ಈ ವಿಚಾರವನ್ನು ಗೌರವದಿಂದ ತಗೊಳ್ಳಿ. ನಾನು ನಿಮಗೆ ಹಂಗೆ ಮಾಡಿ ಅಂತ ಹೇಳಲಿಕ್ಕೆ ನಾನು ನಿಮಗೆ ಯಾರೂ ಅಲ್ಲ. ಆದರೆ ನಿಮಗೆ ಅಣ್ಣನಾಗೋ ತಮ್ಮನಾಗೋ ಗುರುವಾಗಿಯೋ ನಿಮಗೆ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶುಭವಾಗಲಿ, ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ, ಭಗವಂತನ ಪೂಜೆ ಎಂದುಕೊಂಡು ನಿಮ್ಮ ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಮನಸ್ಸನ್ನು ಏಕಾಗ್ರವಾಗಿಟ್ಟುಕೊಳ್ಳಿ. ತುಂಬ ಸ್ಟ್ರೆಸ್ ತಗೊಳ್ಳಬೇಡಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮ್ಮನ್ನು ನೀವು ಚೆನ್ನಾಗಿ ಕಾಣಬೇಕು. ನಿಮಗೆ ನೀವು ಚೆನ್ನಾಗಿ ಕಾಣಬೇಕು. ನಿಮ್ಮನ್ನು ನೀವು ಇಷ್ಟಪಡಿ, ಜಗತ್ತು ನಿಮ್ಮನ್ನು ಇಷ್ಟಪಡುತ್ತೆ. ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬೇಡಿ. ಯಾವ ಕಾರಣಕ್ಕೂ ಕೂಡ ಕೆಟ್ಟವರ ಸಹವಾಸ ಮಾಡಬೇಡಿ. ಕೆಟ್ಟದ್ದನ್ನು ನೀವು ಯೋಚಿಸ್ಲಿಕ್ಕೂ ಹೋಗಬೇಡಿ. ನಿಮ್ಮ ಜೀವನ ಕಷ್ಟ ಸುಖ ಬಂದೇ ಬರುತ್ತೆ, ಒಳ್ಳೆಯವರಿಗೆ ಬರಲ್ಲ ಅಂತ ಇಲ್ಲ. ಆದರೆ ಎಲ್ಲವೂ ಭಗವಂತನ ಅನುಗ್ರಹ ಅಂದುಕೊಂಡು ಮುಂದೆ ಸಾಗಿ, ತಂದೆ ತಾಯಿಯನ್ನು ಗೌರವಿಸಿ, ನಿಮ್ಮ ಬದುಕನ್ನು ನೀವು ಗೌರವಿಸಿ, ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಹೋಗಿ. ನಿಮ್ಮೆಲ್ಲರಿಗೂ ಶುಭವಾಗಲಿ.